ಎಲೆಂಟಕ್ಕೆ ಕೊಡು ನೋಡಿ. ದೊಡ್ಡ ಪವಾಡ ನಿಮ್ಮ ನಂಬಿಕೆ ನಡೆಯುತ್ತೆ ಸೆಟಲ್ಲಿ. ದೊಡ್ಡ ಪವಾಡ ನಿಮ್ಮ ನಂಬಿಕೆಯಿಂದ ನಡೆಯುತ್ತೆ. ಎಣ್ಣೆ ಪವಾಡ ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇರಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈಕ ಬಂದಿಲ್ಲ, ಆ ಜಾತಿ ಈ ಧರ್ಮ ಅದು ಏನು ಹೇಳ್ಬೇಡಿ. ಇಲ್ಲಿ ಜಾತೀಯತೆ ಇಲ್ಲ, ಪಕ್ಷಾಂತರ ಇಲ್ಲ, ಯಾವುದೇ ಧರ್ಮ ಇಲ್ಲ, ಎಲ್ಲ ಒಂದೇ. ಇಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅಂದ್ರೆ ಮತಗಳಾಗಿಲ್ಲ. ನನಗೆ ದೇವ್ರು ಸಿಕ್ಕಿರೋದು ನೀವು ನನ್ನೇ ಗುರುಗಳು, ನಾನು ಗುರುಗಳಾಗಿಲ್ಲ. ಪ್ರತಿಯೊಬ್ಬರು ಅಂತ ಇದ್ದಾರೆ, ಪ್ರತಿಯೊಂದು ಧರ್ಮದವರು ಇದ್ದಾರೆ. ನಾನು ಮೂಲತಃ ಗೌಡ. ಇಲ್ಲಿ ಗೌಡಗಳು ಹೇಳೋ ಅವಶ್ಯಕತೆ ಇಲ್ಲ. ನನಗೆ ಪ್ರಚಾರ ಮಾಡೋದು ನನ್ನ ಲಿಂಗಾಯತರು ಆಚಾರ ಬಾಯ್ಕೊಂಡು ಒಂದು ಕಣ್ಣು ಬಂದರೆ ಇಲ್ಲದಿತ್ತು ನೋಡಿ. ಆಂಧ್ರ ರೆಡ್ಡಿ ಸಿದ್ದಮ್ಮ ಅವನೇ ವೆಡ್ ಮಾಡೋದು. ಕಣ್ಣು ಬಂದರು, ಕೈ ಬಂದರು, ನೀವೆಲ್ಲ ಅಲ್ಲಿ ಬಂದಿದ್ರೆ ಎಲ್ಲ ತೋರಿಸ್ತೀನಿ. ಇಲ್ಲೇ ಕೈ ಬಂದರು, ಕಾಲು ಬಂದರು. ದೇವಸ್ಥಾನ ತಿರುನಾಮಲ ಮೇಸ್ತ್ರಿ ಒಬ್ಬರು ಒಂದು ಊರಿದ್ದಾರೆ. ಅದಕ್ಕೇನು ಮಾಡ್ತೀರಾ ಅಂದರೆ ಮೂರನೇ ಪವಾಡ ನಂಬಿಕೆ ಮೈ ಮೇಲೆ ಅಂತರ ಹಾಕೊಂಡು. ನಂಬಿಕೆ ಇದ್ದರೆ, ನಂಬಿಕೆ ಇಲ್ಲ ಸುಮ್ಮನೆ ಮನೆಗೆ ಹೋಗ್ಬಿಡಿ. ಯಾಕಂದರೆ ತುಂಬ ಜನ್ಮ ಮಾಡಿ ಸಾಕಷ್ಟು ಜನದಿಂದ ಎಷ್ಟು ಜನ ಹೋಗ್ಬಿಟ್ಟಿದ್ದಾರೆ. ಅದು ಬೇಜಾರಾಗುತ್ತೆ ಹೇಳ್ಕೋದ್ರೆ. ತುಂಬ ಜನ ಹೋಗ್ಬಿಟ್ಟಿದ್ದಾರೆ. ಆಂತರ ಮಾಡ್ಕೊಂಡು ಯಾರು ಏನು ಮಾಡ್ಕೊಬಿಡಿ. ಇಲ್ಲಿ ದಂಡಮ್ ದಶಮ ಎರಡೂ ಇರುತ್ತೆ. ಲೆವೆಲ್ ಹಾಕಿದ್ದು ನಾನು ಒಳ್ಳೇದು ಮಾಡುತ್ತೆ, ಜಮ ಮಾಡಿದರೆ ಏನು ಹಾಕುತ್ತೆ. ಅದು ನಿಮ್ಮ ಮನೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಉದಾಹರಣೆ ಆಟ ಓಡಿಸೋ, ಎಣ್ಣೆ ಹೊಡೆದು ಆಟ ಓಡಿಸೋ ಅಷ್ಟು ಮತ್ತೆ ಪವರ್ಫುಲ್ ದೇವರು. ಒಂದು ಸೊಳ್ಳೆ ಕಡಿಯಲ್ಲ, ಒಂದನೇ ರಕ್ತ ನಾಯಿ ನೆಕ್ಕಲ್ಲ. ಈ ಪವರ್ ಇರೋದು ಹಂಗಿದೆ. ಸಾಕ್ಷಿ ಉದ್ಭವ ಮೂರ್ತಿ ಅಲ್ಲಿ ಬಿಡಲ್ಲ, ಗೊತ್ತಿರ್ತೀವಿ. ಅಲ್ಲಿ ಬಿಟ್ಟು ಏನು ಮಾಡ್ತೀವಿ ನೀವೆಲ್ಲ ಅಂತ ಎಲ್ಲ ತೆಗೆದು ಇದು ಹಾಕಿ ಕಂಪ್ಲೇಂಟ್ ಕೊಟ್ಟು ಹೋಗಿದ್ರಿ ನೀವೆಲ್ಲ. ಬನ್ನಿ. ಆಮೇಲೆ ನಾಲ್ಕನೇ ಪವಾಡ ಹೆಂಗೆ ಗೊತ್ತಾ, ನಿಮ್ಮ ಮನೆಗೆ ತೊಗೊಂಡು ಚೇರ್ ತೊಗೊಂಡೋಗ್ತಿರಲ್ಲ, ಅದನ್ನು ಫಿಲ್ಟ್ರ್ ಮಾಡಿ ದಯವಿಟ್ಟು ಏನೋ ಹೂವು ಪಾತಿದ್ರೆ ಅದು ಫಿಟ್ ಮಾಡಿ ಕೇಳಿ. ಒಂದು ವರ್ಷ ಕೊಳೆಯಲ್ಲ ಉಳಿಯಲ್ಲ ಅಂತ ಭಕ್ತರು ಹೇಳೋದು ನಾನು ಕೇಳಿದ್ದೀನಂತೆ. ಸೊ ಇನ್ನು ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಫೋಟೋ, ದೊಡ್ಡ ಮನೆ, ದೊಡ್ಡ ಅಂಗಡಿ, ದೊಡ್ಡ ಫೋಟೋ. ಏನೂ ಇಲ್ಲ ನಂಗೆ ಬಡೋದಾದರೆ ಇನ್ನೊಂದು ಚಿಕನ್ ಹಂಚ್ಕೊಂಡು ತೇರು ತೊಗೊಂಡು ನಿಮ್ಮ ಮನೆ ಮೂಲಿ ಉಗ್ಗಿ ಸಾಕು. ದೇವ್ರೇನು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ 9 ಸರಿ ಬರೀ ಇದ್ದಾವಲ್ಲ. ಅದರ ಬಂದಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ ಗಂಡ್ಮಕ್ಳು, ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ತಾಯಿನ ಬೇಡ್ಕೊಳ್ಳಿ, ದುಡಿಯೋ ಶಕ್ತಿ ಕೊಡಿ, ದುಡಿಯೋಕ್ಕೆ ದಾರಿ ಕೊಡಿ. ಇದಕ್ಕೊಂದು ಮನೆ, ತಿನ್ನೋಕೊಂಚೂರು ಅನ್ನ, ಮೈಯೊಂಚೂರು ಬಟ್ಟೆ ಅಂತ. ಅಥವಾ ಇನ್ನು ಯಾವುದೇ ವಾಹನಕ್ಕೆ ನೋಡಿದ್ರೆ ನೀವು ಊತ ಕೊಡ್ತಾರೆ ಒಬ್ಬೊಬ್ಬರೇ, ಆಕ್ಸಿಡೆಂಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಗಾಡಿಗೆ ಫಾಸ್ಟ್ ಆಗಿ ಅನ್ಸ್ಕೊಳ್ಳಿ, ಒಳಗಿಂದ ಹೊರಗಿಂದ ಕಾಣಂಗೆ ಯಾವುದೇ ಅನಾಹುತ ಆಕ್ಸಿಡೆಂಟ್ ಆದ್ರೂ ಅನಾಹುತ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದಾದ್ರೆ ಕೇಳಿದ್ರ ಮತ್ತೆ ಬರಬೇಕಾ, ಅಚ್ಚರಿ ಬರಬೇಕಾ, ಮರಿ ಕಡಿಬೇಕಾ, ಏನಿರಲ್ಲ. ಮತ್ತೆ ಇವತ್ತು ಅದೃಷ್ಟ ಅಮಾವಾಸ್ಯೆ ಉತ್ಸವ ಮೂರ್ತಿ ಇಲ್ಲೇ ಇಕ್ಕಿದ್ದೀನಿ. ಮನೆ 22 ವರ್ಷ ಆಯ್ತು ಸಿಕ್ಕಿ. ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿ ಮೂಲ ಸ್ಥಾನಕ್ಕಿಂತ ಜಾಸ್ತಿ ಪ್ರಭಾವ ಇರೋದು ಉತ್ಸವ ಮೂರ್ತಿ ಪೀಠ ಅಂತ ಇಕ್ಕಿದ್ದೀನಿ ನಾನು. ಆಗುತ್ತಾ? ಒಂದು ಮತ್ರ ಹೇಳ್ತೀನಿ. ಒಂದನೇ ಪವಾಡ ನಂಬಿಕೆ, ಎರಡನೇದು ತೀರ್ಥ, ಮೂರನೇದು ಮೈ ಮೇಲೆ ಅಂತರ, ನಿಮ್ಮ ಗಡಿಯಾರ ಟಿವಿ ಟೈಮ್ ಫೋಟೋ, ಗಾಡಿಯಲ್ಲಿ ಫಾಸ್ಟ್ ಹಾಕೋ ಸ್ಟಿಕ್ಕರು. ಸಾಧ್ಯವಾದರೆ ಅಕ್ಕಪಕ್ಕ ಮನೆ ಬಗ್ಗೆ ನೋಡೋ ಬಗ್ಗೆ ಕೆಟ್ಟ ಮಾತಾಡಬಹುದು. ತೀರ್ಥ ಕೊಡಿ. ಸಾಧ್ಯವಾದರೆ ಶ್ರೀಕ್ಷೇತ್ರ ದುರ್ಗಾಶ್ರಮ ಪೇಜ್ ಶೇರ್ ಮಾಡಿ. ಯಾರು ಬರ್ಲಿಕ್ಕೆ ಗೊತ್ತಿಲ್ಲ, ಯಾರು ಬರೋಕ್ಕಾಗಲ್ಲ, ಬರೋಕೆ ಏನೋ ನಮಗೆ ಅರ್ಥನೇ ಆಗಲ್ಲ ಬಡಪಾಯಿಗಳು, ಅಲ್ಲೇ ಬೇಡ್ಕೋಬೋದು. ಪೇಷಂಟ್ನ ಕರ್ಕೊಂಡು ಹೊತ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಊಟದ ವ್ಯವಸ್ಥೆ ಮಾಡಿಸ್ಬೇಕು ಅಂತ ಏನಿಲ್ಲ. ಸಾಧ್ಯವಾದ್ರೆ ಏನು ಮಾಡ್ತೀರಾ ಅಂದರೆ ಅಕ್ಕಿ ತಂದು ಕೊಡಿ, ನಿಮ್ಮ ಕೈಲಾದ ಹಾಕಿ ಮಿಕ್ಕಿದಾಕಿ ನಾವು ಊಟದ ವ್ಯವಸ್ಥೆ ಮಾಡಿಸ್ತೀವಿ. ಇಲ್ಲೇನು ಯಾರ ಬಗ್ಗೆನೂ ಇಲ್ಲಿ ಪ್ರಚಾರ ಮಾಡೋದಿಲ್ಲ, ಯಾವುದೇ ಮಾಟ ಮಂತ್ರ ಮಾಡೋದಿಲ್ಲ. ನೀವೇನೋ ಮಾಟ ಮಂತ್ರ ಮಾಡ್ಕೊಂಡು ಬೇರೆ ಕಡೆ ಮಾಡ್ಕೋಬಹುದು. ಇಲ್ಲಿ ಯಾವ್ದು ಮಾಟ ಮಂತ್ರ ನಡೆಯಲ್ಲ. ಇಲ್ಲಿ ನಡೆಯುತ್ತೆ ಭಕ್ತಿ. ಅವ್ರವ್ರು ಮಾಡಿದವ್ರು 9 ಕೈ ಮುಕ್ಕೊಂಡವ್ರಿ ಪ್ರತಿಯೊಂದು ಕೆಲಸ ಮಾಡುತ್ತೆ. ಬೋರ್ ನೀರು ಬರ್ತಿಲ್ಲ ಅಂದರೆ, ಜನಗಳು ಹಾಲು ಕೊಡ್ತಿಲ್ಲ ಅಂದರೆ, ಹೊಸ ಮನೆ ಕಟ್ಟಿ ಗ್ರೂಪೇಶ್ ಆಗಿಲ್ಲ ಅಲ್ಲೇ ತೊಂದರೆ ಆಯಿತು, ಕಟ್ನಾಯ ಕಟ್ಟಿ ಒಂದು ಆಗುತ್ತಾ? ಸಾಧ್ಯವಾದರೆ ಏನು ಮಾಡ್ತೀರಾ ಅಂದರೆ ಅಕ್ಕಪಕ್ಕ ಮನೆ ತೀರ್ಥ ಕೊಡಿ. ಸಾಧ್ಯವಾದರೆ ಶೇರ್ ಮಾಡಿ. ಬೇರೆ ಏನು ಕೇಳಿದ್ರೆ ಆರಾಮ ಕೂತ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತೀನಿ, ಉದ್ಭವ ಮೂರ್ತಿ, 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳು. ವಿಗ್ರಹ ಮೂರ್ತಿರ ಮಕ್ಕಳು ನಮಗೆ ಮಕ್ಕಳು ನೋಡ್ಬೇಕು. ಮಕ್ಕಳು ಸಿಗೋದು ಶಾಲೆ ಹೋಗ್ತಾರೆ, ನೋಡ್ಬೇಕು ಅಂದರೆ ಆ ವಿಗ್ರಹ ಸಿಗುತ್ತೆ. ಇನ್ನೊಂದು ಸಂತೋಷವಾದ ಏನಂದರೆ ಬಲಮುರಿ ಅಲ್ಲಿ ಏನು ದುರ್ಗಮ್ಮ ಪಕ್ಕ ಕಾಣುತ್ತೆ, ಅದೇ ಯಾವ ಮರ ಬೆಳೀತಾ ಇರೋದು ಕಾಣುತ್ತೆ ನಿಮ್ಗೆ. ಯಾವ ಥರ ಸೇಮ್ ಯಾವ ಆಗಿದ್ದು ಆಗ ಬೆಳೀತಾ ಇರುತ್ತೆ. ಮತ್ತು ಇದು ಉತ್ಸವ ಮೂರ್ತಿ ನೋಡಿ, ಜನಗೊಂತರ ಆಗುತ್ತೆ. ಒಂಬಾಳೆ ಬೀಳೋದಂತೆ, ಕಲಸ ಬೀಳೋದು, ನೀರು ಬೀಳೋದು ಕೇಳಿದ್ದವ್ರು ಅದನ್ನು. ನಾವು ಅದನ್ನೇ ಹೊಸ್ಕೊಂಡು ಕುಂತಿರೋದು 8 ವರ್ಷ ಈಗ ಕೂತಿರ್ತೀವಿ. ಅದು ಇಷ್ಟ ಆಗಲಿಲ್ಲ. ಸಿಗಿ ಬೈಗೆ ಹುಡುಗಪ್ಪ ಇಟ್ಲೇಬೇಕು, ನೋಡಲೇಬೇಕು, ಜನ ನೋಡ್ಬೇಕು ಅಂತ ಹೇಳಿ ಇಟ್ಟಿದ್ದೀವಿ. ಇದನ್ನೇ ನಾನು ಒಂದು 8 ವರ್ಷ ಹೊತ್ಕೊಂಡು ಕುಡಿದು ನಿಮ್ಗೆಲ್ಲ ಬೈಸ್ಕೊಂಡು ಬ್ಯಾನ್ ಮೆಸೇಜ್ ಮಾಡಿಸ್ಕೊಂಡು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆಲ್ಲ ಹೋಗ್ಬಂದು ಕಷ್ಟ ಮಾಡ್ಕೊಂಡು ಪ್ರಾರ್ಥನೆ ಮಾಡಿ ಕೂತಿದ್ದೀನಿ. ಅರ್ಥ 2 ಸಲ ನೋಡ್ಬೋದು, 3 ಸಲ ನೋಡ್ಬೋದು. ದೇವ್ರನ್ನ ಗಲಾಟೆ ಮಾಡೋಂಗಿಲ್ಲ. ಮೊಬೈಲ್ ಯೂಸ್ ಮಾಡ್ಬೋದು. ಜಸ್ಟ್ ಇಟ್ಕೊಂತೀರಾ, ದೇವಸ್ಥಾನಕ್ಕೆ ಎತ್ತಿ, ಅಡ್ರೆಸ್ ಹೇಳಿ ಪರವಾಗಿಲ್ಲ, ದೇವಸ್ಥಾನಕ್ಕೆ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತೇಳಿ. ಫೋನ್ ಎತ್ತಬೇಡಿ ಅಂತ ಹೇಳಿಲ್ಲ, ತೊಂದರೆ ಕೊಡ್ಬೇಡಿ ಅಂತ ಹೇಳ್ತೀನಿ ನಾವು. ಅರ್ಥ ಆಗದ? ಹೇಳಿ ಅಂತ ಅವಶ್ಯಕತೆ ಫೋನ್ ಬಂದರೆ ಮಾಯ ಮೇಲೆ ಕೆಳಗೆ ಹೋಗಿ ನಿಮ್ಮ ಅವಶ್ಯಕತೆ ಮಾತಾಡಿ. ಗೊತ್ತಾದ್ರ? ಉಳ್ಕೊಂಡಿದ್ದ ಫೋನ್ ಎತ್ಬೇಡಿ ಅಂತ ಹೇಳಲ್ಲ ನಾವು. ಫೋನ್ ಹುಚ್ಚ ಆಗ್ಬೇಡಿ ಅಂತ ಬೈಯೋದು ನಾವು. ಗೊತ್ತಾಗಮ್ಮ? ಫೋನ್ ಎತ್ತಿ ಎಲ್ಲ ಬಂದಿರ್ತೀರಾ, ಅಡ್ರೆಸ್ ಕೇಳ್ತಾರೆ, ನಿಮ್ಮ ಮನೆಯವ್ರು ಕೇಳ್ತಾರೆ, ನಿಮ್ಮ ಯಜಮಾನರು ಕೇಳ್ತಾರೆ, ನಿಮ್ಮ ಮಕ್ಕಳು ಕೇಳ್ತಾರೆ, ಅಡ್ರೆಸ್ ಹೇಳಿ. ಅರ್ಥ ಆಗುತ್ತಾ? ಫೋನ್ ಎತ್ಬೇಡಿ ಅಂದಿಲ್ಲ, ಫೋನ್ ಹುಚ್ಚ ಆಗ್ಬೇಡಿ, ಫೋಟೋ ಹೊಡ್ಕೊಬೇಡಿ ಅಂದಿಲ್ಲ. ಫ್ಲಾಶ್ ಆಫ್ ಫೋಟೋ ಹೊಡ್ಕೊಳ್ಳಿ. ಫ್ಲಾಶ್ ಆಫ್ ಮಾಡಿ ಒಂದೇ ಫೋಟೋ ಪಡ ಹೋಗ್ಬಿಡಿ. ಅರ್ಥ ಆಗುತ್ತಾ? ಯಾವ ರೀತಿ ಯಾರಿಗೂ ತೊಂದರೆ ಮಾಡೋಂಗಿಲ್ಲ. ಯಾಕಂದ್ರೆ ಸಾಕಷ್ಟು ಜನ ಕಷ್ಟ ಬಂದಿರ್ತಾರೆ, ಕಷ್ಟ ಕೇಳೋದು ಬೇಡ ಮತ್ತು ಚರ್ಚೆ ಮಾಡೋದು ಹಚ್ಕೊಂಡ ಕುತ್ಕಮ್ಮ ಕುದು ಹಚ್ಕೊಂಡ ಕುತ್ಕೊಂಡು ನಮ್ಗೆ ಏನಾಗಲ್ಲ. ಕಟ್ಟ ಮೇಲೆ ತಿರುಗಿ ಹಂಗೆ ಹಚ್ಬಿಡ್ಬೇಕು. ಏನು ಮಾಡೋಲ್ಲ, ಜನ ಅಡ್ಜಸ್ಟ್ ಮಾಡ್ಕೊತಾರೆ. ಸರ್ ನೀವು ವೆಲ್ಡಿಂಗ್ ಮಾಡಿ ಯಾರು ಬಂದಿರೋ ಕೋಟಿಗೆ ಕೇಳ್ಕೊಂಡೈತೆ ಕೆಲಸ ಆಗಿದೆ. ಕೆಲಸ ಆಗಿದೆ. 1 ತಿಂಗಳ ಬಂದು ಅಮ್ಮ ಬಂದು 1 ತಿಂಗಳೊಳಗೆ ಅದು ಕ್ಲಿಯರ್ ಆಯಿತು. ಅನುಕೂಲ ಆಗಲಿಕ್ಕೆ ನ್ಯಾಯವಾಗಿರೋದು ಕೆಲಸ ಎಲ್ಲರೂ ಆಗಲಿ. 15 ಬೇಡ, 15 ಮುಟ್ಕೋಬಾರ್ದು. ಉತ್ತಮಣ್ಣ ಬೇಯಿಸಿ ಪಚ್ಚ ಮಾಡೋದು.
ಅಮ್ಮನ ಕೈ ಮುಟ್ಕೊಂಡಿದ್ಗೆ 4 ಲಕ್ಷ ರೂಪಾಯಿ ಕೆಲಸ ಸಿಕ್ಕಿದೆ. ಕೈ ಒಂದು ನಂತರ ಹಾಕಿ ಮನೆ ಒಂದು ಫೋಟೋ ಹಿಡ್ಕ ಒಳ್ಳೆ ಕೆಲಸ ಸಿಕ್ಕಲಿ. ಅದು ಇನ್ನೂ ತುಂಬ ಅನ್ನ ಸಿಕ್ಕಲಿ. 4 ಲಕ್ಷ ರೂಪಾಯಿ ಕೆಲಸ ಸಿಕ್ಕಿದೆ. ತುಂಬ ಅನ್ನ ಸಿಕ್ಕಲಿ. ಇನ್ನೊಮ್ಮೆ ಯಾವಾಗ ಬರ್ತೀರಾ ಗೊತ್ತಿಲ್ಲ. 6 ಗಂಟೆ ಮೇಲೆ ಬಂದಾಗತ್ತೆ, ಅದ್ರ ಮಟ್ಟ ಓಪನ್ ಇರುತ್ತೆ. ಅಲ್ಲಿ ಕುತ್ಕೊಳ್ಳಿ, ದೇವ್ರನ್ನ ಬೇಡ್ಕೊಳ್ಳಿ. ನಮಗೆ ದುಡಿಯೋ ಶಕ್ತಿ, ದುಡಿಯೋಕ್ಕೆ ಒಂದು ದಾರಿ, ಒಂದು ಸಹಾಯ ಮಂಟ ಆರೋಗ್ಯ ಅಂತ. ಯಾಕಂದ್ರೆ ಸಾವು ಅನ್ನಿಸಕ್ಕೆ ಯಾವ ದೇವ್ರ ಆಗಲ್ಲ, ಯಾವ ಸಿಕ್ಕಿದ ಹೊರತು ನಾನು ಯಾವತ್ತೂ ಗುರುಗಳು ಅಂತ ಹೇಳಲ್ಲ. ಯಾಕಂದ್ರೆ ನಿಮಗೆ ಸೇವೆ ಮಾಡೋದೇ ನಮ್ಗೆ ಅದೃಷ್ಟ. 4 ಮಾತು ಬೈಬೋದು, ಅಷ್ಟು ಬಿಟ್ರೆ ಯಾರು ಗುರುಗಳಿಲ್ಲ. ಸ್ವಾಮಿಯರಲ್ಲಿ 4 ಮಾತು ಬೈಯೋರು ಯಾಕೆ ಹೇಳ್ತಾರೆ ಅರ್ಥ ಮಾಡ್ಕೊಂಡು ಉದ್ಧಾರ ಆಗ್ತಾರಂತೆ. ಬೈತಾರೆ ಅಂತ ಬೇಜಾರು ಮಾಡ್ಕೊಂಡು ನಾನೇ ಮಾಡೋಕ್ಕಾಗಲ್ಲ. ಇಲ್ಲಿ ಬೈಲೇಬೇಕು. ಯಾಕಂದ್ರೆ ಒಂದೇ ಗಂಡ, ಒಂದೇ ಹೆಂಡತಿ ಡೈವರ್ಸ್, ಒಂದೇ ಮಗು ಅಳುತ್ತೆ ಅಂತ ಬರ್ತೀರಾ. 100 ಜನ ಬರುವಾಗ ಗಲಾಟೆ ಮಾಡೇ ಮಾಡ್ತೀರಾ. 100 ಜನ ಬರುವಾಗ ಗಲಾಟೆ ಮಾಡೇ ಮಾಡ್ತೀರಾ. ಅಂದ್ಬಿಟ್ಟು ನಂಬಿಕೆಯಿಂದ ಮಾತ್ರ ಯಾವತ್ತೂ ದೇವಸ್ಥಾನಕ್ಕೆ ಬಂದು ನೀನ ಅಂತ ದೇವ್ರನ್ನ ಕೇಳಕ್ ಹೋಗ್ಬೋದಲ್ಲ. ಯಾಕಂದ್ರೆ ದೇವಸ್ಥಾನಕ್ಕೆ ಹಾಕುವಾಗ ಕಾಣಿಕೆ ಹಾಕುವಾಗ ಚಿಲ್ಲರೆ ಹುಡುಕ್ತೀರಿ, ಕೇಳುವಾಗ ಬಹಳಷ್ಟು ಕೇಳ್ತೀರಿ ದೇವ್ರುಗಳನ್ನ. ಹಂಗಾಗಿ ಕರೆಕ್ಟಣ್ಣ ಹೊರಾಯಿಸ್ತಾನೆ ಯಾಕೋ ಯಾಕೆ ಪಾಪ ಬೇಕಂತ ಉಣ್ಣೆಗಿಟ್ಟು ಸುಂದಿರ ಬೇಡ. ಆಸನ ಗೀಸನ ಬೇಡ. ಎಲ್ಲ ಊರು ಒಂದೇ. ಬಾಯ್ಕೊಂಡದ ನಮ್ಮ ಮನೆ ನಡುವೆ ಬಾಯ್ಕೊಂಡ ಕಾರ್ಪೆಂಟ್ರು ಅಪ್ಪ ಬದುಕಲ್ಲ ಆಡಿದಾಗ ಎತ್ತು ರೆಡಿ ಮಾಡ್ತಾರೆ ಕಾರ್ಪೆಂಟ್ರು. ತಿರುಣಾಮಲೆ ಮೇಸ್ ಓಡಾಡ್ತಾನೆ ಅವನಿಗೆ ರಾಮ ಅಂತ ಅವನಿಗೆ ಕಂಡು ಬಂದ್ರೆ ಚಿಂತೆ ಮಾಡೋಣ. ಊರು ಬೇಡ, ಪ್ರೀತಿ ಮಾಡೋಣ, ಜಾತಿ ಬೇಡ. ಆಗುತ್ತಾ? ಇನ್ನೊಮ್ಮೆ ಹೇಳ್ತೀನಿ, ದೊಡ್ಡ ಪವಾಡ ನಡೆಯೋದು ನಿಮ್ಮ ನಂಬಿಕೆಯಿಂದ ಮಾತ್ರ. 2ನೇ ಪವಾಡ ಏನಂದ್ರೆ ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಹಿಡಿ ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಎದ್ದಿಲ್ಲ, ನಾನು ಹಂಗೆಲ್ಲ ಅನ್ನೋ ಬಂದು ಬೆಳಿಗ್ಗೆ ಎದ್ದು ಮುಟ್ಟಿ ಕೆಲ್ಸಕ್ಕೆ ಹೋಗಿ ದೇವ್ರ ಕೇಳಿ ದುಡಿಯೋ ಶಕ್ತಿ ಕೊಡಿ, ದುಡಿಯೋಕೆ ದಾರಿ ಕೊಡಿ ಅಂತ. ಅಕ್ಕಪಕ್ಕ ಮನೆ ಒಂದನ್ನು ಸೇರ್ತ ಕೊಡಿ, ಅವ್ರ ಬಗ್ಗೆ ಕೆಟ್ಟ ಮಾತಾಡೋದು ಬಿಡಿ. ಆಗುತ್ತಾ? ಆಮೇಲೆ 3ನೇ ಪವಾಡ ನಿಮ್ಮ ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಫೋಟೋ, ದೊಡ್ಡ ಮನೆ, ದೊಡ್ಡ ಅಂಗಡಿ, ದೊಡ್ಡ ಫೋಟೋ. ಸಾಧ್ಯವಾದ್ರೆ ಏನು ತಗೊಳಕ್ಕಾಗಿಲ್ಲ ಅಂದ್ರೆ ಒಂದು ತೇರ್ತಾರ ತಗೊಂಡೋಗಿ ಹಾಕಿ. ನಿಮ್ಗೆ ಹಣ ಇಲ್ಲ ಅಂದ್ರೆ, ಫೋಟೋ ಸಿಗ್ತಿಲ್ಲ ಅಂದ್ರೆ ಒಂದಲ್ಲಿ ತೇರ್ ತಗೊಂಡೋಗಿ ನಿಮ್ಮ ಮನೆಗ ನಿಮ್ಮ ಯಾರು ಹುಷಾರಿಲ್ಲ ಅವರಿಗೆ ಮೈ ಮೇಲೆ ಹಾಕಿ. ಇನ್ನು ಫಾಸ್ಟ್ ಆಗ್ತಾರೆ ಗಾಡಿ ಹಂಚ್ಕೊಳ್ಳಿ. ಇದು ದೊಡ್ಡ ಸಂಗತಿಗಳು ನಂಬಬೇಕಾಗಲ್ಲ. ದಿನಕ್ಕೆ ಒಬ್ಬರ ಬರ್ತಾರೆ, ಗಾಡಿ ಆಕ್ಸಿಡೆಂಟ್ ಆದ್ರೂ ನಮ್ಗೆ ಏಟಾಗಿಲ್ಲ ಅಥವಾ ನಮ್ಮ ಗಾಡಿ ಪೀಸಾಗಿ ಏಟಾಗಿಲ್ಲ ಅಂತ ಹೇಳ್ತಾರೆ. ಅವ್ರು ಊತ ಕೊಡ್ತಾರೆ ನಮ್ಮ ಅಣ್ಣಂತರ. ಹಂಗೆ ತಾಯಿನ ಮಗು ನೀವು ಫಾಸ್ಟ್ ಸ್ಟಿಕ್ಕರ್ ಹಾಕೊಳ್ಳಿ. ಹೊರಗಿಂದ ಕೆಟ್ಟ ಶಕ್ತಿ ನಿಮ್ಗೆ ನೋಡದೇ ಇರಲಿ, ಒಳಗಡೆ ಯಾವುದೇ ಕೆಟ್ಟ ಶಕ್ತಿ ನಿಮ್ಮ ಬಗ್ಗೆ ಮಾತಾಡಂಗಿರಲಿ ಅಂತ. ಅವ್ಳು ಒಂದ್ಸಲ ನಮ್ಮ ಮಾವನ್ ಬರ್ತಾನೆ, ನೀನು ಮಕ್ಕತಾನೆ, ಅದು ನನ್ನ ಮಾವನ್ ಬರ್ತಾನೆ, ನನ್ನಂಗೆ ಇರ್ತಾನೆ. ಅವ್ರು ಮಧ್ಯಾಹ್ನ ಮಾವನ ನನ್ನ ಮಕ್ಕಳು ಬರಬೇಡಿ ಅಂತಿಲ್ಲ. ಸಾಲ ಮಾಡ್ಕೊಂಡಾಗ ಬನ್ನಿ, ಕೆಲಸ ಬಿಟ್ಟು ಬರಬೇಡಿ. ಸುಖ ಸುಮ್ಮನೆ ಬಂದು ಸುಮ್ಮನೆ ದೇವಸ್ಥಾನಕ್ಕೆ ಬಂದಿ ಅಂತ ಅಂದ್ರೆ ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತಿರುತ್ತೆ, ನನ್ನ ದೇವಸ್ಥಾನದಲ್ಲಿ ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮನ ಮಿಕ್ಸ್ ಆಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಎಲ್ಲ ಒಂದೊಂದು ಕಷ್ಟದಿಂದ ಪರಿಹಾರ ಬೇಕಂತ ಬಂದು ಕೆಲಸ ಮಾಡ್ತಾನೆ ಇರ್ತಾರೆ. ನೀವು ನೋಡಿರಂಗೆ ಸಾಮಾನ್ಯವಾಗಿ ಇವ್ಗೆ ಅಪ್ಪ ಅಮ್ಮ ಎಲ್ಲ ಚಿಂತಾಮಣಿ ಬರೋದು ಕಣ್ಣು ಬರೀ ವೆಲ್ಡಿಂಗ್ ಮಾಡಕ್ ಬರೋ ಅಂತಕ್ಕಂತಾನು. ನಿಮ್ಗೆ ಗೊತ್ತಿರುತ್ತೆ, ಅಪ್ಪನ ಹಾರ್ಟ್ ಅಟ್ಯಾಕ್ ಆದ್ರು ಎಲ್ಲ ಪ್ರತಿಯೊಬ್ಬರಿದ್ದಾಗಂತವ. ಹೇಳಕ್ ಹೋದ್ರೆ ಕೊನೆನೇ ಇಲ್ಲ. ಇವಾಗ ಏನ್ ಪ್ರಸಾದ ಮಾಡ್ತಾರೆ, ಅವ್ರು ಕಿಡ್ನಿ ಫೇಲ್ ಆದ್ರೆ ಅವ್ರು ರೆಡಿ ಮಾಡಿ ಅವ್ರಿಗೆ ಅಡುಗೆ ಮಾಡ್ತೀವಿ ಅಂತ ಹೆಂಗಿರ್ ನೋಡಂತ್ರಿ. ಅಂದಾದ್ರೆ ದೂರಿಂದ ಬಂದೀವಿ ಅನ್ನೋದಕ್ಕಿಂತ ತಾಯಿ ನೀವು ಸೇವೆ ಬಂದೀವಿ ಅಂತ ಮಾತ್ರ ಕೇಳಿ ದೇವ್ರನ್ನ. ನೀವು ದೂರಿಂದ ಬಂದಿದ್ರೆ ನಿಮಗೆ ದೇವ್ರಿಗೆ ದೂರ ಆಗುತ್ತೆ. ಫಸ್ಟ್ ಬಂದೀವಿ ಅಂದ್ರೆ ನಾವು ಸನ್ಮಾನ ಮಾಡಕ್, ಬಹುಮಾನ ಕೊಡಕ್ಕಾಗಲ್ಲ. ಎಲ್ಲ ಕಡೆ ಬಂದ್ರೆ ಬಹುಮಾನ ಕೊಡಕ್ಕಾಗಲ್ಲ. ಏನು ಗೊತ್ತಿಲ್ಲ ಅಂದ್ರೆ ಬಂದು ಮನೆ ಪಾಠ ಮಾಡಕ್ಕಾಗಲ್ಲ. ಬುದ್ಧಿ ಹೇಳ್ಬೋದೇನಹ, ಬುದ್ಧಿ ಹೇಳಿದ ಬೈದ್ರೆ ಅದಕ್ಕೆ ನೀವು ತಪ್ಪಿಕೊಂಡು ನಾವು ಜವಾಬ್ದಾರನ. ಯಾಕೆಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಬೈಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ನೀವು ಬಂದರೆ ಯಾರು ಸುಮ್ಕಿರೋದಿಲ್ಲ. ಉದಾಹರಣೆ, ಈ ಬಾವಿ ಇದೆ, ಅಲ್ಲಿ ಕೈಗಳಿಗೆ ಬಾವಿ ಇದೆ, ಒಂದು 8 ಕಿಲೋಮೀಟರ್ ಅಲ್ಲೇ ಮೆಟ್ಲತ್ತು ಬಗಡೆ ಕಾಣುತ್ತೆ, ಅದೇ ಗುಂಡಿ. ಅಲ್ಲಿ ಬಿಟ್ರೆ ಅಲ್ಲಿ ಹೋಗಿ ಗಣ್ಣೆ ತೆಗೆಯೋದು, ಗಲೀಜ್ ಮಾಡೋದು ಮಾಡಿ ನೀವೆಲ್ಲ ಗಲಾಟೆ ಮಾಡೋದಕ್ಕೆ ನಾವು ತಿಂತಿಲ್ಲ ಹಾಕಿರೋದು. ಸುತ್ತಲಕ್ಕೆ ಹಾಕ್ಬಿಡಲ್ಲ ಅಂದ್ರೆ ಗೊತ್ತಿರುತ್ತೆ. ಮನೆಗೆ ಹೋಗಿ ನಮ್ಮ ಮನೆಗೆ ಆಸೆ ಕೊಡಿ, ಜಿನ್ ಕೊಡಿ ಅಂತೀರ ಅಂತ ಎಲ್ಲ ಬ್ಲಾಕ್ ಮಾಡಾಕಿದ್ದೀನಿ ನಾನು. ಇನ್ನು 6 ಗಂಟೆ ಮೇಲಿದ್ರೆ ಏನ್ ಮಾಡ್ತೀರಾ, ಅದೇ ಮಲ್ಕೊಂಡು ಆಸೆ ಕೇಳ್ತೀರಿ. ಬೆಳಿಗ್ಗೆ ಜೀವನ ಮಕ್ಕಳಿಗೆ ಏನಾರ ಕೊಟ್ಟರೆ 9 ಗಂಟೆ 6 ಗಂಟೆ ಓಪನ್ ಮಾಡಿದ್ರೆ ಮಕ್ಕಳು ಆಡಂಗಿಲ್ವ ಅಂತ ಬಂದು ದೇವಸ್ಥಾನ ಆಡಿಸ್ತಾರೆ. ಎಲ್ಲ ಅನುಭವ ಆಗಿ ಏನ್ ಮಾಡಿದ್ವಿ ನಾವು, ನೀವು ಕಳಿಸಿ ಪಾಠ ಮೇಲೆ ನಾವು ಬುದ್ಧಿವಂತರ ಇದೀವಿ. ಇನ್ನ ಬೆಳಿಗ್ಗೆ ಎದ್ದಿ ಪುಣ್ಯಾತ್ಮ ಮನೆ ನಾನು ಮಲಗಿದ್ದೀನಿ, ಇಲ್ಲಿ ನಾನು ಇಲ್ಲಿ ಮಲಗಿನಿ, ಅವ್ರು ಒಳ ಮಲ್ಕೊಂಡ್ಬಿಟ್ಟಿನಿ, ಆಸೆ ಕೊಡಿ ಅಂತ ನನ್ನ ಕೇಳ್ತಾರೆ. ಸೆಕ್ಯೂರಿಟಿ ಅಂದ್ರೆ ಮುಂದೆ ನಮ್ಮ ಅಮ್ಮ ಬಂದ್ಬಿಡ್ತು. ನಮ್ಮ ಅಮ್ಮನ ಕರೆದೇ ಹೇಳ್ತಾರೆ, ನಮ್ಗೊಂದು ಆಸೆ ಕೊಡಿ ಅಂತ. ನಮ್ಮ ಅಮ್ಮ ಅಲ್ಲ ಮಲಗ, ನಮ್ಮ ಮಗಕ್ಕನಮ್ಮ ನೆಲದ ಮನೆಗೆ ಜಾಗದಲ್ಲಿ ನೀವು ಆಸೆ ಕೇಳ್ತೀರ ಅಂತ ಬೈದಾಯ್ತು. ಅವತ್ತಿಂದ ಜನಗಳನ್ನ ಎಲ್ಲರೂ ವ್ಯವಸ್ಥೆ ಮಾಡಲ್ಲ. ಇನ್ನು CC ಕ್ಯಾಮ್ರಾ ಯಾಕೆ ಐತಿ, ಕಳ್ತನ ಆಗಲ್ಲ. ಇಲ್ಲಿ ಬಾಕ್ಲೂನ ಹಾಕ್ತೇವೆ, ಬೀಗ ಹಾಕಲ್ಲ. CC ಕ್ಯಾಮ್ರಾ ಯಾಕೆ ಇತ್ತು, ಯಾವ್ದಾರು ಹೆಣ್ಮಕ್ಳು ದೇವ್ರು ಬಂದು ಕಂಪ್ಲೇಂಟ್ ಕೊಟ್ಬಿಡ್ತೀರಿ ನೀವು ಬಿದ್ದಾಗ. ಹಂಗಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನಾನು ಬುದ್ಧಿವಂತ ಇದೀನಿ. ಬುದ್ಧಿ ಕಲಿಸ್ತಾ ಯಾರು, ನೀವೇ ನಮಗೆ ಬುದ್ಧಿ ಕಲಿಸ್ತಾರೋ. ಈಗ ಜನಸಹಾಯ ಮಾಡಿ ಜನಾರ್ದನ ಕೆಟ್ಟನೆ, ನಿನ್ನ ಕೆಟ್ಬೇಡ. ಯಾಕಂದ್ರೆ ಶ್ರೀರಾಮಚಂದ್ರ ಬಾಳಕ್ ಬಿಟ್ಟಿಲ್ಲ, ಕೃಷ್ಣನ ಬರ್ಬೇಕು ಬಿಟ್ಟಿಲ್ಲ ನೀವು. ಹಂಗಾಗಿ ನಾನು ಇದು ಸೇಫ್ಟಿ ಆಗಿದ್ದೀನಿ. 9 ಗಂಟೆಯಿಂದ 6 ಗಂಟೆ ನಿಮ್ ಸೇವೆ ಮಾಡಿ, ಸೀಟ್ ಬಂದಾಗ ಒಂದ್ 2 ಮಾತು ಬೈದು, ಬುದ್ಧಿ ಬಂದಾಗ ಒಂದು ಶಕ್ತಿ ಒಂದು 2 ಮಾತು ಬುದ್ಧಿ ಹೇಳಿ, ನಿಮ್ಮ ಕೊಡ ಅನ್ನನ, ನೀವು ಕೊಡ ಅಕ್ಕಿನ, ನೀವು ಕೊಡ ಬಟ್ಟೆನ ನಾವು ಹಾಕೊಂಡು ನಿಮ್ಮಂಗೆ ಬದುಕ್ತಾ ಇದ್ದೀವಿ. ನೀವು ಎಲ್ಲೆಲ್ಲೋ ಭಿಕ್ಷೆ ಬೇಡ್ಕೆ ಬರ್ತೀರಿ. ನೀವು ಭಿಕ್ಷಕ್ರೆ, ನಾವು ನಿಮ್ಗೆ ದೊಡ್ಡ ಭಿಕ್ಷಕರು ಮಂಗಳತಟ್ಟೆ ಹೊಟ್ಟಿದ್ದೀವಿ. ಗೋವಿ ಮೇಲೆ ಎಲ್ಲವನ್ನಂತರ ಭಿಕ್ಷೆ ಬೇಡದೇನೆ. ಯಾರು ದೊಡ್ಡ ಹೆಸರು ತೋರ್ಸಕೋಬೇಡಿ, ಯಾರು ದೊಡ್ಡದನ್ನ ತೋರ್ಸಕೋಬೇಡಿ. ಯಾರು ಯಾವ ಮನುಷ್ಯ ನಾನು ನನ್ನದು ನಾ ಮನುಷ್ಯ ಎಲ್ಲರೂ 2-3 ಗುಂಡಿಗೆ ಮುರಿದು ತುಂಬ್ತಾರೆ. ಈಗ ಗುಂಡಿ ನಿಲ್ಲುವಂತೆ ಬರಮಾಡಕ್ಕೆ ಎಸಿತಾವೆ ಮಿಶ್ರೊಳಕ್ಕೆ. ಬಗ್ಗೆ ಸೈಲೆಂಟ್ ಬಂದು ಸೈಲೆಂಟ್ ಆಗಿ ಹೋಗಿ.
ಯಾರೋ ನಾನು ನನ್ನದು ಅಂದ್ರೆ ನಿಮಗಿನ ದೊಡ್ಡವರು ಈ ತಾಯರು ಹೌದಾ. ಇವರೇ ಭೂಮಿ ತಾಯಿ, ಗಂಗೆ ಮಾತೆಯರು. ದುರ್ಗಮ್ಮನ ಭೂಮಿ ತಾಯಿ ಅಂತೀವಿ, ಗಂಗಮ್ಮ ಅಂತೀವಿ. ಇಬ್ರು ಸೇರ್ಕೊಂಡು ಏನ್ ಮಾಡ್ತಾರೆ, ಮಟ್ಟ ಕತ್ತಿಸಿ ಭೂಮಿ ತುಂಬ್ತಾರೆ. ಸಾಕಷ್ಟು ಜನ ಬೇಜಾರ ಸಂಗತಿ ಏನಂದ್ರೆ, ತುಂಬಾ ಜನ ಯಾಕೆ 80% ಬೆಳ್ಳಿ ಇದ್ರೆ 80% ತಗಡಿರುತ್ತೆ. ಅದ್ರ ಬದಲು ವ್ಯರ್ಥ ಮಾಡೋ ಬದಲು ನೀವು ಅದನ್ನೇ ₹1 ಹಾಕಿ, ₹100 ಹಾಕಿ, ₹10 ಹಾಕಿ, ಮಿಕ್ಕಿ ದುಡ್ಡು ನಿಮ್ಮ ಮನೆ ಊಟಕ್ಕೆ ಉಪಯೋಗಿಸ್ತಾರೆ. ತಮ್ಮ ನೀನು ಅಷ್ಟೇ ಮಾಡ್ಕೊಂತ ಎಷ್ಟೇ ಹಾಕ್ಬೇಕು ಅಂತ ದೇವ್ರು ಹೇಳಲ್ಲ. ನಾನು ಹತ್ರ ಕೇಳಲ್ಲ ತಮ್ಮ, ದೇವ್ರು ಕೇಳಲ್ಲ. ಈ ದೇವ್ರು ಒಂದೇ ಆರತಿ ಮಾಡಿದೀನಿ ಅಂದ್ರೆ ನೀವು ಆರತಿ ಮಾಡ್ಲೇಬೇಕು, ಬಿಡಲ್ಲ. ಅದು ಬಿಟ್ಟು ಬೇರೆ ಏನೋ ಮಾಡಲ್ಲ ದೇವ್ರು. ಏನಿಲ್ಲ ಅಂದ್ರೆ ಆ ಕಸ ಹೊಡೆದು ಮುಗಿತಮ್ಮ. ಇಲ್ಲಿ ಕಸ ಹೊಡೆಯೋರು ನಾವಂತೂ ಅಲ್ಲ, ಬೆಳಿಗ್ಗೆ ಸಾಯಂಕಾಲ ಗುದ್ದಾಡ್ತಾರೆ ಕಸ ಹೊಡೆಯಕ್ಕೆ. ಎಂತೆಂತ ಕಸ ಹೊಡಿತಾರೆ ಅಂದ್ರೆ ಹೇಳ್ಬಾರ್ದು, ಹೇಳಿದ್ರು ನಂಬಲ್ಲ ನೀವೆಲ್ಲ. ದೊಡ್ಡ ದೊಡ್ಡ ಕಾರ ಬಂದು ಬಂಗಾರ ಒಳ್ಳೆ ಬಿಚ್ಚಿ ಬರ್ತಾರೆ. ಮೊನ್ನೆ ಒಂದು ಅಮ್ಮ ಗಂಡೆ ಅಂತ ಇಬ್ರು ಬಂದು ಅಲ್ಲಿ ಬರ್ತಾವ್ರೆ, ಅಲ್ಲಿಂದ ಜೋರಾಗಿ ಬರ್ತಾವ್ರೆ. ಯಾರು ನೋಡ್ಯಾರೆ ಅವ್ರು ಎಂತ ಪುಣ್ಯಾತ್ಮರು ನಾನು ನೋಡಿ ಉಂಗ್ರೆ ತಗೊಂಡ್ರು ಅಲ್ಲಿಂದ. ಯಾಕಪ್ಪ ಯಾಕೆ ತಗೊಂಡ್ರಿ ಅಂತ ಕೇಳಿದೆ. ಗುರುಗಳೇ ನೀವೇ ಇದು ನಮ್ದೇನು ಅದು ತೆಗಿತಾರೆ ಅವ್ರ ಮನ್ಸಂಗಿದೆ ನೋಡ್ಕೊಂಡು ಆಗುತ್ತಾ. ಏನ್ ಮಾಡ್ತೀರಾ, ಇಷ್ಟೇ ಮಾಡ್ಬೇಕು, ಮರಿ ಕಡಿಬೇಕಾ ಕುರಿ ಕಡಿಬೇಕಾ ಅಂತ ದೇವ್ರು ಹೇಳಿಲ್ಲ. ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ, ದುಡ್ಡಿಲ್ಲ ಅಂದ್ರೆ ಅಡ್ತಿದ್ದೋಗಿ ಜಂಬ ಮಾಡೋದ್ ಬಿಡಿ. ಇಷ್ಟೇ ಕೊಡ್ಬೇಕಂತ ನನ್ನ ದೇವಸ್ಥಾನ ನಾ ಯಾವತ್ತೂ ಕೇಳೋದು, ದೇವ್ರಿಗೆ ಕೇಳಲ್ಲ. ಉದಾಹರಣೆ ನನ್ನ ತಮ್ಮ ಅಕ್ಕಿ ಕೊಡ್ಬೇಕು ಅಂತ ತಮ್ಮ ಅಕ್ಕಿ ತಾಂಬರಕ್ಕಾಗಿಲ್ಲ ಅಂದ್ರೆ ಅಕ್ಕಿ ದುಡ್ಡು ₹1 ಹೋಗಿ, ಮಿಕ್ಕಿ ದುಡ್ಡ ಆ ದುಡ್ಡ ನಿಮ್ಮ ಮನೆಗೆ ಉಪಯೋಗಿಸೋ. ಅದಾದ ₹5,000 ಇದ್ರೆ ಹೆಣ್ಮಕ್ಳು ಹೂ ಮಾರ್ಕೊಂಡು ಜೀವನ ಮಾಡ್ಬೋದು. ₹10,000 ಇದ್ರೆ ಎಣ್ಣೆ ಹೊಡೆದು ಕುಡಿದು ಮಜಾ ಮಾಡಬಹುದು. ಏನ್ ಮಾಡ್ಬೋದು, ಗಂಡು ಮಕ್ಕಳು ಪಾನಿಪುರಿ ಹಾಕಿ ಜೀವನ ಮಾಡ್ಬೋದು. ಗೊತ್ತಿಲ್ಲ ಅಂದ್ರೆ ಹಿಂದೆ ನಿಮಗೆ ತೋರಿಸ್ತಾರೆ ಹೆಂಗ್ ಬದುಕಬೇಕು ಅಂತ. ಹಂಗ್ ಬದುಕಿ ಗೊತ್ತಾ. ಒಳಗೋಗಿ ಸ್ವಾಮಿಯರನ್ನು ಕಳಿಸ್ತೀನಿ ಶಿಫ್ಟ್ ಚೇಂಜಿಗೆ. ಸ್ವಲ್ಪ ಲೇಟ್ ಆಗ್ಬಿಡ್ತು. ಚಾಲಕರಿದ್ರೆ ಯಾಕಂದ್ರೆ ಊಟ ಮಾಡೋನ್ ಬಂದಿರ್ತೀರಾ, ಉಪವಾಸ ಬಂದಿರ್ತೀರಾ, ಇಲ್ಲೇನು ವ್ಯವಸ್ಥೆ ಇರಲ್ಲ. ದಯವಿಟ್ಟು ಚಾಲಕರು ಯಾರೇ ಮಲಗಿದ್ರು ಎದ್ದು ಬನ್ನಿ. ನಿಮ್ ಕಡೆ ಯಾರು ಚಾಲಕರು ದಯವಿಟ್ಟು ಫಸ್ಟ್ ಅವ್ರನ್ನ ಕರೀರಿ. ಯಾಕಂದ್ರೆ ಚಾಲಕರು ಬಿಗಿ ಇರಬೇಕು. ಡ್ರೈವರ್ಗಳು ಯಾರಿದ್ದೀರಾ ದಯವಿಟ್ಟು ಪ್ರಸಾದಕ್ಕೆ ಬನ್ನಿ. ಆಮೇಲೆ ಒಂದೇ ಒಂದು ದಿವಸ ಮಲಗಿದ್ಯಾ ನೋಡಿ, ಯಾರಾದ್ರೂ ನಿಮ್ಮ ಮನೆಯಲ್ಲಿ ನಾವು ವಾಹನಗಳನ್ನ ಕೊಡಿ ಅಂತ ಕೇಳ್ತಿಲ್ಲ, ಒಂದು ಸ್ವಲ್ಪ ನೆನಪಿಟ್ಕೊಳ್ಳಿ. ಲೈವ್ ಇಟ್ಕೊಂಡಿದ್ರೆ ಯಾರು ಕೇಳಿದ್ರೆ, ಯಾರು ವಾಹನಗಳು ನಮಗೆ ಫ್ರೀಯಾಗಿ ಕೊಡೋ ಅವಶ್ಯಕತೆ ಇಲ್ಲ. ನಮಗೊಂದು ವಾಹನ ಅವಶ್ಯಕತೆ ಇದೆ, ಗೂಡ್ಸ್ ವೆಹಿಕಲ್. ಅದರಲ್ಲೂ ಸುಜುಕಿ ಕ್ಯಾರಿ ಬಹಳ ಇಷ್ಟಪಟ್ಟಿದ್ದೀನಂತೆ. ಯಾವುದೋ ಒಂದು ಗಾಡಿ, ನಮಗೊಂದು ಸೆಕೆಂಡ್ ಹ್ಯಾಂಡ್ ಗಾಡಿ. ನಿಮ್ಮ ನನಗೋಸ್ಕರ ಕೊಡೋ ಅವಶ್ಯಕತೆ ಇಲ್ಲ. ಕೇಳ್ತೀರ ಅನ್ಕೋಬೇಡಿ, ನಾನು ಕೇಳ್ತಿರೋದು ದುಡ್ಡಿಗೋಸ್ಕರ. ಇಲ್ಲಿ ಗೊತ್ತಿರುತ್ತೆ, ಅಂಧಾಶ್ರಮ ವೃದ್ಧಾಶ್ರಮಕ್ಕೆ ಹೊಡೆಯೋಕೆ ಅಂತ ಸ್ವಲ್ಪ ಅಕ್ಕಿಗಳು ಹೊಡಿತೀವಿ ಅಂತ ಒಂದು ಗಾಡಿ ಇಕ್ಕಿದೀವಿ. ಒಂದು ಗಾಡಿ ಹಳೆದಾಗಿದೆ, ಒಂದು ಗಾಡಿ ಹುಡುಕ್ತಾ ಇದೀನಿ ಅಂತ ನಮಗೆ ನೀಟಾದ ಗಾಡಿ ಸಿಗ್ತಾ ಇಲ್ಲ. ಎಲ್ಲೋ ಗಾಡಿ ಇದೆ ಅಂತ ಅದಕ್ಕೊಂದು ಬೆಲೆ ಸರಿ ಕಟ್ಟಲ್ಲ. ಯಾರಾದ್ರೂ ನಿಮ್ಮ ವಾಹನ ನಿಮಗೆ ಅವಶ್ಯಕತೆ ಇಲ್ಲ, ನಮ್ಗೆ ಮಾಡ್ತಿದ್ದೀವಿ ಅಂತಕ್ಕಂಥದ್ದು ಇದ್ರೆ ಅರ್ಥಾಗತ್ತೆ. ಯಾರಾದ್ರೂ ನಿಮ್ಮ ವಾಹನಗಳ ನಾನು ಮಾಡ್ತಾ ಇದೀನಿ, ನಂಗೆ ಅವಶ್ಯಕತೆ ಇಲ್ಲ ನಂಗೆ ಅಂತ ಹೇಳಿ ಕೊಡಬೇಕು ಅಂತ ಮನಸ್ಸಿದ್ರೆ ನನಗೆ ಹಣಕ್ಕೆ ಅದೇನು ಬೆಲೆ ಬಾಳುತ್ತೆ ಹಣಕ್ಕೆ ತಂದು ಇಲ್ಲಿ ವಾಹನಕ್ಕೆ ಒಂದು ಗಾಡಿ ಕೊಡ್ಬೋದು. ಅದು ಅದಷ್ಟು ಸುಜುಕಿ ಕ್ಯಾರಿ ಇಲ್ಲ ಯಾವುದೋ ಒಂದು ಗೂಡ್ಸ್ ಗಾಡಿ ನನಗೆ ಬೇಕು. ಇಲ್ಲಿ ಅಂಧ ಮಕ್ಕಳಿಗೆ ಮತ್ತು ವೃದ್ಧಾಶ್ರಮಕ್ಕೆ ಅಲ್ಲಿ ಅಕ್ಕಿ ಹೊಡೆಯಕ್ಕೆ ಅಂತ ಒಂದು ಗಾಡಿ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾನು ಗಾಡಿ ಕೇಳ್ತಿರೋದು. ಅದು ಫ್ರೀ ಆಗಲ್ಲ. ನಿಮ್ಮ ಹಣ ಎಷ್ಟು, ಅದ್ರ ಬೆಲೆ ಎಷ್ಟು ತಿಳ್ಕೊಂಬನ್ನಿ, ಅಷ್ಟು ಬೆಲೆ ಕೊಟ್ಟು ನಾವು ನಿಮಗೆ ಕಳಿಸ್ತೀವಿ ಇಲ್ಲಿಂದ. ಅದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇರಬೇಕು. ಸುಮ್ಮನೆ ಅಲ್ಲಿದೆ ಇಲ್ಲಿದೆ ಅಂತ ನಾನು ಮುಟ್ಟಲ್ಲ ವಾಹನ. ಗೊತ್ತಿದ್ರ ಯಾವ್ದಾದ್ರು ವಾಹನ ಕೊಡೋಂಥ ಆಸೆ ಇದ್ರೆ ಇಲ್ಲಿ ವಾಹನಕ್ಕೆ ಫ್ರೀ ಆಗಲ್ಲ. ನಮಗೆ ಅವಶ್ಯಕತೆ ಇದೆ, ಅದು ಹಣಕ್ಕೆ ಮಾತ್ರ. ಗೊತ್ತಾಗತ್ತೆ. ಯಾರೇ ಇದ್ರೆ ನಿಮ್ಮ ಟಾಟಾ ಎಸಿನೋ ಯಾವುದೋ ಒಂದು ವಾಹನ ಇದ್ರೆ ಇಲ್ಲಿ ನಮಗೆ ಕೊಡ್ಬೋದು. ಗೊತ್ತಾಗತ್ತಾ. ಇನ್ನು ಅಂದಾದ್ರೆ ಯಾರ್ಯಾರು ದೂರಿಂದ ಬಂದೀನಿ, ಇದೇ ಫಸ್ಟ್ ಬಂದೀನಿ, ಇದೇ ನಂಗೇನು ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಮತ್ತೆ ಮಾಡ್ಕೊ ಸಾಹಸ ಮಾಡಿ ಮಲಗಿರೋದೆಲ್ಲ ಬಂದು ಹೇಳಿದ್ರೆ ಬೇಜಾರಾಗತ್ತೆ ನಮಗೆ. 14-15 ವರ್ಷಕ್ಕೆ ಫೋನ್ ಕೊಡಿಸ್ತೀರಿ, ಮಗ ಚೆನ್ನಾಗಿ ಕುಡಿದು ಕೇಣಿ ತಿಂದು ಏನೋ ಓದ್ ಮಲಗೇನೆ ಅಂದ್ರೆ ದೊಡ್ಡ ಗಂಡಸೇನಲ್ಲ. ಮಗಳೊಬ್ಬಳು ಚೆನ್ನಾಗಿ ಓದ್ಬಿಟ್ಟು ಎಲ್ಲ ಮಾಡಿ ಗಂಡು ಬಿಟ್ಟು ಬಂದಳೆ ದೊಡ್ಡ ಹೆಂಗಸೇನಲ್ಲ. ಇಲ್ಲಿ ಪದವಿ ಪ್ರತಿಷ್ಠೆ ಬಿಟ್ಟು ನಿಮ್ಮ ಅಹಂಕಾರ ಬಿಟ್ಟು ಬದುಕಿರೆ ಈ ದೇವಸ್ಥಾನ. ಇಲ್ಲೇ ಗೊತ್ತಾ, ಕಾಯಿಲೆ ಕಸವಸರ ಮಾಡಕ್ಕೆ ನಾವಿರೋದು. ದೇವ್ರನ್ನ ಬಂದು ಅರ್ಧ ಮನೆ ಕಟ್ಟಿ ಮಿಕ್ಕಿದ ಮನೆ ಕಟ್ಟಕ್ಕಾಗಲ್ಲ ಅಂದ್ರೆ ಎದುರುಬಾಡಿ ನಿಮ್ಮ ಮನೆ ಫಿಕ್ಸ್ ಆಗುತ್ತೆ. ಆರಡಿ ನೋಡಿ ಗುಂಡಿ ಅಲ್ವಾ. ತಾಯಿ ತಂದೆಗೆ ಅನ್ನ ಹಾಕೋದ್ ಬಗ್ಗೆ ಮಾತಾಡಿ, ಕಂಡ ಮನೆ ಬಗ್ಗೆ ನೋಡ್ಬೇಡಿ, ಕಂಡ ಬಗ್ಗೆ ಮಾತಾಡಬೇಡಿ, ಸಾಲ ಮಾಡಬೇಡಿ. ಹಾಕಿದ್ರೆ ಕಾಲ್ ಚಾಚಿ ಸಾಧ್ಯವಾದ ಯಾರಿಗಾರ ನೀವು ₹10 ದಾನ ಮಾಡಬೇಡಿ. ಅದನ್ನ ಹೇಳಿ ನನ್ನ ಹತ್ರ ಬಂದು. ಇಲ್ಲ ಓನರ್ ಆಗ್ತೀನಿ, ಸನ್ಮಾನ ಮಾಡ್ತೀನಿ, ಪಟಾಕಿ ಹೊಡಿತೀನಿ ಬದಲು ಯಾರು ಏನು ಮಾಡ್ತೀರಾ, ನಿಮ್ಮ ಊರಿಗೆ ಯಾವ್ದಾರು ಅಂಧಾಶ್ರಮಕ್ಕೆ ಹೋಗಿ ವೃದ್ಧಾಶ್ರಮಕ್ಕೆ ಊಟ ಹಾಕಿ. ಇಲ್ಲ ಒಂದು ವೇಳೆ ನಿಮ್ಮ ಮಕ್ಕಳು ಬರ್ಡೇ, ನಿಮ್ಮ ಹೆಡ್ಡಿಗೆ ಅನ್ನೋ ಸರಿ ನೀವೇನೋ ಕಲ್ವೇಶ ಮಾಡಿ ಪಾರ್ಟಿ ಮಾಡಿ ಕಂಡ ಮನೆ ಪಟಾಕಿ ಹಚ್ಚಿ ಅದು 12 ಗಂಟೆ ಕೇಕ್ ಕಟ್ ಮಾಡೋ ಬದಲು ಯಾರಿಗಾರು ಬಡವರಿಗೆ 2 ಸೀಟ್ ಕೊಡಿಸಿ. ನಿಮ್ಮ ಊರ ಬಡವರಿರ್ತಾರೆ, ಅವರು ಮಳೆಗೊಂದಿನೆಲ್ಲ ಬಿಸ್ತ ಒಣಗಲ್ಲ. ಇದೆಲ್ಲ ಮಾಡ್ತಾ ಬನ್ನಿ. ಇದನ್ನ ಹೇಳಿ ನಾನು ಖುಷಿ ಪಡ್ತೀನಿ. ಕೈ ಇರಲ್ಲ, ಮತ್ತೆ ಕೈ ಬರ್ತವೆ, ಲೋಕ ಕೈ ಹಾಕುವ ಕಲ್ಲು ಹಾಕುವ ಕಾಲು ಬರುತ್ತೆ. ಪಂಚಪುರ ಐನರಿಗೆ ಅವನು ಶಿವಣ್ಣ ಅಂತ ನಿಮಗೆಲ್ಲ ಫೇಸ್ಬುಕ್ ಮಾಡ್ತಾನೆ, ಕಣ್ಣು ಬರುತ್ತೆ ಫೋಟೋ ಹಾಕ್ತಾನೆ, ಬೇಬು ಅಂತ ಹೇಳಿ ಮಗನ ಮಾತು ಬರುತ್ತೆ ಫೋಟೋ ಹಾಕ್ತಾನೆ. ಇವರಪ್ಪ ಆಂಧ್ರ ಬಾಯ್ಕೊಂಡ ಅಡ್ಡಾಕ ಸತ್ತೋಗ್ತಾರಂತೆ, ಬದುಕಿದ್ದಾರೆ, ಬಂದು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ. ಕೈ ಇಲ್ದರು ಕಾಲಿಲ್ದಾರಲ್ಲ ಅಂತಾಗಿದ್ದಾರೆ. ತಿರುವಣ್ಣಾಮಲೆಯವರು ಬಂದರು, ಈಗ ವರಡಿ ಮಾಡಕ್ಕೆ ಇಬ್ಬರು ಬಂದಾರ. ಒಬ್ಬ ಕಣ್ಣೇ ಕಾಣ್ತಿಲ್ಲ, ಬಂದು ಕಣ್ಣಡಿ ಮಾಡಿ ಕಳಿಸಿದೀವಂತೆ. ನೀವೆಲ್ಲ ಬಂದು ಏನು ಸಾಹಸ ಹೇಳ್ಬಿಟ್ಟು ಮಕ್ಕಳು ಸಾಹಸ ಏನು ಹೇಳ್ಬಾರ್ದು. ನನಗೆ ಏನು ಬೇಜಾರಾಗುತ್ತೆ ಗೊತ್ತಾ, ಒಬ್ಬನೇ ಮಗ ಚೆನ್ನಾಗಿ ಮಲಗಿದ್ದಾನೆ ಅಂತ ಹೇಳ್ತೀರಿ, ಕೆಲ್ಸಕ್ಕಿಲ್ಲ ಅವನಿಗೆ ಅಂತೀರಿ. ಒಬ್ಬಳೆ ಮಗಳು ಗಂಡು ಬಿಟ್ಟು ಬಂದರೆ ಅಂತ ಹೇಳ್ತೀರಿ. ಎಲ್ಲ ಅದನ್ನ ಹೇಳೋದ, ಮಗು ಅಳುತ್ತೆ ಅಂತ ಬರ್ತೀರಿ. ಎಷ್ಟೋ ಮಕ್ಕಳು ನಡೀತಾ ಇಲ್ಲ, ಎಷ್ಟೋ ಜನ ಮಕ್ಕಳೇ ಇಲ್ಲ, ಎಷ್ಟೋ ಜನ ಮಕ್ಕಳು ಮಾತಾಡ್ತಾನೆ ಇಲ್ಲ. ಇದು ಬರ್ತೀರಿ, ಒಬ್ಬನೇ ಮಗ ಅಳುತ್ತೆ ಅಂತ ಬರ್ತೀರಿ. ಏನು ಮಾಡೋದು, ಒಂದೇ ಗಂಡ ಒಂದೇ ಹೆಂಡತಿ ಡೈವರ್ಸ್ ಕೊಡ್ತೀವಿ ಅಂತೀರಿ, ಒಂದೇ ಮಕ್ಕಳು ಅಳುತ್ತೆ ಅಂತೀರಿ. 1000 ಜನ ಸಾಕೋದು ಕಷ್ಟ ಇದೆ. ತಾಳ್ಮೆಯಿಂದ ಬಂದೋಗಿ ಅಂದಾತ್ರೆ ಮತ್ತೆ ಹೇಳ್ತೀನಿ ನಾನು, ನಿಮಗೆ ಭಕ್ತಿ ಇದ್ರೆ ದೇವಸ್ಥಾನಕ್ಕೆ ಬನ್ನಿ.
ಇಲ್ಲೇನು ಕಲ್ ಕಟ್ಟಂಗೂ ಇಲ್ಲ, ಮಣ್ಣು ಕಟ್ಟಂಗೂ ಇಲ್ಲ, ಕಾಯಿ ಕಟ್ಟಂಗೂ ಇಲ್ಲ, ಕಾರ್ಯಂಗೂ ಇಲ್ಲ. ನಿಮ್ಮ ಮನಸ್ಸು ಚೆನ್ನಾಗಿದ್ರಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಗಂಡ್ಮಕ್ಳು, ಮನಸ್ಸಿನ ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ದೇವ್ರಿಗೆ ಹೇಳಿ ದುಡಿಯೋಕೆ ಶಕ್ತಿ ಕೊಡಿ, ದುಡಿಯೋಕೆ ದಾರಿ ಕೊಡಿ. ಜೀವನಕ್ಕೊಂದು ಯಾವ್ದಾರು ಒಂದು ಸಣ್ಣ ಮನೆ, ಮಕ್ಕಳಕ್ಕೊಂದು ಬಟ್ಟೆ. ನೆನಪಿರಲಿ ನಿಮಗೆಲ್ಲ, ನಾವು ಇದೇ ಗುಡ್ಲೆ ಬೆಳೆದಾರಂತ. ನಾವು ತುಂಬ ಜನ 40 ಜನ ಮನೆಯೊಳಗೆ ನೋಡಿ ಇಷ್ಟೆಲ್ಲ ಹೇಳ್ತೀವಿ, ಚಪ್ಪಲಿ ಬಿಡಬೇಡಿ, ಚಪ್ಪಲಿ ಬಿಡಿ ಅಂತ ಯಾವನೊಬ್ಬ ಬಾಯಿಗೆ ತಂದು ಚಪ್ಪಲಿ ಬಿಡ್ತಾನೆ. ಎಲ್ಲಿ ಬಿಟ್ಟಾನೆ? ಇದಕ್ಕೆಲ್ಲ ಹಾಕಿ ತಂದು ಬಿಟ್ಟೋಗೋದು ಯಾವನೊಬ್ಬ ಬಂದು. ಎಲ್ಲ ಅಯೋಗ್ಯರೇ ಬರೋದು, ಯಾರು ಯೋಗ್ಯರು ಬರೋಲ್ಲ. ಅಲ್ಲಿ ನೋಡಿ ಚಪ್ಪಲಿ ಎಷ್ಟು ಜನ ಕೇಳಿದೀವಿ, ಅಲ್ಲಿ ಚಪ್ಪಲಿ ಅಲ್ಲಿ ಬಿಡಿ, ಅಕ್ಕಿ ಹಾಕಿ ಅಲ್ಲಿ ಎಷ್ಟು ಜನ ಬರೆಕಾಲ ಬರ್ತಾರೆ, ಅಕ್ಕಿ ಹಾಕೊಂಬರ್ತಾರೆ, ಬೆಲ್ಲ ಹೊತ್ಕೊಂಬರ್ತಾರೆ ಅಂತ. ನೀವು ಬೋರ್ಡಿಂದ ಒಳಗೆ ಚಪ್ಪಲಿ ಬಿಡೋದು. ಯಾವ ಬೈದ್ರೆ ಸಿಮಿಗೆ ದೇವಸ್ಥಾನ ಅಂತ ಹೋಗ್ತಾರೆ. ಯಾವಾಗ ಬೈಯಂಗಿಲ್ಲ, ಬೈದು ಬಿಟ್ರೆ ಇಲ್ಲಿ ಸ್ವಾಮಿಯರು ಬೈತಾರೆ. ನಾನು ಬೈಬಾರ್ದು ಹೆಸರು ರಾಮಚಂದ್ರ ಅಂತ ಭಾಳ ಜನ ಇಟ್ಟ ನಮ್ಮಪ್ಪ. ನಾನು ಯಾರಿಗೂ ಬೈಯೋದೇ ಇಲ್ಲ, ಯಾರಿಗೂ ದ್ವೇಷ ಮಾಡೋದೇ ಇಲ್ಲ. ಯಾರೊಬ್ಬರು ₹1 ಕೊಡುವಂತ ಕೇಳ ಸಿಟ್ಟು ಬರ್ಸೋದು ನೀವೇ. ಅದ ನೋಡಿ ಚಪ್ಪಲಿಗಳು ಲೈನ್ ಜೋಡಿಸ್ಯಾರಲ್ಲಿ. ನಮ್ಮನೆ ಇಲ್ಲ ನೋಡಿ, ಅಲ್ಲೇ ಅವನ ಬೈವಿಗೆ ತಂದು ಬಿಟ್ಟ ನೋಡಿ ಮಗಡೆ. ಚಪ್ಪಲಿ ಕಳ್ದಾಗ್ತವೆ ಅಂತ ತಂದುಬಿಡ್ತೀರಲ್ಲ ಐಗಿರ್ ನೀವೆಲ್ಲ. ಎಲ್ಲ ನಾವು ಓಡಾಡ್ತೀವಿ, ಬರಕಾಲ ಹೋಗ್ತೀವಿ, ಗೊತ್ತೇ ಇಲ್ಲ ನಿಮಗೆಲ್ಲ. ಎಲ್ಲಿ ಬೇಕಲ್ಲೇ ನಮ್ಗೇನು ಗೊತ್ತಿಲ್ಲ ಅಂತ ಮೆಲಕು ಡಾ ಹೊಡೆಯೋದು ಅಲ್ಲ. ತಮ್ಮ ಚಪ್ಪಲಿ ಬಿಟ್ಬರಪ್ಪಲ್ಲ, ಪುಣ್ಯ ಬರ್ತೀನಿ ಕಂದ. ಕಾಲ್ ತಕೊಂಬರಲ್ಲೇ ಎರಡು ಹಳ್ಳಕ್ಕೆ ಎಷ್ಟ ಕಾಲ್ ತಕೊಂಬ. ಆಮೇಲೆ ಅಂದಾತ್ರೆ ಇಲ್ಲ ಹಳ್ಳಿಗೆ ಬಿಡ್ಪಾಪ, ಹಳ್ಳಿಗೆ ಏನು ಪರವಾಗಿಲ್ಲ. ನಿಮ್ಮ ಕರ್ಮ ಏನು ಬರಲ್ಲ, ಪುಣ್ಯ ಬರ್ತದೆ ಅಷ್ಟಪ್ಪ. ಕಾಲ್ ತಕೊಂಬ ಬರುವಾಗ ನೋಡಿ. ನಿಮಗೇನು ಗೊತ್ತಿಲ್ಲ ಅಂದ್ರೆ ಕ್ಷೇತ್ರದ ಬಗ್ಗೆ ಯಾರು ಪುಣ್ಯಾತ್ಮರು ಬರ್ತಾರೆ, ಯೂಟ್ಯೂಬ್ ಮಾಡೋರು, ಫೇಸ್ಬುಕ್ ಮಾಡೋರು, ನಾವಂತೂ ಅಲ್ಲ. ಯಾವ ಪುಣ್ಯಾತ್ಮರು ನಂಗೆ ಹೇಳಕ್ಕೆ ಬರಲ್ಲ ಸರ್. ಪ್ರತಿಯೊಬ್ಬರು ಶೇರ್ ಮಾಡ್ತಾರಂತೆ. ಇಲ್ಲಿ ಜಾತೀಯತೆ ಇಲ್ಲ, ರಾಜಕೀಯತೆ ಇಲ್ಲ, ಧರ್ಮತೆ ಇಲ್ಲ, ಎಲ್ಲ ಮಿಕ್ಸ್. ನಾವು ನೀವು ಹಿಂಗೆ ಬರಬೇಕು ಅಂದಾತ್ರೆ. ಯಾಕೆ ತಿನ್ನ ಅನ್ನಕ್ಕೆ, ಕುಡಿಯೋ ನೀರಿಗೆ, ಬೀಸ ಗಾಳಿಗೆ ಭೇದ ಇಲ್ಲ. ನಾವೇ ಭೇದ ಮಾಡ್ತಾ ಆ ನೋಟಿಗೆ ಭೇದ ಇಲ್ಲ ಇರುತ್ತಾ? ನೋಟಿಗೆ ಭೇದ ಇಲ್ಲ. ಯಾಕೆ ಉದಾಹರಣೆ ಗೊತ್ತಾ? ಮತ್ತೊಮ್ಮೆ ಹೇಳ್ತೀನಂತೆ, ಎಲ್ಲಿ ದೊಡ್ಡ ಪವಾಡ ನಡೆಯೋದೇನೆಂದ್ರೆ ನಿಮ್ಮ ನಂಬಿಕೆಯಿಂದ ಮಾತ್ರ ನಡೆಯುತ್ತೆ. ಭಕ್ತರು ಹೇಳೋದನ್ನ ವಿಡಿಯೋ ಮಾಡೋದು. ನಾವು ವಿಡಿಯೋ ಮಾಡೋದ್ರೆ ದುಡ್ಡು ಮಾಡೋಕ್ಕೋಸ್ಕರ ಅಲ್ಲಕ್ಕೆ ಇಲ್ಲ. ನಿಮ್ಗೆ ಗೊತ್ತಿರುತ್ತೆ, ನಾನೊಬ್ಬ ಕಡು ಬಡವ, ತಿನ್ನಕ್ಕಿಲ್ಲ, ಈ ಮಟ್ಟಕ್ಕೆ ಬಂದಿ ನಾವೆಲ್ಲ ಅಂತ. ನಮ್ಮಪ್ಪ ಇದ್ದಾರೆ, ಕೆಲಸ ಮಾಡ್ತಾರೆ, 84 ವರ್ಷ ಇರ್ಬೋದು. ನಮ್ಮಮ್ಮ ಅಡುಗೆ ಮಾಡುತ್ತೆ ಯಾವಾಗ. ನನ್ನ ಊಟ ಕಡೆ ನಮ್ಮಮ್ಮ 72-73 ವರ್ಷ. ನಿಮ್ಮ ಅಪ್ಪಗಳು ಆರಾಮಾಗಿ ಅಪ್ಪ ಅಮ್ಮ ಬಿಸಾಕಿರ್ತೀರಿ. ನೀವೆಲ್ಲ ಮಕ್ಕಳೆಲ್ಲ ಆಸ್ತಿ ಕಳಿಸಿರ್ತೀರಿ. ಮನೆಯೊಳಗೆಲ್ಲ ಟೈಲ್ಸ್ ಕಲ್ಲು, ಪಕ್ಕ ಮನೆ ಬಗ್ಗೆ ನೋಡೋ ಕಿಟಕಿ, ಟಿವಿ ಇರಲೇಬೇಕು. ಸೀರಿಯಲ್ ಇಲ್ಲ ಅಂದ್ರೆ ಗೊತ್ತಿರಿ ದೈವಸೆ. ಹೆಣ್ಣಿಲ್ಲ ಅಂದ್ರೆ ಹೆಂಡತಿ ಕೇಳಂಗಿಲ್ಲ, ಹೆಣ್ಬೇಕು ಅಲ್ಲ. ಕಥೆ ಕೇಳಿ ಬೇಜಾರಾಗುತ್ತೆ. ಒಬ್ಬರಾರ ಬಂದು ಮಳೆ ಬತ್ತಲ್ಲ ಅಂತ ಯಾರು ಕೇಳಿರಾ? ಬೆಳೆ ಬತ್ತಿಲ್ಲ ಅಂತ ಯಾರು ಕೇಳ್ತೀರಾ? ಮಕ್ಕಳುಗಳನ್ನ ಒಳ್ಳೆ ವಿದ್ಯೆ ಕಲಿಸ್ತಾರೆ ಯಾರ? ಬರೀ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸಾಕು ಮಕ್ಕಳು ವಿದ್ಯಾವಂತರ. ತಾಯಿ ತಂದೆ ಬಗ್ಗೆ ಗೊತ್ತಾಗದೆ ಬೇಡವಾ? ಅಪ್ಪ ಅಮ್ಮಗಳ ಬಗ್ಗೆ ಗೊತ್ತಾಗದೆ ಬೇಡವಾ? ಅಂತಮ್ಮಗಳು ಗೊತ್ತ ಇರೋದು ಬೇಡವಾ? ನೋಡಿ ಅಂತಮ್ಮಗಳು ನಾವು ಹೌದಾ? ಅಂದಾದ್ರೆ ದೊಡ್ಡ ಪವಾಡ ಕ್ಷೇತ್ರ ನಂಬಿಕೆನೆ. ದೊಡ್ಡ ಪವಾಡ ನಂಬಿಕೆ, ದೊಡ್ಡ ಪವಾಡ. ಎರಡನೇದು ಹೆಂಗ್ ಗೊತ್ತಾ? ಬಹಳ ಪವಾಡ. ವಿದ್ಯಾಮೂರ್ತರ ಮಕ್ಕಳು ಇರೋದು ನನಗೆ 5 ರೂಪಾಯಿ 10 ರೂಪಾಯಿ ಮಗ. ನಿಮ್ಗೆ ಗೊತ್ತಿಲ್ಲ, ನೀವು ಅಲ್ಲಿ ಬಂದು ಒಳಗೆ ಹೋಗಿ ದೇವ್ರಿಗೆ ಕಿಸ್ ಹೊಡೆದು ಅಲ್ಲೊಂದು ಅಲ್ಲಿ ಬಾಬಾ ಅಂತ ಕರೆದು ಈ ಮೊಬೈಲ್ಗೆ ಕುತ್ಕೊಂಡ್ಬಿಟ್ಟು ದೊಡ್ಡ ಪಂಟ್ರ ನೀವೆಲ್ಲ. ಈ ಮಾಯಿ ತೋಪೆ ನಮ್ದಲ್ರಪ್ಪ. ಯಾರಪ್ಪ ಪುಣ್ಯಾತ್ಮ ರಾಮಣ್ಣ ಅಂತ ಬರ್ತಾನೆ, ಲೋಕಾಯುಕ್ತರು. ಪುಣ್ಯಾತ್ಮರು ಆರೋಗ್ಯ ಬರುತ್ತೆ, ಕೈ ಚೆನ್ನಾಗ್ತವೆ ಅಂತ ಕಲ್ಲು ಹಾಕೋದ್ರೆ ಪುಣ್ಯಾತ್ಮ. ಕುತ್ಕೊಳ್ಳಿ ನೀವೆಲ್ಲ ಅಂತ. ನೀವೇನು ಮಾಡ್ತೀವಿ? ಮೆಸೇಜ್ ಮಾಡೋದು, ಬಂದು ಹೇಳೋದು ಸ್ಟೋರಿಯ. ಒಬ್ಬಳೆ ಮಗಳು 14 ದಿವಸ ಫೋನ್ ಕೊಡ್ತೀರಿ, ಲವ್ ಮಾಡೋಗ್ತಾರೆ, ಬಂದು ಬರ್ಕೊಂತೀರಿ. ಮಗಳು ಭಾಳ ಒಳ್ಳೆಳು, ಗಂಡ ಮನೆ ನಮ್ಮನ್ನು ಕರ್ಕೊಂಡು ಹೋಗ್ಯಾರ ಅಂತೀರಿ. ನಿಮ್ಮ ಮಗಳು ಹೋಗೋದು ಕರ್ಕೊಂಡು ಹೋಗ್ತಾರಾ? ಇಲ್ಲ ಒಬ್ಬನೇ ಮಗ ಭಾಳ ಕುಡಿದು ಮಲಗೇನೆ ಸರಿ ಇಲ್ಲ ಅಂತೀರಿ. ಗಂಡ ಮನೆ ಮಕ್ಕಳು ಹಾಡ್ಕೊಂತೀರಿ ಅಷ್ಟೇ. ಏನಿದೆ ಸ್ಟೋರಿ? ಒಬ್ಬರಾರ ಬಂದು ನಿಮ್ಮ ದೇವಸ್ಥಾನದ ಇಷ್ಟೊಂದು ಜನಕ್ಕೆ ಸೇವೆ ಮಾಡ್ತಿರಲ್ಲ. ಹೆಂಗೆ ನೀವು ಅಂದಾಶ್ರಮ ವೃದ್ಧಾಶ್ರಮ ಸಹಾಯ ಮಾಡ್ತೀರಂತೆ, ಅಂತರ್ಗಳು ಕೊಡ್ತೀರಂತೆ, ಅಕ್ಕಿ ಕೊಡ್ತೀರಂತೆ, ಬೆಲ್ಲ ದುಡ್ಡು ಇಸ್ಕೊಳ್ಳೋಲ್ಲ. ಹೆಂಗೆ ತಡೆ ಹೊಡಿಬೇಕು? ದುಡ್ಡು ಇಸ್ಕೊಳ್ಳೋದು ಬಡಪಾಯಿಗಳಿಗೆ ಸಹಾಯ ಮಾಡ್ತೀರಂತೆ, ನೀವೇ ಮುಟ್ತೀರಂತೆ. ಕಾಯಿಲೆ ಬರೋಲ್ಲ ನಿಮಗೆ. ಹೆಂಗೆ ನೀಟಾಗಿದ್ದೀರಾ? ಎಲ್ಲಿದೆ ಬಾವಿ? 5 ಅಡಿಗೆ ಬಾವಿ ಇದೆ ಅಂತೆ. 8 ಅಡಿ ವಿದ್ಯಾಮೂರ್ತಿ ಇದಾವಂತೆ. ವಿದ್ಯಾಮೂರ್ತಿರ ಮಕ್ಕಳಿದಾವಂತೆ. ಎಲ್ಲಿದ್ದಾವೆ? ಬಲಮುರಿ ಬೆಳೀತಾ ಇದ್ದಂತೆ, ಬರ ಹಂಗೆ ಬರ್ತಾ ಇದ್ದಂತೆ. ಎಲ್ಲಿ? ಸೊಳ್ಳೆ ಕಡೆಯಲ್ವಂತಲ್ಲ. ಯಾಕೆ ಮೋಸ ಮಾಡಲ್ಲ? ಯಾಕೆ ಅಂತ ಯಾರು ಕೇಳಲ್ರಿ ಒಬ್ಬರೇ? ಎಲ್ಲ ಫಾರಿಂಗ್ ಬಂದ್ರೆ ಯಾವನಾರ ಬಂದ್ಬಿಟ್ಟು ಅವ್ನು ಬಿದ್ದು ಉಳ್ಳಾಡ್ತೀರಿ. ಇಲ್ಲ ಯಾವನಾರ ಬಂದ್ರೆ ಪಡಕೆ ಹೊಡಿತೀರಿ ಅಲ್ವಾ? ಏನಿದೆ ದೇವಸ್ಥಾನ? ಪ್ರಪಂಚದಲ್ಲಿ ನಾನು ಕಾಣಾಗಿದ್ದ ದೇವಸ್ಥಾನ ಎಲ್ಲೂ ಇಲ್ಲ. ಇಂಥ ಭಕ್ತರು ಎಲ್ಲೂ ಇಲ್ಲ. ಇಂಥ ಒಳ್ಳೆ ಭಕ್ತರು, ಇಂಥ ಕೆಟ್ಟ ಭಕ್ತರು. ಒಳ್ಳೊಳ್ಳೆ ಭಕ್ತರೇ. ಭಕ್ತರಿಂದ ಊಟ ನಮಗೆ. ನೀವು ಕೊಡೋ ಅನ್ನ ನಾವು ತಿಂತಾರೋದು. ನೀವು ಕೊಡೋ ಬಟ್ಟೆ ಹೇಳಿ ಬೆಳಗ್ಗೆ ಯಾರೋ ಕೊಟ್ಟಂಗೆ ಗುಲ್ಬರ್ಗ ಚೆನ್ನಾಗಿ ಶರ್ಟು ಹಾಕೈತಿ ನೋಡಿ. ನೀವು ಕೊಡೋದು ಅನ್ನ, ನೀವು ಕೂಡ ಹಾಕಿ ತಿನ್ನೋದು. ಅಲ್ಲಿ ಜಾತಿ ನೋಟಿಗೆ ಇಲ್ಲ. ಯಾಕೆ ತಟ್ಟೆ ಮುಟ್ಟಬೋದ ಅಂತ ಕೇಳ್ತೀನಿ. ನಮ್ಮ ಆ ಜಾತಿ ಈ ಜಾತಿ ಅಂತೀರಿ. ತಟ್ಟೆಗೆ ಯಾಕೆ ಭೇದ? ಆಗ ನೋಟಿಗೆ ಭೇದ ಇಲ್ಲ ಅಂದಾದ್ರೆ ಚೆನ್ನಾಗಿದೆ. ಇನ್ನೂ ಸಹಾಯ ಮಾಡ್ತಿದ್ದು ನಾವು. 9 ಗಂಟೆ ಮಾಡಿದ್ದೆ ನಿಮ್ಮಿಂದ. ಬೆಳಗ್ಗೆ ಬಂದ ಲೇಟ್ ಆಗುತ್ತಾ ಅಂತ. ಸಾಯಂಕಾಲ ಉಳ್ಕೊಂಡ್ರೆ ದಿಮ್ ಕೊಡಿ ಅಂದ್ರೆ ಬೆಳಗ್ಗೆ ಹಾಲು ಮೊಸರನ್ನ ಕೊಟ್ಟರೆ ಇಡ್ಲಿಸಿ ಕೊಡಿದೆ ಮಕ್ಕಳಿಗೆ ಅಂತ ಹೇಳ್ತಾರದು. ಬಾತ್ರೂಮ್ ಕ್ಲೀನ್ ಮಾಡಿ ಬರ್ರಿ ಅಂದ್ರೆ ಎಲ್ಲ ಬಾತ್ರೂಮ್ ಬರೋ ಜಾಗ ಕಿತ್ತಾಗಿ ನೋಡಿ. ಎಲ್ಲ ಬಾತ್ರೂಮ್ ಕಿತ್ತಷ್ಟೇ ನಾನೇ. ಬಂದಾರಲ್ಲ ಹೆಂಡತಿ ಕುಡಿಸಿ ಗಂಡು ಬರ್ತಾನೆ ಲೇಟ್ ಆಗುತ್ತಾ ಅಂತ ವಾಚಸ್ ಅಂತಾನೆ. ಗಂಡು ಕುಣಿಸಿ ಎಂತ ಬರ್ತಾಳೆ, ನಮ್ಮ ಹಸ್ಬೆಂಡ್ ನೋಡಿ ಅಂತಾಳೆ. ಯಾರನ್ನ ಹಸ್ಬೆಂಡ್ ಕಲ್ಮ್ಯಾಗ ಕುಣಿಸಿ ಕಲ್ ಬಿಟ್ಟು ಸೊನ್ನೆ ಅಂತಾಳೆ. ಲೇಟ್ ಆಗುತ್ತಾ ಅಂತೀರಿ ಅಲ್ವಾ? ಯಾಕೆ ಆಧಾರ್ ಕಾರ್ಡ್ ಕೊಡಲ್ಲ? ಗಲಾಟೆ ಮಾಡ್ರೆ ನೋಡ್ತೀನಿ ಸಾಕತ್ತಿದೆ. ರೇಷನ್ ಕಾರ್ಡ್ ಕೊಡಲ್ಲ? ಗಲಾಟೆ ಮಾಡ್ರೆ. ನಿಮ್ಮ ಬ್ಯಾಂಕ್ ಮುಂದೆ ಗಲಾಟೆ ಮಾಡೋದು ದುಡ್ಡು ಕೊಡಲ್ಲ ಅಂತ ಸಾಧ್ಯ ಇದೆಯಾ? ತಾಲೂಕು ಆಫೀಸ್ ಮುಂದೆ ಸೊಳ್ಳೆ ಹೊಡಿತೀರಲ್ರಿ. ಸಿನಿಮಾ ಥಿಯೇಟರ್ ಬಂದು ಬುಡ್ಕೊಂತೀರಿ ಆಗಲ್ವಾ?
ಎಂಥ ಪುಣ್ಯಕ್ಷೇತ್ರ ನೋಡಿದೆ ಒಂದ್ಸಲ ನೋಡಿದೆ. ಒಂದೊಂದು ಸೊಳ್ಳೆ ಯಾರಿಗಾರು ಕಡಿತಾ? ₹1 ಯಾರನ್ನ ಕೇಳಿರಾ? ಏನ್ ನೆಕ್ಸ್ಟ್ ಟೈಮ್ ಮಾಡ್ತೀರಾ? ಖಾರ ಹರಿತೀರಾ? ರೆಡಿದೆ, ಖಾರ ಹಾಕ್ತೀನಿ, ಕಲ್ಲು ಹಾಕ್ತೀನಿ, ಯಾಕ ಕಲ್ ಕಡಿಸ್ತೀನಿ ನಿಮ್ಗೆ. ಯಾಕಂದ್ರೆ ನಿಮ್ ಕೈ ಕಾಲು ಸರಿ ಬಿಟ್ರೆ ನಿಮ್ಗೆ ಮೊಬೈಲ್ ಕಣಂಗ್ ಆಗ್ತೀರಿ, ಮೆಂಟಲ್ ಹಂಗ ಆಡ್ತೀರಿ. ಖಾರ ಹರಿತೀರಾ, ಕಾಯಿ ಕಟ್ತೀರಾ? ದೇವರು ಮರಿ ಕೊಡೋದು ಬರಲ್ಲ, ಕುರಿ ಕಡೋದು ಬರಲ್ಲ, ತಲೆ ಕರ್ಕೊಂಡ್ರು ಬರಲ್ಲ, ತಲೆ ಕೂದಲು ಕೊಟ್ಟರು ಬರಲ್ಲ, ಕೈ ಕರ್ಕೊಂಡ್ರು ಬರಲ್ಲ. ಮನಸ್ಸು ಶುದ್ಧ ಇದು ಹುಡುಕೊಂಬರುತ್ತೆ ನಿಮ್ಮನ್ನೇ. ಅದಕ್ಕೆ ನಾನೇ ಸಾಕ್ಷಿ. ಜನಾಂಗ ಅನ್ಕೊಬೇಡಿ, ನಾನೊಬ್ಬ ಗೌಡ. ನನಗೆ ದೇವರಂದ್ರೆ ಏನು ಗೊತ್ತಿಲ್ಲ, ಪೂಜೆ ಮಾಡೋದು ಒಂದೇ ಗೊತ್ತಿರೋದು. ನಾನು ಯಾರ ಬಗ್ಗೆ ಮಾತಾಡೋದು ಇಲ್ಲ, ಯಾರ ಬಗ್ಗೆ ತಲೆ ಕೆಡಿಸೋದು, ₹100 ಕೊಡೋದು, ಯಾರನ್ನ ಬರ್ರಿನೋದು ಇಲ್ಲ, ಯಾರನ್ನ ಹೋಗಿರೋದು ಇಲ್ಲ. ನೋಡಿದೆ ಅದ ಲೈವಲ್ಲಿ ಒಂದೇ ಒಂದು ಅರ್ಧ ಟೀ ಯಾವ ಒಟ್ಟು ಫ್ರೀ ಕುಡಿಯಲ್ಲ ನಾನು, ಒಂದು ಟೋಲಗೆ ಫ್ರೀ ಆಗಲ್ಲ ನಾನು. ನಾನೇ ಡ್ರೈವರ್, ಅವೇ 800 ಹೋಗ್ಬಿಟ್ಟು ಕಾರ್ ನಿಂತಿರೋ ಮನೆ ಮುಂದೆ. ನಾನೇ ಡ್ರೈವರ್, ನಾನೇ ಕಂಡಕ್ಟರ್. ನಿಮಗೆಲ್ಲ ಒಬ್ಬ ಎಷ್ಟೆಷ್ಟು ಒಂದು ಚೂರು ಏನೋ ಬೆಳೆದ್ಬಿಟ್ರೆ ಅವ್ನಿಗೆ ಒಬ್ಬ ಸೆಕ್ಯೂರಿಟಿ ಬೇಕು. ನಿಮ್ಮಲ್ಲಿ ಕೆಟ್ಟ ಬದ್ದಿ ಕೆಟ್ಟ ಐತೆ. ನಾವು ಯಾರಿಗೂ ಅನ್ಯಾಯ ಮಾಡೋದಿಲ್ವಲ್ಲ. ಯಾರಪ್ಪ ಹೊಡೆಯರಪ್ಪ 4 ಗಂಟೆ ಅವತ್ತಿಗೆ ಒಂದು 8 ಗಂಟೆ ಬಿಡ್ತೀನಿ, ಕೇವಿ ಕಳಿಸಿ ಬರ್ತೀನಿ. ಗಾಡಿ ನಂಬರ್ ಬರ್ಕೊಂಡಪ್ಪ 37 83 ಹೊಡೆಯರಪ್ಪ. ನಾವು ಅನ್ಯಾಯ ಮಾಡಲ್ಲ. ಕಂಡ ಬಗ್ಗೆ ಮಾತಾಡೋ ಎದುರದೇ ಅವಶ್ಯಕತೆ ಇದೆಯಾ? ಸೆಕ್ಯೂರಿಟಿ ಅವಶ್ಯಕತೆ ಇದೆಯಾ? ಸಾಕ್ಷಾತ್ ಜಗನ್ ಮಾತಾಡಿ ಇಬ್ಬರು ನನ್ನ ತಲೆ ಮೇಲಿದ್ದಾರೆ, ಹೊಡೆಯೋಕ್ಕಾಗತ್ತೆ ನಿಮ್ಮ ಕೈಲಿ? ಎಷ್ಟು ಜನ ಬಂದು ಅನಾಥ ಮಾಡ್ಕೊಂಡು ಹೋಗ್ತೀರಿ, ಏನೋ ಅಂದ್ಕೊಂಡು ಹೋಗ್ತೀರಿ, ಅಲ್ಲೋಗಿ ಸಾಯ್ತೀರಿ. ಯಾಕೆ ಸಾಯ್ತೀರಿ? ಇದೇ ಈ ವಾರದಲ್ಲಿ ಬೇಜಾರಾಗೋದು. 14 ಜನ ಈ ವರ್ಷದಲ್ಲಿ ದುರಾಂಕಾರ ಮಾಡ್ಕೊಂಡು ಸತ್ತರು. ಯಾಕೆ ಸಾಯ್ತೀರಿ? ಯಾವರ ಬರ್ತಾರೆ, ಏನು ತಗೊಂಡೋಗ್ಬಿಟ್ಟು ಕಲ್ಲು ಮಣ್ಣು ತಗೊಂಡೋಗಿಲ್ಲ, ತಾಣದಲ್ಲಿ ಬೇಯಿಸಪ್ಪ ಮನೆ ಮಾತು ನಿಂತೋಗುತ್ತೆ. ಯಾವನ ಬರ್ತಾನೆ ಸಿಮಿಲ್ ದೇವಸ್ಥಾನ ಅಂತ ಅವ್ರಲ್ಲಿ ಲಕ್ಕೋಡಿತ್ತು. ನಾವೇನು ಮಾಡೋದಪ್ಪ ನಿಮ್ಮ ಮಾಂತಾರಗಳಿಗೆ? ಸಾಯ್ರಿ, ನಾವೇ ಮಾಡೋಕ್ಕಾಗ. ಇದು ಬೇಜಾರಾಗತ್ತೆ ಹೇಳಕ್ಕೆ. ಲೇಟ್ ಆಗುತ್ತಾ ಅಂತ ಯಾವನ ಬಂದು ಜನ ನಿಂತಿರಪ್ಪ. ಎಲ್ಲ ಜನ ಒಂದೇ ಅಂದರೆ ನಂತರ ಬೇಗ ಕಳಿಸು ಅಂತಾನೆ. ಅವ್ರು ಹೆಂಡತಿ ಬಂದು ನನ್ನ ಬೈದು ಮಕ್ಕಳಿದ್ದೆ, ಹೆಂಡತಿ ಬೈತಾನೆ, ಇಲ್ಲಿ ಯಾಕಂದ್ರೆ ಬೆಳಕಳಿ ಬಂದ ಅಂತ. ಅವಾಗ ಲಕ್ಕೋಡಿತ್ತೆ. ನಾವೇ ಮಾಡೋದು? ಮನೆಗೆ ಹೋಗಲ್ಲ, ನಾವು ಹೋಗ್ತಾರೆ ಮುನ್ಸ್ಕೊಂಡು. ಅವ್ರು ಹೆಂಡತಿ ಹೇಳ್ತಾರೆ, ನಮ್ಮ ಹಸ್ಬೆಂಡ್ ಹೋದ್ರು ಹೋಗಮ್ಮ ಹಿಂದೆ ಬಿಟ್ಟೋಗ್ಬಿಡ್ತಾನೆ. ನಾನು ನಿಮ್ಮ ಹಸ್ಬೆಂಡ್ ಮನೆಗೆ ಹೋಗಲ್ಲ ಅಂದರೆ ಮನೆಗೆ ಹೋಗಿಲ್ಲ, ಇದೇ ಬಾಯಿ ಮನೆಗೆ ಹೋಗಿಲ್ಲ ಅವನು. ಎಷ್ಟು ಹೇಳ್ತಿರ್ತೀನಿ ಗೊತ್ತಾ? ಭಕ್ತಿ ಎಂಬುದು ನಮ್ಮ ಮನಸ್ಸಲ್ಲಿದ್ರೆ ಯಾವ ದೇವ್ರಿಗೂ ಮರಿ ಕಡೆಯಂಗಿಲ್ಲ, ಗುರಿ ಕಡೆಯಂಗಿಲ್ಲ, ಅಂತರ ಹಾಕಣಂಗಿಲ್ಲ. ಅದು ಅಪ್ಪ ಅಮ್ಮಗೆ ಅನ್ನ ಹಾಕಿ ನೀವು ದೇವಸ್ಥಾನಕ್ಕೆ ಹೋಗಂಗೇ ಇಲ್ಲಪ್ಪ. ಕಂಡರ ಬಗ್ಗೆ ಮಾತಾಡೋ ಹೋದ್ರೆ ಕಾಯಿಲೆನೇ ಬರಲ್ಲ, ಸಾಲ ಮಾಡಿದವ್ರು ರೋಗನೇ ಬರಲ್ಲ. ಬದುಕ್ರಯ್ಯ 4 ದಿನ ಭಾಳ ಬದುಕ್ರಯ್ಯ. ನಾವು ಹುಟ್ಟಿದ ಸಾರ್ಕ. ಇಷ್ಟೊಂದು ಜನ ನಿಮ್ಮ ಪ್ರೀತಿ ಬೆಳೆದಿನ ನಾನು. ನನಗೂ ಡಾಕ್ಟರ್ ಕೊಡಕ್ಕೆ ಬಂದಾರೆ, ಯಾರನ್ನ ಚೆಕ್ ಮಾಡಿ ನೋಡಿ, ಎಲ್ಲ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಡಾಕ್ಟ್ರೇಟ್ಗಿಂತ ನನ್ನ ಹೆಸರು ಕೆ ರಾಮಚಂದ್ರ ಅಂತ. ಡಾಕ್ಟರ್ ರಾಮಚಂದ್ರ. ನಮ್ಮ ಅಪ್ಪನ ಬಿಸಾಕನ, ನಿಮ್ಮ ಪ್ರೀತಿ ಬಿಸಾಕನ. ನಾನು ಫಾರಿಂಗ್ ಹೋಗೋಣ? ನಾ ಫಾರಿಂಗ್ ಹೋಗಿ ನಿಮ್ಮನ್ನು ಬೇಯಾರು ಹೋಗಲ್ಲ. ಫಾರಿಂಗ್ಗೆ ವರ್ಷಕ್ಕೊಂದ್ಸರಿ ಬರಲ್ಲ, ತಿಂಗಳೊಂದ್ಸರಿ ಬರಲ್ಲ ಹೇಳಿ. ನನ್ನ ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಓದ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ಯಾಕೋ ಅಂತ ಹೇಳಲ್ಲ, ಹೋಗಿ ಇದು ಮಾಡ್ತೀರಂತ. ನನ್ನ ಮಕ್ಕಳು ಬೆಳಿಗ್ಗೆ ಕಸ ಹೊಡೆದ ಹೋಗೋದು, ಕುಡಿಸೇ ಹೋಗೋದು. ನನ್ನ ಮಕ್ಕಳು ನಾರ್ಮಲ್. ನಾವು ಮನಸ್ಸರೆ ನಿಮ್ಮಂಗೆ ಅನ್ನ ತಿಂತಿದೀವಲ್ಲ ಅಲ್ಲಮ್ಮ? ನಾವೇನು ಬೇರೆ ತಿಂತೀವ? ನಾವೇನು ಹಿಂಗೆ ಇರ್ತೀವಿ ಭೂಮಿ ಮೇಲೆ? ನಾವು ಸಾಯ್ತೀವಿ, ನೀವು ಸಾಯ್ತೀರಿ. ಒಳ್ಳೆ ಸಾಯ್ರಯ್ಯ. ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನೀವು ದಯವಿಟ್ಟು ಬೇಜಾರಾಗ್ಬೇಡಿ. ನಿಮ್ಮ ಅಪ್ಪ ಅಮ್ಮನ ಹೊಡೆದ್ರೆ ನೀವು ಗಂಡಸು ಅನ್ಕೊಳಲ್ಲ, ನೀವು ದೊಡ್ಡ ಕೊಂಡ್ರು ಆಗಲ್ಲ. ಹೆಣ್ಮಕ್ಳು ಹೇಳಿ ಎದಿಬೋದಾರಂತ. ಹೆಣ್ಮಕ್ಳು ಜೊತೆ ಕರ್ಕೊಂಬಂದಿ ಮನ್ನೊಂದು. ಯಾಕೆ ಹೆಣ್ಮಕ್ಳು ಒದಿಬೋದಾ? ಗಂಡ್ಮಕ್ಳು ಒದಿಬೋದಾ? ನಿಮ್ಮ ಅಪ್ಪ ಅಮ್ಮ ಒದಿತೀರ ಅಂದ್ರೆ ನೀವು ಶುದ್ಧ ಹೈವೇಕ್ಗಳು ಅಂತ. ನಿಮ್ಮ ಕೈಲಿ ಏನು ಕಿಸಿಯೋಕ್ಕಾಗಲ್ಲ ಅಂತ ಅರ್ಥ. ತಾಯಿ ತಂದೆ ಇಲ್ದವ್ರು ಭೂಮಿ ಬದುಕಕ್ಕೆ ಆಗಲ್ಲ. ತಾಯಿ ತಂದೆ ಕುಡಿಯೋ ನೀರು, ತಿನ್ನ ಅನ್ನ ವೇಸ್ಟ್ ಮಾಡೋ, ಟೈಮ್ ವೇಸ್ಟ್ ಮಾಡೋದು ಸೋಂಬೇರಿಗಳು ಅಂತ ಕರಿತೀನಿ ನಾನು. ನಮ್ಮಪ್ಪ ಮಲಗಿದ್ರೆ ಬೈತಾನೆ ನಮ್ಮನ್ನು 6 ಗಂಟೆ. ನಿಮ್ಗೆ ಗೊತ್ತಿದೆಯಾ? ನಮ್ಮಮ್ಮ ಮಲಗಿದ್ದು ನಾವು ನೋಡೇ ಇಲ್ಲ. ಈಗ ಕೇಳಿ 1 ತಿಂಗಳಾಯ್ತು ಅಂತ ಬಂದು ಸರಿ ಕನ್ನಡ, ಅಷ್ಟು ಕನ್ನಡ ಬರಲ್ಲ. ಇವನ್ ಕೇಳಿ ಅಡುಗೆ ಮಾಡೋದೆ. ನಮ್ಮಮ್ಮ 5 ಗಂಟೆ ಎದ್ದು ಕಸ ಬಾಕಲು ಬರೋದು ಗುಡಿಸ್ತಾ ಇರತ್ತೆ. ಆದರೆ 12 ಗಂಟೆ ಮಲಗಿರಲ್ಲ. ನೀವೆಲ್ಲ ಕಾಲು ನೋವು, ಕೈ ನೋವು. ಅಪ್ಪ ಊರಾಗೆ, ಅಮ್ಮ ಊರಾಗೆ. ಎಲ್ಲೋ ಬೇಜಾರಾಗುತ್ತೆ. ಬೆಳಗಿಂದ ಬಂದು ಏನು ಕೇಳ್ತೀರಿ? ಯಾರವ್ರು ಬರ್ತಾರೆ ಹುಷಾರಾಯ್ತು ಅಂತ ಕೇಳಕ್ಕೊಂದು ಖುಷಿ ಆಗುತ್ತೆ. ಕ್ಯಾನ್ಸರ್ ಹುಷಾರಾಯ್ತು ಅಂತಾರೆ, ಶುಗರ್ ಹುಷಾರಾಯ್ತು ಅಂತಾರೆ, ಕಿಡ್ನಿ ಸಹ ಹುಷಾರಾಯ್ತು ಅಂತಾರೆ. ಅಡುಗೆ ಹೆಂಗೆ ಮಾಡೋರು? ಕಿಡ್ನಿ ಸಲ ಅಡುಗೆ ಮಾಡಿರೋದು. ಒಳಗೆ ಬರ್ತಾರೆ, ನಮ್ಗೆ ಎಣ್ಣೆ ಕೊಡಲ್ಲ. ಯಾರು ಏನು ಕೊಡ್ತೀರಾ ಅಂದರೆ ಬೆಂಗಳೂರಾಗಿಲ್ವಾ, ನಮ್ಮ ತಮ್ಮಗೆ ಬೆಂಗಳೂರಾಗಿಲ್ವಾ, ಮೈಸೂರಾಗಿಲ್ವಾ, ಡೈವರ್ಸ್ ಕೊಡಲ್ಲ. ಮುಂಚೆನೇ ಕೇಳ್ತೀರಿ. ಯಾವನ ಒಬ್ಬ ಲೋಕತಾಲ್ ಹತ್ರ ಗಿರಿಗೇನಹಳ್ಳಿಯಿಂದ ಒಳಗೆ ಬರ್ತಾರೆ. ಅವರ ಕಿಡ್ನಿ ಫೇಲ್ ಅಂತ ನಮ್ಮನೆ ಕೆಲಸ ಸೇರ್ಕೊಂತಾರೆ. ಗಂಡ ಹೆಂಡತಿ ಅವ್ರ ಮಗಳನ್ನೇ ಮದುವೆ ಮಾಡ್ಕೊಂತೀವಿ, ಸುಖವಾಗಿದ್ದಾರಲ್ಲ. ಇವೆಲ್ಲ ಒಬ್ಬಳೇ ಮಗಳು. ಗಂಡ ಸರಿಯಾಗಿ ಬೇಕು. ಮಗ ಕುಡಿದು ಪರವಾಗಿಲ್ಲ, ಗಂಡ ಸರಿಯಾಗಿ ಬೇಕು. ಎಂತಾನೋ ಅಳೆಮೆಯ ಕೆಟ್ಲಾಗ ಅಳೆಮೆ ಬೇಕು. ಮಗಳು ಏನು ಓದಿ ಏನು ಮಾಡ್ತೀರಪ್ಪ? ಮಗಳನ್ನ ಓದಿಸಿ ಕೆಲ್ಸಕ್ಕೆ ಕಳಿಸ್ತೀವಿ. ನೋಡಿ ನಿಮ್ಮನೆ ಬರಂಗೈತಿ. ನಮ್ಮಂತ ಬಡವರು ರೈತರುಗಳು ಏನು ಮಾಡ್ತಾರೆ? ಕೆಲ್ಸಕ್ಕೆ ಹೋಗ್ಬಿಟ್ಟು ಅವ್ರು ಬಂದು ಹೆಂಡತಿ ಮನೆ ಕುಂಡು ಸಾಕ್ತಾರೆ. ನೀವೇನು ಮಾಡ್ತೀರಿ? ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ಬೇಕು. ನೋಡಿ ನಿಮ್ಮನೆ ಬರಂಗೈತಿ. ಮಗಳನ್ನ ಓದಿಸಿ ಕೆಲ್ಸಕ್ಕೆ ಕಳಿಸ್ಬೇಕು. ಅಳೆಮೆ ಆರಾಮಾಗಿ ಕೆಲ್ಸಕ್ಕೆ ಹೋಗಿ ಮನೆ ಮಲಗಿರ್ತಾನೆ. ಆಮೇಲೆ ಡೈವರ್ಸ್ 3 ತಿಂಗಳಿಗೆ. ಓದು ಇಂಪಾರ್ಟೆಂಟ್ ಅಂತ ನನ್ನ ಪ್ರಕಾರ ಅನಿಸಿಲ್ಲ. ಒಳ್ಳೆ ಗುಣ ಇಂಪಾರ್ಟೆಂಟು. ಬಟ್ಟೆ ಇಂಪಾರ್ಟೆಂಟ್ ನನ್ನ ಪ್ರಕಾರ ಅನಿಸಿಲ್ಲ. ಒಳ್ಳೆ ಶುದ್ಧವಾದ ಮನಸ್ಸು ಇಂಪಾರ್ಟೆಂಟು. ಅದಾ ದಯವಿಟ್ಟು ಯಾರು ದೂರಿಂದ ಬಂದೀವಿ ಅನ್ಬೇಡಿ. ಯಾಕೆಂದ್ರೆ ಯಾರು ದೇವಸ್ಥಾನಕ್ಕೆ ಅಂದ್ರೆ ತಿರುಣಾಮಲೆ ಮೇಸ್ತ್ರಿ, ತಮಿಳುನಾಡು ತಿರುಣಾಮಲೆ ಮೇಸ್ತ್ರಿ ಕಾಲು ಬಸಿ ಅವನ್ನ ವೆಲ್ಡಿಂಗ್ ಮಾಡಿಸ್ತಾ, ಅವನ್ನ ಗರೆ ಕೆಲಸ ಮಾಡಿಸ್ತಾ ಇದ್ದೀನಿ. ಬಾಯ್ಕೊಂಡ ಆಂಧ್ರ, ಇದಕ್ಕಿಂತ ದೂರ ಏನಿಲ್ಲ. ಜಮ್ಕಂಡೆ ನನ್ನ ಫೋಟೋ ಹಾಕಿರೋದು ಮೆಹಬೂಬ್ ಅಂತ. ನೀವೇನು ದೂರಿಂದ ಬಂದೀವಿ ಅಂತ ಅನ್ಬೇಡಿ. ಯಾಕಂದ್ರೆ ದೇವಸ್ಥಾನಕ್ಕೆ ಯಾರು ಬರೋದು, ದೇವಸ್ಥಾನಕ್ಕೆ ಹೋಗಿ ಕಿಸ್ಕೊಡೋರಲ್ಲ. ಕೆಳಗಡೆ 16 ವರ್ಷ ನಿತ್ಯವರ ನೀರು ಬರುತ್ತೆ. ಎಲ್ಲ ಲೈವಲ್ಲಿ ಹಾಕಿ ನೀರು ಬರೋದು. ಹುಟ್ಟಿಯಲ್ಲಿ ಹಾಕಿ ನಾನು ಲೈವಲ್ಲೆಲ್ಲ ಆಯ್ತು. ದೇವ್ರು ಸಿಕ್ಕಿದ್ದು ಹಾಕಿದ್ದೀನಿ. ಬಾವಿಯಲ್ಲಿದ್ದೀನಿ ಅಂತ ಯಾರು ಕೇಳಲ್ಲ. ಲೇಟ್ ಆಗುತ್ತಾ ಕೇಳ್ತಾರೆ. ಮೆಟ್ಲು ಯಾಕೆ ಮಾಡೋರು 9 ಗೊತ್ತೇ ಇಲ್ಲ.
ಅದೇ ಜಾಗ ನೀರು ಬರುತ್ತೆ 15 ವರ್ಷ ನಿಂತಿನ ನೀರು ಬರುತ್ತೆ, ಅಲ್ಲೇ ಬಾವಿ ಕಾಣುತ್ತೆ, ಅಲ್ಲಿ ಬಿಡಲ್ಲ, ಅಲ್ಲಿ ಬಿಟ್ರೆ ಗೊಣ್ಣೆ ತೆಗೆಯೋದು ಗಲೀಜ್ ಮಾಡೋದು ಇವೇ ಕೆಲಸ ಎಲ್ಲ. ಬೇಲಿ ಸುತ್ತರಿರಪ್ಪ ದೇವಸ್ಥಾನ ಇದೆ, ಸುತ್ತರಿರಪ್ಪ ಅಂದ್ರೆ ಮೊಬೈಲ್ ಕಡೆ ಇಟ್ಕೊಂತಾರೆ, ಮುಂದೆ ಬಂದು ಮೊಬೈಲ್ ಕಂಡು ಅಲ್ಲಿ ಉಚ್ಚರಿಸೋದು ಮಕ್ಕಳನ್ನ, ಮಮ್ಮಿ ಸಾಕು ಒಯ್ಯಿ ಅಲ್ಲಿ ಬಿಡು ತಲೆಕೆಸಿಬೇಡ ಅಂತೀನಿ. ಯಾರು ಒಬ್ಬನಾರ ಬಂದು ನೀವು ಬಾವಿ ನೋಡ್ಬೇಕಣ್ಣ ಅಂತ ಕೇಳಿದ್ರೆ ನಾನು ಒಬ್ಬನ ಕೇಳಿಲ್ಲ. ನನ್ನ ಸರ್ವಿಸಲ್ಲಿ 22 ವರ್ಷ ನನಗೆ ವಿಗ್ರಹಮೂರ್ತಿ ಸಿಕ್ಕಿ, ಇಲ್ಲಿ ಮೂಲ ಸ್ಥಾನಕ್ಕಿಂತ ವಿಗ್ರಹಮೂರ್ತಿ ಬಹಳ ಪವರ್ಫುಲ್ ಪೀಠನೇ. ಈಗ ನನಗೆ ಫಸ್ಟಿಗೆ 22 ವರ್ಷ ಏನು ನೀರು ಬರ್ತದೆ ಅದೇ ನೀರು, ಅದು ಮಧುಕೆರೆ ನೀರು ಕೇಳಿಕ್ಕೆ ನೀವೆಲ್ಲ ಮಾಯದಂತ ಮಳೆ ಬಂತಮ್ಮ ಅಂತ, ಬಹಳ ಪವರ್ಫುಲ್ ಹಳ್ಳ ಅದು, ಐಕೆರೆ ಹಳ್ಳ. ಅಲ್ಲಿ ಆ ಕಡೆ ಅದು ಗಾಳಿಗೆ ಬಂದ್ಬಿಡುತ್ತೆ, ಮಳೆಗೆ ಬರಲ್ಲ. ಆ ಕಡೆ ಸ್ವಲ್ಪ ಜಮೀನಿದೆ ನಮ್ದು, ಉದ್ದಾರಕೋಟೆ ದೇವಕೋಟೆ, ಅಲ್ಲಿ ಸಿಗುತ್ತೆ ದೇವ್ರು. ನಿಮಗೆ 22 ವರ್ಷ ದೇವ್ರು ಸಿಕ್ಕಿ ನಾನು ಎತ್ತು ಕಟ್ಬಿಡ್ತೀನಿ. ಅವಾಗ 15 ವರ್ಷದಿಂದ ಹಿಂದೆ ನಿನ್ನ ಮಕ್ಕಳಿರಲ್ಲ, ಅಲ್ಲಿ ತಂದೆ ಸಿಕ್ಕಿ 5 ವರ್ಷ ಆದ್ಮೇಲೆ ನನಗೆ ಎತ್ತು ಪೂಜೆ ಮೇಲೆ ಮಗ ದೊಡ್ಡ ಮಗ ಕೊಡ್ತಾನೆ, ಚಿರಂಜೀವಿ ದುರ್ಗ ದೊರೆದುರ್ಗ ಅಂತಿದ್ರು ಮಕ್ಕಳು ನನಗೆ. ನಾನು 5 ವರ್ಷ ಗಲ್ಗಲಿ ಮೇಲೆ ಹೊತ್ಕೊಂಡ್ಬಂದು ಕರೆಂಟ್ ಕೊಡ್ತೀನಿ ಹೊಡಿತೀನಿ ಕಂಪ್ಲೇಂಟ್ ಎಲ್ಲ ಅಂಬಸಿ ಬಂದಿನಿ. ಎಲ್ಲರೂ ಊರಿಗೆ ಬಂದ್ರೆ ನನ್ನ ಕಾಳಮ್ಮ, ನಿಮ್ಮ ಬೋಳಮ್ಮ, ನಮ್ದು ಆವಮ್ಮ ಇವಮ್ಮ ಅಂತ ನಡ್ಕಾಡೋದು. ನಮ್ಮ ಮನೆ ಬರೋ ಅಷ್ಟೇ ಅಲ್ಲ, ನಮ್ಮ ಜನಗಳು ಅಷ್ಟೇ ಹಣ ಬರ. ನಾನು ಹಿಂಗೆ ಅಲ್ಕೊಂಡು ಎಳ್ಳಿರು ಹೊಡೆದು ರಾತ್ರಿ ಎಲ್ಲ ಆಗಲು ಎಳ್ಳು ಹೊಡೆದು ರಾತ್ರಿ ಹೊತ್ತು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದಪ್ಪ. 2 ತಿಂಗಳು ಮುಂಚೆ ಕೊರೋನಾ 2 ತಿಂಗಳು ಮುಂಚೆ ದೇವ್ರ ಅಪ್ಪಣೆ ಆಗುತ್ತೆ, ದೇವರಿದೆ ಅಂತ ನಂಬಲ್ಲ. ನಮ್ಮ ನಿತ್ಪರ ನೀರು ಬಂದು ನಮ್ಮ ಆಗ ನೀರು ಬರುತ್ತೆ, ಆಗ ಬಾವಿ ತೆಗೆದು ನೀರು ಸಿಗುತ್ತೆ. ಹಂಗೆ ಮಕ್ಕಳಿರೋದು ತದ್ರೂಪ ದೇವರಿಗೆ ಟರ್ನಾಗುತ್ತೆ, ಯಾರಿಗೂ ಗೊತ್ತೇ ಇಲ್ಲ. ಅಲ್ಲ ಬರ್ತಾ ಇದೆ, ಅಲ್ಲಿರೋ ಬರ್ರಪ್ಪ ಕುಬೇರ ಮೂಲೆ, ಅಲ್ಲಿಂದ ಬರ್ರಿ, ಬರುವಾಗ ನಿಮ್ಮ ಹಣೆ ಬರುತ್ತಾ ಇಲ್ಲ, ನಿಮ್ಮ ಕಷ್ಟ ಕರ್ಮ ಅರ್ಧೋಗುತ್ತೆ ಅಂತ ಅರ್ಧೋಗ್ತಾ ಇದೆ. ಹೋಗುವಾಗ ಮತ್ತೆ ನಿಮ್ಮ ಹಣೆ ಬರ ಮತ್ತೆ ಹೋಗ್ರಿ, ಅದು ಕುಬೇರ ಮೂಲೆ ದೇವ್ರ ಸಿಕ್ಕಿತ್ತು, ವಾಯುಮೂಲೆ ನಾನು ಅಗ್ನಿ ಮೂಲೆ ಸೌದೋಗುತ್ತೆ. ಏನು ಕಷ್ಟ ಆಗಲ್ಲ ಅಂದ್ರೆ ನೀರ್ ಮೇಲೆ ಬರ್ತೀರಿ, ಪೈಪ್ ಮೇಲೆ ಬರ್ತೀರಿ, ಅಲ್ಲಿ ಕಾಲು ಕೊಳೆ ಆಗುತ್ತೆ ಅಂತೀರಿ, ಸಿಸಿ ಅಂತೀರಿ. ಬೆಂಗಳೂರಾಗ ಮೈಸೂರಾಗ ಆರಾಮಾಗಿ ಕುಡಿತೀರಿ, ಎಲ್ಲ ನೀರು ಕುಡಿತೀರಿ, ಮಿಕ್ಸ್ ಆಗುತ್ತೆ. ಇಲ್ಲಿ ಕುಡಿರಯ್ಯ ಒಂದೇ ನೀವು ಪೈಪ್ ಹಾಕಿ ನಮ್ಮ ಮನೆಗೆ ಅದೇ ನೀರು ಕುಡಿದ ಪವಿತ್ರವಾದ ಗಂಗೆ. ಲೇಟ್ ಆಗುತ್ತಾ ಕೇಳ್ತೀರಿ, ಕಾಲು ಕೊಳೆ ಆಗುತ್ತೆ ಅಂತೀರಿ. ಸರಿಯಾದ ಚಪ್ಪಲಿ ಬಿಟ್ಟು ಬರ್ತಾರೆ ಅಲ್ಲಿಂದ ಅಲ್ವಾ. ಅದು ಮೊನ್ನೆ ಯಾರೋ ಬಾಣ್ತಿಯರೆಲ್ಲ ಬರ್ತಾರೆ ಅಂತ ಹಾಕಿ, ಬಾಣ್ತಿಯರು ಕೈ ಇಲ್ದರು ಕಾಲಿಲ್ದರು, ಇದು ವಯಸ್ಸಾದ ಯಜಮಾನರು ಬರ್ತಾರೆ ಅಂತ ಕಲ್ಲು ಹಾಕಿರೋದು, ಅಲ್ಲಿ ಇದಾಕಿರೋದು. ಇವರೆಲ್ಲ ಹಿಂಗೆ ಗಂಡಿಗೆ ಎಂಟಿ ರೀ ಹಿಂಗಂತ ಬನ್ನಿ ಹಬ್ಬ ಯಾವ ಕಾಯಿಲೆ ಬರುತ್ತೆ ನನಗೆ ಅಂತ. ನಾರ್ಮಲ್ ಆಗಿ 44 ವರ್ಷ ನಾನು ಒಂದ್ಸರಿ ಸತ್ತಾಗಿಲ್ಲ, 68 kg ನಾನು ಸತ್ತೇ ಹೋಗಿ ಒಂದ್ಸಲ. ನಿಮಗೆಲ್ಲ ಹುಚ್ಚು, ಬಿಗ್ ಬಾಸ್ ಹುಚ್ಚು, ಸೀರಿಯಲ್ ಹುಚ್ಚು, ಮೊಬೈಲ್ ಹುಚ್ಚು, ಕಂಡ ಮನೆ ಬಗ್ ನೋಡೋ ಹುಚ್ಚು, ಚೀಟಿ ಹುಚ್ಚು, ನಮ್ಗೆ ಏನು ಹುಚ್ಚಿಲ್ಲ, ಹಾಕಿ ನಾನು ಸತ್ತೋಗಿಲ್ಲ. ಆರಾಮಾಗಿರಿ, ಬೆಳಗಿಂದ ಏನು ಕೇಳಲ್ಲ. ಎಂತೆಂಥ ಪುಣ್ಯಾಪುರ ಬಂದು ಕೈ ಬತ್ತಬೇಕು ಅಂತ ಕೇರಳ ಮಾಡಿದ್ರೆ ಕೂತಿದ್ರಲ್ಲಿ ಗಂಟೆಗಟ್ಟಲೆ. ಇದೇ ದೇವಸ್ಥಾನ ಮೂಲ ಸ್ಥಾನ, ಇದೇ ನಮ್ಮ ಮನೆ. ಸುತ್ತರಿರಪ್ಪ ಅಂತ ಹೇಳಿ ಯಾರಿಗಾರ ಬಡಪಾಯಿಗಳು ಬಂದು ಸುತ್ತರಿತ ಅಂತ ಹಾಕಿದ್ರೆ ಮುಂದಕ್ಕೆ ಕುದೋದು, ಮೀಟಿಂಗ್ ಹೊಡೆಯೋದು, ಫೋನ್ ಹೊಡೆಯೋದು, ಮಕ್ಕಳನ್ನ ಉಚ್ಚರಿಸೋದು ಮಾಡೋದು ಮನೆ ಆಗುತ್ತಲ್ಲ. 25 ವರ್ಷ ಹಿಂದೆ, ಕನಿಷ್ಠ ಪಕ್ಷ 20 ವರ್ಷ ಹಿಂದೆ ಭಕ್ತರು, ಈಗಲ್ಲ ಭಕ್ಷಕರಿದ್ದೀರಾ. ದೇವಸ್ಥಾನಕ್ಕೆ ಬಂದು ನನಗೆ ಒಳ್ಳೆದಾಗ್ಲಿ ಅಂತ ಯಾರು ಕೇಳಲ್ಲ. ಕಂಡ ಮನೆ ಹಿಂಗಂತಾರೆ, ಅವ್ರಿಗೆ ಮಾಟ ಮಾಡ್ಸೋಣ, ಇವ್ರಿಗೆ ಮಾಟ ಮಾಡ್ಸೋಣ, ಅವ ಮನೆ ಅಳಗೋಲಿ ಇವ್ ಮನೆ ಬರೀ ಅವೇ ಕೇಳೋದಲ್ಲ ಬಂದು. ಅವ್ರು ಹಿಂಗಂತಾರೆ, ಇವ್ರು ಹಿಂಗಂತಾರೆ ಅಂತ. ನನ್ನ ಹೊಡಿತೀವಿ ಅಂತಾರಪ್ಪ, ಯಾರು ಹೊಡೆದೇ ಇಲ್ಲಪ್ಪ. 38 ಗಂಟೆ, ಜಸ್ಟ್ 38 ಗಂಟೆ ಅಷ್ಟೇನು ಜಾಗ. ಅದ್ರೊಳಗಲ್ಲ 2 ಹಾವು ಸಮೇತ ಪ್ರತಿಯೊಂದು ಪ್ರಾಣಿ ಸಾಕಿ, ಒಳಗೆ ಮಲ ಸಮೇತ ಸಾಕಿನಿ ನಾನು. ಅವೇ ಮನೆಗಳು, ಇದೆಲ್ಲ ನಮ್ದಲ್ಲ. ಬರ್ತೀರಿ, ಪಕ್ಕದ ಹಿಂಗಂತಾರೆ, ಜಮೀನು ಅರ್ಧ ಹೋಯ್ತು, ಇದು ಬರೀ ಕೇಳೋದು, ಏನು ಕೇಳಂಗೆ ಇಲ್ಲ. ಅರ್ಧ ಮನೆ ಕಟ್ತೀವಿ ಅಂತಾರೆ. ಆರಡಿ ನೋಡಿ ಗುಂಡಿನೇ ಇಲ್ಲ, ಈಗಲೇ ಎಲ್ಲ ಬರ ಮಾಡ್ತಾವ್ರೆ, ಗೊತ್ತೇ ಇಲ್ಲ ನಿಮ್ಗೆಲ್ಲ ಜನಗಳಿಗೆ. ಎಂಥ ಕಾಲ ಬಂದಿಲ್ಲ ಸರಿ, ಜನ ಕೆಟ್ಟೋಗಿರಿ. ಹ್ಯಾಪಿ ನ್ಯೂ ಇಯರ್ ರಾತ್ರಿ 12 ಗಂಟೆ ಸುರುಟ್ಟುತ್ತಾ, ಹಾಲು ರಾತ್ರಿ ಕೊಡುತ್ತಾ, ಇರೋದಪ್ಪ ಮಾಡ್ರೆ ಮಳೆ ಬರುತ್ತೆ ಅಂದ್ರೆ ಯಾವನು ಮಾಡೋಕ್ಕಲ್ಲ. ಬೇಯಿಸಪ್ಪ ಯಾರೋ ಊರೇ ಉಗುರು ಬಣ್ಣ ಹಾಕಿದ್ರೆ ಹೆಣ್ಮಕ್ಳು ಕಳೆ ಕೇಳಲ್ಲ, ತಲೆ ಬಣ್ಣ ಬಿದ್ರೆ ಗಂಡ್ಮಕ್ಳು ಬೇಸ ಹೊಡೆ. ಮಳೆಯಲ್ಲಿ ಬರುತ್ತೆ, ಏನಕ್ಕೆ ಮಳೆ ನಿಮಗೆ? ಬಿಸಿಲಿಂದಿರ ಬಿಸಿಲು ನೀರು ಎಲ್ಲಿಂದ ಬರುತ್ತೆ? ಯಾವ ಒಂದು ಸಂಘ ಮಾಡ್ಕೊಳ್ಳಿ, ನಿಮ್ಮ ಊರಿಗೆ ಒಂದು ಬೋರ್ ಹಾಕ್ಕೊಳ್ಳಿ. ಬೇಸಿಗೆ ಕಾಲದಲ್ಲಿ ಒಂದು ತೊಟ್ಟಿ ಕಟ್ಟಿ, ನೀವಾರು ಬಿಸಿಲು ನೀರು ಕೊಡು, ಸಾರಿ ಪರವಾಗಿಲ್ಲ, ಪ್ರಾಣಿ ಪಕ್ಷಿ ನೀರು ಕುಡಿತವೆ. ರೋಡಿ ಊರಿಗೊಂದು ರಸ್ತೆ ಮಾಡಿ, ಯಾರೋ ಬಡಪಾಯಿಗಳು ಓಡಾಡ್ತಾರೆ. ಊರಿಗೊಂದು ಶಾಲೆ ಇರ್ತಾರೆ, ಶಾಲೆ ಉದ್ಧಾರ ಮಾಡಿ, ನಿಮ್ಮ ಮಕ್ಕಳು ಓದ್ತಾರೆ. ಬೀಜಕ್ಕೆ ಕುಣಿ ಹಬ್ಬದ ಒಂದು ಬೋರ್ ಹಾಕ್ಕೊಳ್ಳಿ, ಆಗಲ್ವಾ? ಅಂದ ಸಮಯ ಊಟ ಮಾಡಿಸಿ. ಬದುಕೋದು ಭಾಳ ಇದೆ, ಬದುಕೋದು ಗೊತ್ತಿಲ್ಲ, ನನ್ನ ಜೊತೆ ಬನ್ನಿ, ಬದುಕೋದು ಹೆಂಗೆ ನಾನು ತೋರಿಸ್ತೀನಿ. ರಸ್ತೆ ಕೈಯಿಲ್ಲದೆ ಕಾಲಿಲ್ಲದೆ ಬೆಸಡ್ ಹಚ್ಚಿ 1000 ರೂಪಾಯಿ ಬಿಲ್ ಮಾಡಿ ಓಮ್ ಅಂತ ಬರ್ಕೊಂಡು ಹೇಳ್ತಾ ಇದೀನಿ. ಅನುಭವಿಸಿ ನಿಮ್ಮ ಮನೆ ಬರ. ಯಾರಾದರೂ ಬಂದು ದುರ್ಗಾಸ್ತ್ರ ಕಡೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಚೀಟಿಗಳಲ್ಲಿ ಗೂಗಲ್ ಪೇ ಫೋನ್ ಪೇ ಮಾಡಿ ಅಂತ ನಿಮ್ಗೆ ಯಾರು ಕೇಳಿದ್ರೆ, ಯಾವ್ದಾರು ಹೋಟ್ಲಿಗೆ ಬಂದು ಟೀ ಕುಡಿಯಕ್ಕೆ ಬಂದರೆ, ಯಾವ್ದಾರ ಟೋಲಲ್ಲಿ ಫ್ರೀ ಬಿಡು ಅಂದರೆ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ 1 ರೂಪಾಯಿ ಹಣನ ಒಬ್ರಿಗೂ ಸಹಾಯ ಮಾಡೋಂಗಿಲ್ಲ. ನೆನಪಿರಲಿ ನಿಮಗೆಲ್ಲ. ನನ್ನ ತಮ್ಮಂದ್ರಲ್ಲ, ನಾನು ಬಂದರೂ ಮಾಡಬೇಡಿ. ಈಗ ದುಡ್ಕೊಂಡು ತಿಂತಾರೆ ಅವರು. ಅಂತ ಕಾಲ ಬಂದ್ರೆ ಹೇಳ್ತೀನಿ ನಿಮಗೆ ಕೊಡೋಕ್ಕೆ. ನಾನೇ ಲೈವಲ್ಲಿ ಹೇಳ್ತೀನಿ, ಏನೋ ಬೇಕಿದ್ರೆ. ದಯವಿಟ್ಟು ಯಾರಿಗೂ ವಿನಾಕಾರಣ ನೀವು ದುಡ್ಡ, ನೀವು ಕಷ್ಟಪಟ್ಟು ದುಡ್ಡ ಯಾರಿಗೆ ಕೊಡ್ಕೋಬೇಡಿ. ಎಲ್ಲ ಫಾರಿನಾಗಿದ್ದಾರೆ ಮಕ್ಕಳೆಲ್ಲ, ನೀವೆಲ್ಲ ಇನ್ನೂ ಆರಡಿ ಮೂರಡಿ ಗುಂಡಿದೆ ಸಾಯ್ತಾ ಇದೀರಿ ನೀವೆಲ್ಲ. ಗೊತ್ತಾಯ್ತಾ? ಕೆಲವೊಂದು ನಟರು, ಕೆಲವೊಂದು ಸ್ವಾಮಿಯರು ಇದ್ದಾರೆ, ಅವ್ರು ಮಾಡ್ಕೊಂಡಿರ್ತಾರೆ. ನೀವು ಸುಮ್ಮನೆ ನಿಮ್ಮ ಮನೆ ನೋಡ್ಕೊಳ್ಳಿ ದಯವಿಟ್ಟು. ದುಡ್ಡನ್ನ ಯಾರಿಗೆ ಕೊಡಂಗಿಲ್ಲ. ಇಲ್ಲಿ ಬರ್ತೀರಿ, ಸ್ವಾಮಿಯರಿದ್ದಾರೆ. ಎಲ್ಲಿದೆ ಸ್ವಾಮಿಯರು? ನಾನು ಮನುಷ್ಯ ಅಲ್ವಾ? 12 ಗಂಟೆ ಮಲಗೋದು 4 ಗಂಟೆ ಇದಂತೀನಿ ನಾನು. ನಿಮ್ಗೆ ಗೊತ್ತೇ ಇಲ್ಲ. ಎಲ್ಲ 8 ಗಂಟೆ 6 ಗಂಟೆ ಕ್ಲೋಸ್ ದೇವಸ್ಥಾನ. 8 ಗಂಟೆಗೆ ಬತಾನೆ ಇರ್ತಾರೆ, ಪುಣ್ಯಾಪುರ ತೋರಿಸ್ತೀವಿ. 8 ಗಂಟೆ ಮೇಲೆ 2 ಅವರ್ ಅಂತರ ಕಟ್ಟಕ, 10 ಗಂಟೆ ಸ್ನಾನ ಮಾಡೋ, 12 ಗಂಟೆ ಬೆಳಗ್ಗೆ 4 ಎದ್ದು ಯೋಗ, 5 ಎದ್ದು ದೇವಸ್ಥಾನಕ್ಕೆ ನಮ್ಮ ಕೆಲಸ ಬರ್ತೀವಿ. ನೀವು ಬರ್ತೀರಿ, ಲೇಟ್
ವಾಚಸ್ ಅಂತಾನೆ ಏನು ಲೇಟಾ ಅಂತವ ಸಾಯಕ್ಕೆ ಹೋಗಿ ಲೇಟ್ ಆಗ್ಬೇಕು ಅಷ್ಟೇ ಅಪ್ಪ. ಎಂಥ ಪುಣ್ಯ ಸ್ಥಳ ಯಾರಿಗಾರು ಗೊತ್ತಿದ್ಯಾ? ಇದೇ ಕೈ ಒಂದೇ ಒಂದಿನ ಮಂಚಿನ ಮಲಗಿನಿ ಅಂತ ಯಾರು ಹೇಳ್ಸಿ ನಾನು ನೋಡೋಣ. ಯಾವ್ದಾರ ಮನೆಗೆ ಟೀ ಕುಡ್ಕೊಂಬಂದಿನ ನನಗೆ ಹೇಳ್ಸಿ ನೋಡೋಣ. ಯಾರೋ ₹1 ಕೊಡಿ ಅಂತ ಕೇಳಿದ್ರೆ ಯಾರು ಟೋಲ ಬಿಡು ಅಂತ ಕೇಳಿದಿನ ಕೇಳಿ ನೋಡಿ ನನಗೆ ಗೊತ್ತಿದ್ಯಾ ಎಲ್ಲಿ ಮಕ್ಕಂತೀವಿ ಅಂತ. ನೆಲದ ಮೇಲೆ ಮಲಗೋದು ಎಂಥ ಕೋಟಿ ಬಿಲ್ಡಿಂಗ್ ಕಟ್ಟಿರಿ ಎಷ್ಟೆಷ್ಟು ಕಟ್ಟಿರಿ ನೆಲ ಮೇಲೆ ಇರುತ್ತದೆಲ್ಲ. ಸ್ವಲ್ಪ ಯೋಚನೆ ಮಾಡಿ ಜನಗಳೇ. ಕಾಯಿಲೆ ಬರ್ತಾ ಇದೆ, ಎಲ್ಲರಿಗೂ ಕಾಯಿಲೆ ಇದೆ. ದಯವಿಟ್ಟು ಫಸ್ಟ್ ದೇವ್ರನ್ನ ಕೇಳಿ ನನಗೆ ಯಾವುದೂ ಕಾಯಿಲೆ ಕೊಡೋದಿರಲಿ ಅಂತ ಅಲ್ವಾ. ಸಾಲ ಮಾಡಿದ ಬದುಕ್ಬೋದು ಹೆಂಗೆ ಅಂತ ನಾವು ತೋರಿಸಿದೀವಿ. ನಾನು ₹2 ಸಂಬಳಿಗೆ ₹2 ನಮ್ಮ ಅಪ್ಪ ಪೇಪರ್ ₹2 ಸಾವಿರ ಕಾಯಿಸಿ ನಾನು ₹2 ಪೇಪರ್ ಆಗ್ತಾ ಇದ್ದೆ. ಅಲ್ಲಿಂದ ಶುರು ನನ್ನ ಜೀವನ. ₹13 ಬ್ರ್ಯಾಂಡಿ ಶಾಪ್ ಕೆಲಸ, ಲಾರಿ ಡ್ರೈವರ್, ಬಸ್, ವೆಲ್ಡಿಂಗ್ ನಾವು ಕಸ ನಾವು ಹೊಡೆಯೋದು. ನಾಚ್ಕಾತ ನಿಮ್ಮನ್ನೇ ಕ್ಲೀನ್ ಮಾಡ್ಕೊಂಡಪ್ಪ ನಾಚ್ಕಾಗಲ್ಲ. ಕಂಡ ಮನೆ ಬಗ್ಗೆ ನೋಡ್ರಿ ನಾಚ್ಕಾಗತ್ತೆ ಆಗುತ್ತಾ. ಪ್ರಸಾದ ಕೊಡ್ತೀನಿ ಅಂತ ಕೊನೆಯಾಗಿ ಹೇಳ್ತೀನಿ. ಯಾರಿಗೆ ಬೇಕು ಊಟ ಇಸ್ಕೊಳ್ಳಿ, ಬೇಡವಾ ಸೈಲೆಂಟಾಗಿ ಹೋಗಿ ವ್ಯರ್ಥ ಮಾಡೋಗ್ಬೇಡಿ. ಯಾರು ಅನ್ನ ಎಷ್ಟೋಗ್ತೀರಿ ನಿಮ್ಗೆ ಅನ್ನ ಸಿಗ್ತೇನೆ ಆಗ್ಬಿಡುತ್ತೆ. ಯಾಕೆಂದ್ರೆ ಕೊರೋನಾ ಬಂದಾಗ ಅವ್ರು 30 ಜನ ಇದ್ರು ನಮ್ಮ ಮನೆಗೆ. ಇಲ್ಲೆಲ್ಲ ಮಲ್ಕೊಳ್ಳೋರು 18 ಜನ ಹೆಣ್ಮಕ್ಳು ಇದ್ರು. ನಮ್ಮ ಅಮ್ಮ ನಮ್ಮ ಹೆಂಡತಿ ಪಾತ್ರೆ ಬೆಳಗೋರು ಈ ಥರವ್ರು. ಪಾತ್ರೆ ಬೆಳಗ್ಗೆ ಬರೀ ಹೆಣ್ಮಕ್ಳೆಲ್ಲ ನಮ್ಮ ಅಮ್ಮ ಅಂತಾರು ಎಷ್ಟು ಸೊಂಟ ಐತೆ ಕೈ ನೈತೆ ಕಾಲಿಗೆ ಆಡ್ಕಾಡ ಮೊಬೈಲೇ ಮರ ಕನ್ನದಂಗಿರೋರು. ಅಥವಾ ಇನ್ನು ಗಂಡು ಮಕ್ಳು ಯಾವನ ಕಲ್ಲು ಹಾಕ್ತಿರಲ್ಲ, ಕಾಲು ನೋವು ಕೈ ನೋವು ಮಿಕ್ತಾರಲ್ಲ. ಎಲ್ಲರೂ ನೋಡಿದ್ದೀನಿ ನಾನು. ಬದರೆಲ್ಲ ಭಕ್ತರಲ್ಲ, ಭಕ್ತರಾಗ್ಬೇಡಿ, ಭಕ್ತರಾಗ್ಬೇಡಿ. ಹೇಳಿಲ್ವ 25 ವರ್ಷದಿಂದ ಕನಿಷ್ಠ ಪಕ್ಷ 25 ವರ್ಷದಿಂದ ದೇವಸ್ಥಾನಕ್ಕೆ ಬಂದು ಕಲ್ಲು ಮುಟ್ಟಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ದೇವ್ರನ್ನ ಸುತ್ತರೇರು. ಒಳ್ಳೆ ಮಾಡೋ ಒಳ್ಳೆ ಬೇಡ. ಈಗ ಸುತ್ತರೇ ಮೊಬೈಲ್ ತಗೊಂತಾರೆ, ಸೆಲ್ಫಿಗಳು ಮೊಬೈಲ್ ತಗೊಂತಾರೆ. ಆಸ್ತಿ ಬಂದಿಲ್ಲ, ಗಂಡು ಹೊಡಿತಾನೆ, ಆ ಕಂಠ ಗುದ್ದಾಡ್ಯಾರೆ, ಡೈವರ್ಸ್ ಆಯ್ತು, ಬರೀವೇ ಕೇಳೋರು ಮಗೊಳುತ್ತೆ ಅಂತ. ಹಂಗೆ ಫೋನ್ ಅವಶ್ಯಕತೆ ಇದೆಯಾ? ಕೆಲವರು ಫೋನಲ್ಲಿ ಜೀವನ ಮಾಡ್ತಿದ್ದೀರಾ, ಏನೋ ನಿಮ್ಗೆ ಕೆಲಸ ಬರುತ್ತಾ? ಬನ್ನಿ ಮಾಹಿತಿ ತಪ್ಪು ಕಳಿಕೆ ಕರೆಕ್ಟನಪ್ಪ. ಬನ್ನಿ ಎಲ್ಲ ಹೋಗಿ ಕೆಳಗೆ ಮಾತಾಡ್ಕೆ ಬನ್ನಿ, ನಿಧಾನಕ್ಕೆ ಮಾತಾಡ್ಕೊಂಡು ತೊಂದರೆ ಕೊಟ್ಟು ಬನ್ನಿ. ಅಲ್ಲೇ ತಗ್ಬಿಡೋದು ಹಾ ಅಂತಾರೆ. ಗಂಡು ಮಕ್ಳು ಇಲ್ಲಿ ಫೋನ್ ಬರುತ್ತೆ, 20 ಹೆಣ್ಮಕ್ಳು ಅಲ್ಲಿ ಫೋನ್ ಬರುತ್ತೆ. ನನಗೆ ನಾವು ಫೋನ್ ಆಫ್ ಮಾಡಿರೋ ಒಬ್ಬಿರ್ಬೇಕು, ಚಪ್ಪಲಿ ಬಿಡೋಕೆ ಒಬ್ಬರು, ಮಕ್ಳು ಕಣ್ಣಿಗೆ ಒಬ್ಬಿರ್ಬೇಕು. ಒಂದೇ ಮಗು ಗಂಡೆಂತ ಇಬ್ಬರು ಇದ್ರಂತಾರೆ. ಈ ಮಗು ಆಡ್ತಾ ಇರುತ್ತೆ. ಈಗ ಮಕ್ಳು ಆಡಾಗಿಲ್ವಾ ಅಂತಾರೆ. ಮಕ್ಕಳೆಲ್ಲ ಆಡ್ಸಕ್ಕೆ ಚೆನ್ನಾಗಿ ಆಸೆ ಎಸ್ತಿರ್ತಾರೆ. ಮಕ್ಕಳು ಆಡಿಸಿ ಇಲ್ಲಿ ಗರ್ಭವಳಿಗೆಲ್ಲ ಬಿಡೋದು. ಬಾವಿ ಇರುತ್ತೆ, ಸುತ್ತಲೂ ಕಲ್ಲು ಬಂದಿರ್ತವೆ. ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರವಿರಿ. ಅಕ್ಕಪಕ್ಕ ನಾವ್ಯಾರು ಗುದ್ದಾಡಿಲ್ಲ, ಅವರೆಲ್ಲ ಬೇಲೆಕಿಲ್ಲ ಕಡೆ ಎಲ್ಲ ಬೆದೆ ಮಾಡ್ಕೊಂತೀರಿ ನೀವೆಲ್ಲ. ಅಲ್ಲಿ ಕರೆಂಟ್ ಇದೆ, ಒಂದು ಮಗು ಕರೆಂಟ್ ವೈರ್ ಕಡಿತಾ ಇದೆ, ಇಟ್ಕೊಳ್ಳಮ್ಮ ಅಂದ್ರೆ ಗಲಾಟೆ. ಆ ಅಮ್ಮ ಅವ್ರ ಗಲಾಟೆ ಮಾಡ್ತಾರೆ, ಬಗಲ ಹಾಕೊಂಡಾರವ್ರು. ತಪ್ಪಾಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀರಲ್ಲ. ಅವನು ಅಷ್ಟೇ ವೈರ್ ಕಟ್ಟ ಹಾಕೊಂಡು ನಾವು ಅವ್ರು ಚೆನ್ನಾಗಿದ್ದೀವಿ. ಪಕ್ಕ ಮಗು ಪಕ್ಕ ಮನೆ ನೋಡಿ. ಇಂಥ ಕಳ್ತನ ಆಗೋ ಜಾಗ, ಬಾಕನ ಹಾಕೋ ಜಾಗ, ತಿರ್ಸ್ಕೊಂಬರಕ್ಕೆ ಮನ್ನೊಂದಿಬ್ರು ದೇವ್ರು ಬಂದ್ಬಿಟ್ಟು ಒಂದು ಹುಡುಗಿ ಬೇರೆ ತಕ್ಕ ಕುಣಿತ, ಒಬ್ಳು ಶರತ್ತ ಕುಣಿತಾಳೆ. ದೇವ್ರು ಬರುತ್ತೆ ಅಂತ ಕುಣಿತಾರೆ ಹೆಂಗಸ್ಗಳಲ್ಲಿ. ಕಂಪ್ಲೇಂಟ್ ಕೊಟ್ಟರೆ ಮಾಡೋದು, ನಾವು ದೇವಸ್ಥಾನಕ್ಕೆ ಹೋಯ್ತು ನಮ್ಗೆ ಸನ್ಮಾನ ಮಾಡಲಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದು. ಸರಿಯಾದ ಸಂಸ್ಕೃತಿ ಇರೋರು ಯಾರು ಸ್ಟೇಷನ್ ಬಾಗ್ಲಿಗೆ ಹೋಗಲ್ಲ. ಸರಿಯಾದ ಸಂಸ್ಕೃತಿ ಇರೋದು, ಸಂಸ್ಕಾರ ಇರೋ ಯಾರು ತಿರುಗಿ ಮಾತಾಡೋಕ್ಕಲ್ಲ. ಕೆಲವೊಂದು ಜನ ಬರ್ತಾರೆ, ಬಾಲ ಹೈವೇಗಳು ಬರ್ತಾರೆ. ಮನೇಲಿ ಅಪ್ಪ ಅಮ್ಮ ಹಂಗೆ ಬೆಳೆಸಿರ್ತಾರೆ, ಅವ್ರು ಹಂಗೆ ಬೆಳೆದ್ರೆ ದಿನಕ್ಕೂ ಒಬ್ಬನಾರ ಬರ್ತಾನೆ ಗಲಾಟೆ ಮಾಡೋಕೆ. ದಿನಕ್ಕೂ ಒಬ್ಬನಾರ ಬರ್ತಾನೆ. ಮೊನ್ನೆ ಯಾರು ಬ್ರೈನ್ ಟ್ಯೂಮರ್ ಅಂತ ಹೇಳಿ ತಿಂಗ್ ಮಗು ಅಳ್ತಾರೆ, ಗಂಡೆ ಹೆಂಡತಿ. ನನಗೆ ಮಗು ತಿರುಗುತ್ತೆ, ನಂಗೆ ಅವಳು ಬಂದ್ಬಿಡ್ತು. ನಾನು ಅಳ್ತೆ, ಎಲ್ಲ ಅಳ್ತವ್ರೆ. ಯಾವನ ಬುಟ್ಕೊಂಡ ಲೇಟ್ ಅನ್ರಿ ಕಳ್ಸಿ ಅಂತಾನೆ. ಏನ್ ಮಾಡೋದು? ಲೇಟ್ ಆಗುತ್ತಂತ ನನಗೆ ಹೋಗಿ ಸಾಯಕ್ಕೆ. ಯಾವಂದಾರ ಒಬ್ಬ ಕಷ್ಟ ಸ್ಪಂದನೆ ಮಾಡಿ. ನಾನು ದೇವಸ್ಥಾನ ಮಾಡ್ಕೊಂಡಿರೋದು, ದೇವ್ರು ನನಗೆ ಸಿಕ್ಕಿರೋದು. ನಾನಂತೂ ಯೂಟ್ಯೂಬ್ ಫೇಸ್ಬುಕ್ ಮಾಡಲ್ಲ. ಮಾಡ್ತಿರೋ ಪುಣ್ಯಾತ್ರಿಗೆ ಒಂದು ನಮಸ್ಕಾರ. ಯಾರ್ಯಾರು ಇವತ್ತು ತಂದು ನನಗೆ ಅಕ್ಕಿ ಕೊಟ್ಟಿದ್ದೀರಿ, ಬೆಲ್ಲ ತಂದು ಕೊಟ್ಟಿದ್ದೀರಿ, ಸೀರೆ ತಂದು ಕೊಡ್ತೀರಿ, ನೀವೆಲ್ಲ ನಿಮಗೆ. ಮತ್ತೆ ಇವತ್ತು ಒಂದೊಂದು ದಿನ ಏನು ಹೇಳ್ತಾ ಇರ್ತೀನಿ ಅಂದರೆ, ಎಷ್ಟು ಜನ ಪುಣ್ಯಾತ್ಮರು ಭೂಮಿ ಮೇಲೆ ಬಹಳ ಜನ ಇದ್ದಾರೆ. ತೆರೆ ಹಿಂದ್ಗಡೆ ಕನ್ನಿಕಾನ್ನಲ್ಲಿ ಜನಸೇವೆ ಮಾಡೋದು. ಉದಾಹರಣೆ ಅದು ಮೊದಲನೇರು ದೇಶಕಾಯರು, ರೈತರು, KB ಕೆಲಸ ಮಾಡೋರು, ಮುನ್ಸಿಪಾಲಿಟಿ ಕೆಲಸ ಮಾಡೋರು, ಎಲ್ಲ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬೊಬ್ಬರು ಇದ್ದಾರೆ. ಎಲ್ಲ ಅವ್ರು ತಗೊಂಡೆ ಲಾಯರ್ಗಳು, ಪೊಲೀಸರು, ಅವ್ರ ಕರ್ತವ್ಯ ಮಾಡಿ ಎಷ್ಟು ಜನ ಇದ್ದಾರೆ. ಎಲ್ಲರೂ ಕೆಟ್ಟದಿಲ್ಲ, ಎಲ್ಲರೂ ಒಳ್ಳೇದಿಲ್ಲ. ಆಯ್ತಾ? ಎಲ್ಲರಿಗೂ ಒಂದ್ಸರಿ ನಾವು ಮಾನವತೆ ಪ್ರಕಾರ ನಮ್ಮ ತಾಯಿ ತಂದೆಗೆ ಎಲ್ಲ ಸೇರಿ ಒಂದ್ಸರಿ ಒಂದು ಗೌರವ ಕೊಡೋಣ. ಯಾರಿಗೆ ಸರಿ ಹಿಂದೆ ಸುಮಾರು ಜನ ಇದ್ದಾರೆ. ಅಷ್ಟಿಗಾರ ಹತ್ರ ನನ್ನ ಫ್ರೆಂಡ ಬಿದ್ದ, ಕೈಕಾಲು ತಿಕ್ತಾ ಇದ್ದ. ನಿಂಗೆ ಗೊತ್ತಿಲ್ಲ, ನಾನು ಡ್ರೈವರ್ ಅಲ್ವಾ, ನನ್ನ ಕೈಕಾಲ ಉಣಕಿ ತಿಕ್ಕಾನು. ಅವನಿಗೊಂದ್ಸರಿ ಯಾರೋ ಒಬ್ಬ ಲೇಡಿ ಕಂಪ್ಲೇಂಟ್ ಕೊಟ್ಬಿಟ್ಲು, ನನ್ನ ಕೈ ಮುಟ್ತಾ ಕಾಲು ಮುಡ್ತಾ ಅಂತ. ಆ ಪುಣ್ಯಾತ್ಮ ಕೈಕಾಲು ತಿಕ್ಕೋದೇ ಬಿಟ್ಟ. ಅಥವಾ ಇನ್ನ ರಫೀಕ್ ಅಂತ ತರೀಕೆರೆ ಒಬ್ಬ ಪುಣ್ಯಾತ್ಮ ಕೈಕಾಲು ತಿಕ್ತಾನೆ. ಈಗ ತಿಕ್ತೇನೆ ಆಲ್ರೆಡಿ. ಹಂಗೋ ಬೇರೆ ಗಂದಿದ್ದೀವಿ ಒಂದು ಗಲಾಟೆ ಮಾಡಿದ್ರಲ್ಲೇ, ಅವನಲ್ಲೇ ಮುಟ್ಟದ್ ಬಿಡೋದಂದ್ರೆ ನಾನಂದ್ರೆ ನಾಯಿ ಬೊಗಳುತ್ತೆ ಮಾಡು ಅಂತ ನನಗೆ ಕಂಪ್ಲೇಂಟ್ ಕೊಟ್ಟಿದ್ರು. ನಾನು ಜನ ಮುಟ್ಟದೆ ಬಿಟ್ಬಿಟ್ಟಿದ್ದೆ. ನಮ್ಮ ಅಪ್ಪ ಹೇಳ್ದ, ಬೊಗಳ ನಾಯಿ ಕಚ್ಚಲ್ಲ, ಕಚ್ಚೆ ನಾಯಿ ಬೊಗಳಲ್ಲ. ಯಾವುದೋ ಒಂದು ನಾಯಿಗೆ ಇಷ್ಟ ಇಲ್ಲ ಅಂದ್ರೆ ಎಲ್ಲ ಜನ ಬಂದು ತಿಳಿಸ್ತಾರಲ್ಲಪ್ಪ ಮಾಡು ಅಂತ. ಕರೆಕ್ಟ್ ಅಲ್ವಾ? ಒಂದು ನಾಯಿ ಬಂದ್ಬಿಡುತ್ತೆ, ಯಾವ್ದಾರು ಒಂದು ನಾಯಿ ಲೇಟ್ ಆಗ್ಬಿಡುತ್ತೆ ಅಂತ ಒಬ್ಬ ಜಗಳಾಡಿ ನನಗೆ ಗೊತ್ತಿರುತ್ತೆ ನಿಮಗೆಲ್ಲ. ಜ್ವರ ಇಲ್ಲಿ ಕಾರ್ ಬತ್ತಿತ್ತು, ಜ್ವರ ಬಂದು ಮೆಲ್ಲಕ್ಕೆ ಬಾರಪ್ಪ ಅಂದ್ರೆ ಕಂಪ್ಲೇಂಟ್ ಕೊಡ್ತಾನೆ ನಮ್ಮ ಮೇಲೆ ನಿಂತ್ಕೊಂಡೋಗಿ. ನಾವು ಭಾಳ ಸೂರ್ರು ಅಂತ. ನಾವು ಸೂರ್ರು ಆಗ್ಬಿಡ್ತಿದ್ವಿ. ನೀವು ಜನಗಳು ಯಾರು ಸಪೋರ್ಟ್ ಮಾಡೋಲ್ಲ. ಕಂಪ್ಲೇಂಟ್ ಕೊಡ್ತಂಗೆ ಜನ ಯಾರು ಬಂದು ನೆಲ್ಕೊಬಿಡ್ತಾರೆ, ಯಾರು ಸಪೋರ್ಟ್ ಮಾಡಲ್ಲ. ನಮ್ಮ ಹಿಂದೂ ಜನಗಳು ಒಳ್ಳೇದು ಮಾಡ್ತಾವ, ಕಾಳೆಳೆ ಜಾಸ್ತಿ. ಹೈಯೆಸ್ಟ್ ಎಳೆಯೋದ್ಯಾರು ನಾವೇ. ನಮ್ಮ ಕಾಲ ನಾವ್ ಹೇಳಿದ್ದು. ಕೆಂಪಂ ಬಂದ್ರೆ ಕರಿಯಂ ಬಂದಿದ್ದೀನಿ ಬೇಜಾರು, ಕರಿಯಂ ಬಂದ್ರೆ ಕೆಂಪಂ ಬಂದಿದ್ದೀನಿ ಬೇಜಾರು ನಮ್ಮ ಜನಗಳಿಗೆ. ಅಂದಾದ್ರೆ ಯಾರು ಒಬ್ಬ ಮರ ಅಥವಾ ಕೈ ಕೊಡಿ, ಅವನೇನೋ ಸಾಧನೆ ಮಾಡ್ತಾನೆ. ಒಬ್ರು ನಿಮ್ಮ ಮನೆ ಪಕ್ಕ ಮನೆ ಕಟ್ಟರೆ ಖುಷಿ ಪಡಿ, ಗುರುಪ್ರವೇಶ ಊಟ ಕರೀತಾರೆ. ಯಾವ ಮೂಲೆ ಪಿಲ್ಲರ್ ಬೆಳೆಸ್ಬೇಕು ಅಂತ ಯೋಚನೆ ಮಾಡಬೇಡಿ.
ಒಂದು ಕಾರ್ ತಗೊಂಡ ಖುಷಿ ಪಡಿ ನಿಮ್ಮನ್ನು ಡ್ರಾಪ್ ಮಾಡ್ತಾರೆ ಯಾವ ಪಂಚರ್ ಆಗುತ್ತೆ ಅನ್ಕೊಬಿಡಿ. ದಯವಿಟ್ಟು ಯಾರನ್ನ ನೋಡಿ ನೀವು ಅಸಹ್ಯ ಪಡ್ಬಿಡಿ. ನನ್ನ ಪ್ರಕಾರ ನನಗೆ ಇರೋದು ಕಾರಣ ಏನು ಗೊತ್ತಾ, ನಾನಂತ ನನಗಂತೂ ಆಸೆ ಇದೆ, ದುರಾಸೆ ಇಲ್ಲ. ನಾನು ಯಾರ ಬಗ್ಗೆ ಮಾತಾಡಲ್ಲ, ಯಾರ ಮನೆ ಹಾಳು ಮಾಡಲ್ಲ. ಅಷ್ಟೇ ಇರ್ಬೋದೇನಪ್ಪ. ಗುರುಗಳು ಅಂತ ಕೊಟ್ಟಿರೋದು ಬಹುಮಾನ ನಾನಲ್ಲ, ಮೆಹಬೂಬ್ ಅಂತ ಜಂಪಣಿಂದ ಬರ್ತಾನೆ. ಆ ಮಗುಗೆ ಮಾತು ಬರುತ್ತೆ. ಅವನ ಹೆಸರು ರಾಮಚಂದ್ರ ಅಂತ, ರಾಮದುರ್ಗ ಅಂತ ಇಟ್ಟವನ ಹೆಸರು. ಯಾಕೆ ನೀವು ರಾಮಚಂದ್ರ ಹಾಕಿ ಬಿಡಲ್ಲ ನಮ್ಮನ್ನ. ಯಾವ್ದಾದ್ರು ಬಿಡ್ತಾರಲ್ಲ 8,000 ಹಾಕಿದ್ರು ಅವ್ರಿಗೆ ಅದೇ ಕೊಟ್ಟು ಅವ್ರಿಗೆ 200 ಮಾಡಿದ್ದೀನಿ. ಅದ್ರಲ್ಲೂ ಕೆಲಸ ತಲೆಕೆಟ್ಟರೆ ಅಪ್ ಅಂಡ್ ಡೌನ್ ಮಾಡ್ಕೊಂಬತ್ತೀರಿ. ಅವನೊಂದು ಸಿಗರೇಟ ಬಿಡಿ ಸೇರಿ ಎಷ್ಟು ಬಿಟ್ಟು ಫೋನ್ ಮಾಡ್ತಾನೆ, ಬರ್ರಿ ಅಂತ. ನೀವು ಅಲ್ಲಿಂದ ಬಂದೆ ಮರ್ತು ಬಿಡ್ತೀರಿ. ದೇವಸ್ಥಾನ ಬರ್ರಿ ಆಡೋನ್ ಕಾಯ್ತಾನೆ ಅಂತ ಹುಚ್ಚು ನಮಗೆ. ಬಸ್ ಹೋಗುತ್ತೆ ಹುಚ್ಚು, ಟ್ರೈನ್ ಹೋಗುತ್ತೆ ಹುಚ್ಚು. ನಾಳೆಗೆ ಬರೋಕ್ಕಾಗತ್ತ ಆಟೋ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಬರಬೇಡಿ. ಸಿಂಗಲ್ಲ ಬನ್ನಿ. ಎಲ್ಲರೂ ಇಲ್ಲ, ಕೆಲವೊಬ್ರು ಕಾಯಾರ ಮಾತ್ರ ಮಾಡ್ಕೊಂಡು. ಯಾಕಂದ್ರೆ ಕಡರೋ ಬಾಡಿಗೆ ಆಗಲ್ಲ ಅವ್ನಿಗೆ. 4 ಗಂಟೆ ಮೇಲೆ ಇಲ್ಲಿ ಎಣ್ಣೆ ಹೊಡೆಯಂಗಿಲ್ಲ. 4 ಗಂಟೆ ಮೇಲೆ ಆಡೋರು ಯಾಕೆ ಕಾಯಲ್ಲ ಅಂದರೆ ಅವ್ರು ಫೋಡ್ಕೋಬೇಕಾದ್ರೆ ಕಾಯಲ್ಲ. ನೀವು ಅವ್ರ ಕಡೆಗೆ ಬಂದರೆ ನಾವೇನು ಜವಾಬ್ದಾರಲ್ಲ. ದೇವರ ಮುಂದೆ ನಿಮ್ಮ ಅಹಂಕಾರ ತೋರ್ಬೇಡಿ ಅಂತ ಹೇಳಿದ್ದು ನಾನು. ಪ್ರಸಾದ ಕೊಡ್ತೀನಂತೆ. ದಯವಿಟ್ಟು ಯಾರು ಇಸ್ಕೊತೀನಿ. ಅವರು ಏನ್ ಮಾಡಿ ಬೆಳಿಗ್ಗೆ ಎದ್ದು ಯಾರನ್ನ ಬೈಬಾರ್ದು ಅಂತ ಬರ್ತೀನಿ. ದಯವಿಟ್ಟು ಯಾರು ಬೈಸ್ಕೊಬೇಡಿ. ಇನ್ಮೇಲೆ ಡಿಸೈಡ್ ಮಾಡಿದೀವಿ, ಯಾರನ್ನ ಬೈಯೋ ಬದಲು ನಿಮ್ ಕೊಟ್ಟು ಯಾಕೆ ಸ್ವಲ್ಪ ಬೈತಾರೆ ಅನ್ನೋ ಬದಲು ನಾವು ಆರಾಮಾಗಿ ಮನೆ ಮಲ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಹೋಗ್ತೀರಾ. ಕೈ ನೋವು ಕಾಲ್ ನೋಯುತ್ತೆ ಅಂದ್ರೆ ಆ ಕಡೆ ಬಂದು ಇಸ್ಕೊಂಡು ಹೋಗ್ಬೇಕು. ಪೇಷಂಟ್ ಕಡೆ ಬಂದಿರೋ ಅವ್ರ ಕಲ್ ಮೇಲೆ ಕುಂಡಿಸಿ ಪೇಷಂಟ್ ನ ಬಂದು ಪ್ರಸಾದ ಕೊಡಬೇಕು. ನಿಮ್ಮ ಅಪ್ಪ ಅಮ್ಮ ಬರೀ ಆಶ್ಚರ್ಯ ನಮಗೆ ಬರೆಯಲ್ಲ. ಬಂದೆಲ್ಲ ಇದು ಸುಮ್ಮನೆ ಕೈ ನೋಯುತ್ತೆ ಕಾಲ್ ನೋಯುತ್ತೆ ಅನ್ಬೇಡಿ. ಎಲ್ಲ ಬೈತಾನೆ ಅನ್ಕೊಂಡ್ರ. ಅಮ್ಮ ಕುಡಿಯೋ ನೀರು ಕೊಡ್ತಿದ್ ನಾವು, ಕುಡಿಯೋ ನೀರು ಯಾರು ಕೇಳಿ ಹಲವರಿಗೆ. ಯಾರಿಗೆ ಪೇಷಂಟ್ ಗಳಿಗೆ ಕೊಡ್ತಾ ಇದ್ವಿ. ಅಲ್ಲಿ ಶುರು ಆಯ್ತು ಕೈ ನೋವು, ನೀರು ಕುಡಿ ಇನ್ನೂ ಶುರು ಆದ್ರಮ್ಮ. 9 ಗಂಟೆಗಲ್ಲ 6 ಗಂಟೆ ಪೂಜೆ. ಮಕ್ಕಳು ಇಟ್ಕೊಳ್ರಿ ಅಂದ್ರೆ ಬಾವಿ ತಗೋ ಮಕ್ಳು ಇಟ್ಕೊಳ್ಳಿ ಕಂಪ್ಲೇಂಟ್ ಕೊಟ್ಟವಳ ನಮ್ಮ ಮೇಲೆ. ರಾತ್ರಿ ಮಲ್ಕೊಂಡಾಗ ಹುಡುಗ ಹೇಳ್ತಾರೆ ಕೇಳಿ, ಮಲ್ಕೊಂಡ ದಿಮ್ ಕೊಡಿ, ಆಸೆ ಕೊಡಿ, ಬಿಸಿಲು ಕೊಡಿ ಅಂತಾರೆ. ಏನ್ ಮಾಡಪ್ಪ ನಾನು. ಕಳ್ಳ ಮೇಲೆ ಕುತ್ಕೊಳ್ರಪ್ಪ ಅಂದ್ರೆ ಗಂಡು ಕುಡಿಸಿ ಎಂತಿ ಬಂದು ಬೇಡಿಕೆ, ಎಂತಿಗೂ ಗಂಡು ಬಂದು ಬೇಡಿಕೆಬೇಕು. ಅಲ್ಲಿ ಬಂದು ಲೇಟ್ ಆಗುತ್ತಾ ಅಂತಾರೆ. ಏನ್ ಮಾಡೋದು ನಾವು, ಅವರೇ ಬರ. ಬಾತ್ರೂಮಿಗೆ ಬಹಳ ಬೇಜಾರಾಗುತ್ತೆ. ನಮ್ಮ ತಂದೆ ಕರೆದು ನೀರು ಹಾಕ್ಸ್ಬಿಟ್ಲು. ಅವತ್ತಿಂದ ನಂಗೆ ಬೇಜಾರ. ಈ ಮಟ್ಟಿಗೆ ಜನ ಗಂಡ ನಿಂತ್ಕೊಂಡ್ರೆ ಎಂತಿ ಏನೋ ಮಗುಡ್ಕೊಂಡು ನಿಂತ್ಕೊಂಡ್ರೆ ಏನೋ ಸಾಧನೆ ಮಾಡ್ದಾರಂಗೆ. ಸಾಕ್ಷಾತ್ ದೇವರು ನನಗೆ ಸಿಕ್ಕಿರೋದು. ನೀವು ನನ್ನೇ ಗುರು ಅನ್ನೋದು. ನಾನು ಗುರುಳಾಗಿ ಇಷ್ಟಪಡಲ್ಲ. ನಿಮಗೆ ಬೈಯಾರ ನಾನು ಗುರುಳಾದ್ರೆ. ಹೆಂಗೆ ಗುರುಗಳಾಗಲ್ಲ. ಫಾರಿಂಗ್ ಹೋಗಲ್ಲ ಮಗಳ ಅಪ್ಪನು. ಫಾರಿಂಗ್ ಹೋಗಲ್ಲ, ಫಾರಿಂಗ್ ಹೋಗ್ಬರಲ್ಲ. ಒಂದು ಕೆಲಸ ಮಾಡಿ ತಿಂಗಳು ಒಂದ್ಸರಿ ಬರ್ತೀನಿ. ಒಂದು 20 ಸ್ಟೂಡ್ ತಗೊಂಬರಲ್ಲ. ಸೆಕ್ಯೂರಿಟಿ ತಾನು ಹಿಂಗೆ ಹಿಂಬಲ್ಲ ಹಂಗೆ. ಮಮ್ಮಿ ಮೊನ್ನೆ ಒಂದು ಊರಿಗೆ ಹೋಗಿದ್ದೆ. ಅದು ಸ್ವಾಮಿ ಹೆಂಗ್ ಬಂದಿರು ಎಲ್ಲ ರೋಡಿಗೆ ಹಿಂಬಳೋರು ಹಿಂಗೆ. ನಾನು ಖುಷಿ ಆಗ್ಬಿಡ್ತದೆ. ನಾನೇ ಅಂದ್ಕೊಂಡು ನಾನು ಹಿಂಗೆ ಆಗೋಣ ಅಂತ. ಯಾಕಂದ್ರೆ ಆಗ ಮನುಷ್ಯ ಬರಲಿಲ್ಲ. ಯಾವತ್ತು ನಿಮ್ಮಂತರ ಪ್ರೀತಿ ನೀವು ನನ್ನ ಕರಿತಿರೋದು ಒಬ್ಬೊಬ್ರು ಅಪ್ಪ ಅಂತ, ಅಮ್ಮ ಅಂತ, ಚಿಕ್ಕಪ್ಪ, ದೊಡ್ಡಪ್ಪ ಅಂತ, ಮಾವ ಅಂತ, ಬಾವ ಅಂತ. ಇದಕ್ಕಿಂತ ಪ್ರೀತಿ ಸಂಪಾದನೆ ಮಾಡೋದೇನಿಲ್ಲ. ಅಣ್ಣ ತಮ್ಮ ಅಕ್ಕ ತಂಗಿಯರಾಗಿರೋನ ಸಾಯತಕ್ಕ ಆರಾಮ ಉಂಟು ಸಾಯನ. ಏನಂತ ಮಮ್ಮಿ, ಸಾಯುವಾಗ ಒಳ್ಳೆ ಸಾಯನ, ರೋಡ ಸಾಯೋದ್ ಬೇಡ, ಕಾಲೇ ಬಂದು ಸಾಯೋದ್ ಬೇಡ ಅಂತ. ದೇವ್ರನ್ನ 3 ಕೇಳಿ ನನ್ನ ಪ್ರಕಾರ ಹೇಳ್ಕೊಡ್ತೀನಿ. ಸರಿ, ನಿಮ್ಮ ಮಕ್ಕಳನ್ನ 3 ಡಿಗ್ರಿ ಮಾಡಿಸಿ. ಒಂದು ತಾಯಿ ತಂದೆ ಅಂದ್ರೆ ಏನು ತಿಳಿಸಿ. ಯಾವ ಸ್ಕೂಲ್ ಬೇಕಾದ್ರೆ ಓದ್ಲಿ ಅವಳು. ಹಂಗೆ ಜೊತೆಗೆ ಅಣ್ಣ ತಮ್ಮಗಳು ಒಗ್ಗಟ್ಟ ಇರಬೇಕು. 2ನೇದು ಹೆಂಗ್ ಗೊತ್ತಾ, ಕಂಡರ ಬಗ್ಗೆ ಮಾತಾಡೋದನ್ನ ಬಿಡಿ, ಕಂಡರಿಗೆ ಅವಮಾನ ಮಾಡೋದು ಬಿಡಿ. 3ನೇದು ಹೆಂಗ್ ಗೊತ್ತಾ, ಸಾಲ ಮಾಡೋದು ಬಿಡಿ, ಕುತ್ಕೊಂಡು ತಿನ್ನೋದು ಬಿಡಿ. ಗೊತ್ತಾ. ಇನ್ನ 3 ಕಳ್ಕೋಬಾರ್ದು. ತಿನ್ನ ಅನ್ನ, ಕುಡಿಯೋ ನೀರು, ಇನ್ನೊಂದೇನು ಟೈಮ್. ನೀವು 3 ಕಳ್ಕೊಬೇಡಿ, ಮತ್ತೆ ಸಿಗಲ್ಲ. ದುಡಿದು ಬಿಡಿ ದಯವಿಟ್ಟು. ದುಡಿತಾನೆ ಇರಿ, ದುಡಿದು ಬಿಡಿ. ಕರೆಕ್ಟೇನಾ. ಹಿಂಗಿರ್ಬೋದು. ನಂತರ ನೀವು ಸಾಮ್ಯಾರ ಆಗ್ಬೋದು. ನನ್ನ ಸಾಮ್ಯಾರ ಮಾಡಿರೋದು ಖಂಡಿತ ನಾನಲ್ಲ, ನೀವೇ. ನಾನು ಸಾಮ್ಯಾರ ಆಗಕ್ಕೆ ಇಷ್ಟಪಡಲ್ಲ. ಆ ತಾಯರಿಗೆ, ನಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಮಗ ಆಗಿ ಆ ತಾಯರ ಸೇವೆ ಮಾಡ್ಕೊಂಡು ನಿಮಗೆಲ್ಲ ಬೈಕೊಂಡು ಆರಾಮಾಗಿರ್ಬೇಕು ಅಂತ. ಮೊನ್ನೆ ಫಾರಿಂಗ್ ಹೊರಟಿದ್ದ ನಾನು. ಫಾರಿಂಗ್ ಹೋದ್ರೆ ಬಂದು ನಿಮಗೆ ಬೈಯಾರು. ನನಗೆ ನಾಡ್ಕೋದ್ ಮಾತು, ಪ್ರೀತಿ ಮಾತು ಈ ಥರ ಇಲ್ಲ ಅನ್ನೋದು ಎಲ್ಲ ನಿಮ್ಗೆ ಗೊತ್ತಿಲ್ಲ. ಏಕ್ ಮಾರ್ದು ಹೋತು ಕೂಡ ನಮ್ಗೆ ಗೊತ್ತಿರೋದು ಹೇಳ್ತೀವಿ. ಇಷ್ಟಾದ್ರೆ ಬನ್ನಿ, ಕಷ್ಟರ ಬಿಡಿ. ಬುದ್ಧಿ ಹೇಳ್ತೀವಿ. ಯಾಕಂದ್ರೆ ನಮ್ಮಪ್ಪ ಒಡೆಯನು ದುರ್ಗಮ್ಮನಗೂ, ನಮ್ಮಪ್ಪ ಬರೆಯಾಕನು, ಅದಕ್ಕೆ ಕುಡಿಯೋ ತಿನ್ನೋದು ಕಲ್ತಿಲ್ಲ. ದುರ್ಗಮ್ಮನ ಒಂದೇ ಎಣ್ಣೆಗೆ ಬಿಡಿಂಗ್ ನೋಡಿಲ್ಲ ನಾನು. ಲಾರಿ ಡ್ರೈವರ್, ಬಸ್ ಡ್ರೈವರ್ ನಾವು ಒಂದೇ ಒಂದು ಒಬ್ಬರ ಬಗ್ಗೆ ಮಾತಾಡಲ್ಲ. ನಮ್ಮಮ್ಮ ಕಲ್ಸಾಳೆ ಕಂಡ ಬಗ್ಗೆ ಮಾತಾಡಬಾರ್ದು. ನಮ್ಮಪ್ಪ ಕಲ್ಸನೆ ದುರುಭ್ಯಾಸ ಕಡಿಬಾರ್ದು ಅಂತ, ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನಾನು ಕಲ್ತಿದ್ದೀನಿ. ಗೊತ್ತಾ. ನಮ್ಮಪ್ಪ ಚಿಪ್ಪಲ್ಲಿ ಪಾಸ್ ಹಿಡ್ಕೊಂಬರೋನು, ನಮ್ಮಮ್ಮ ರಾಗಿ ಎಂಬಲ್ಲಿ ಮಾಡ್ಕೊಂಡು ಕೊಡೋಳು. ಅದಕ್ಕೆ ನಾವು ಈ ಬುದ್ಧಿ ಕಲ್ತಿರೋದು. ನಿಮ್ಮ ಮಕ್ಕಳು ಒಳ್ಳೆ ಬುದ್ಧಿ ಕಲಿಸಿ. ಒಂದು ಒಳ್ಳೆ ಬುದ್ಧಿ ಕಲಿಸಿ. 2 ಯಾರ ಬಗ್ಗೆ ಮಾತಾಡ್ಬೇಡಿ. ಯಾಕೆಂದ್ರೆ ಅವ್ರಿಗೆ ಗಂಡು ಬಿಟ್ಟಾರ, ಎಂಟು ಬಿಟ್ಟಾರ, ಕಾಯಿಲೆ ಕಸರ ಅವ್ರು ಅನುಭವಿಸ್ಕೊಂತಾರೆ. ಅವ್ರ ಬಗ್ಗೆ ನಾವು ಮಾತಾಡಿ ಅವ್ರಿಗೆ ಅವಮಾನ ಮಾಡಬಾರ್ದು. ಸಾಲ ಮಾಡಿ ಹುಚ್ಚರಾಗಬಾರ್ದು. ಈಗ ನೀವು ಬುದ್ಧಿವಂತರಾಗ್ತೀರಂತ ಹೆಂಗ್ ಮಾಡೋಣ, ಸಾಲ ಮಾಡೋಣ. ಏನೋ ನೆಕ್ಸ್ಟ್ ಯಾರು ನಾನು ಮುಟ್ಟಿರಿ 50,000 ಒಬ್ಬೊಬ್ಬರಿಗೆ ಮುಟ್ಟಿರ 50,000. ಯಾರೋ ಮಾತಾಡ್ಬೇಕು 1 ಲಕ್ಷ. ಯಾಕತ್ರ ಅಂದಾದ್ರೆ ಇದು ಅನ್ನ ಯಾವತ್ತು ಪರಬ್ರಹ್ಮನ ಸಂವಾದ. ಇದು ತಾಯಿ ತಂದೆ ಸಮಾನ. ನೀವು ಕೂಡ ಅನ್ನ ನಾವು ತಿಂತಾರದು. ನೀವು ಖಾಲಿ ಬೀಳ ಆಸೆ ಇದ್ರಿ. ನಂಗೆ 44 ವರ್ಷ. ನನಗೆ ಚಿಕ್ಕದ್ ಬೀಳ್ಲಿ, ಆಮೇಲೆ ಊಟ ಎಲ್ಲ ಆದ್ಮೇಲೆ ನಂಗೆ ದೊಡ್ಡರ ಆಶೀರ್ವಾದ ಮಾಡೋಗಂತ್ರಿ. ಅದಾಗತ್ತಾ. ಇಲ್ಲಿ ಯಾರೋ ದಯವಿಟ್ಟು ಮುಟ್ಬಾಡಿದ್ ರಿಕ್ವೆಸ್ಟ್ ಆಗ್ನೆಲ್ಲ. ಯಾಕೆಂದ್ರೆ ತಿನ್ನ ಕೊಟ್ಟು ಖಾಲಿ ಬೀಳೋ ದೊಡ್ಡ ಬೆಳಕೆ ಬೇಡ. ಅನ್ನದ ಮುಂದೆ ಯಾವನೂ ಅಲ್ಲ.
ಗೊತ್ತಾ? ಆಮೇಲೆ ಮಾತಾಡೋಣಂತೆ. ಹಂಗೂ ಪರ್ಸನಲ್ ಮಾತಾಡ್ಬೇಕು ಅಂದ್ರೆ 50,000. ನಮ್ಮ ಮಮ್ಮಿ ನೋಡಿ ಹೆಂಗಾಗುತ್ತೆ ಸೆಕ್ಯೂರಿಟಿ. ನಂಗೆ ಸೆಕ್ಯೂರಿಟಿ ಬೇಡ, ಒಂದು 20 ಜನ ನಾವು ಬರ್ಬೇಕಲ್ಲ ಕಾರ ಹಿಂಗೆ ಕಾರ ಬರೋಣ ಅಂತ. ಇವತ್ತು ಊಟ ವ್ಯವಸ್ಥೆ ಮಾಡ್ತಾರೆ, ಗೌರವ ಮಾಡೋಣ ಬೇಡ? ಯಾರು ಊಟ ಮಾಡಿರೋದು? ಬರೀ ಬರ್ತಮ್ಮ. ಯಾವ ನಿಮ್ಮ ಮನೆ ನಿಮ್ಮ ಹೆಂಡತಿ ಬಂದಾರ? ಬಂದ್ಯಾರ? ಅಮ್ಮ ಯಾರು? ಸ್ವಲ್ಪ ಜಾಗ ಬಿಡಿ. ನೀವು ಹೆಂಡತಿ ಯಾರಪ್ಪ? ಒಬ್ರು ಹೆಂಡ್ತಾನೆ. ಅವರು ಮಗಳು, ಸೊಸೆ, ಮಗ. ಇದು ಮಗಳು ಮದುವೆ ಮಾಡಿದ್ದು 3 ವರ್ಷ ಮಕ್ಕಳೇ ಇರಲಿಲ್ಲ. ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದೆ. 3 ವರ್ಷದ ಮೇಲೆ ಮಗು ಆಯಿತು. ಅದಕ್ಕೆ ಸಂಕಲ್ಪ ಮಾಡಿ ಒಂದು ಪೂಜೆ ಮಾಡಿಸಿ ಒಂದು ಎಡೆ ಮಾಡಿಸೋಣ ಅಂತೇಳಿ ಆಯ್ಕೆ ಮಾಡ್ಕೊಂಡಿದ್ದೆ. ಒಳ್ಳೇದಾಯಿತು. ಯಾವ ಊರು? ಹಾಸನ ಹತ್ರ ಬೂದಾಗಿ. ಅಕ್ಕಿ ಇದೇ ಹೇಳ್ತಿದ್ದ ನಾನು. ಮಕ್ಕಳು ವಿಷಯಕ್ಕೆ ಬಂದು 4 ಅನ್ನ ಹಾಕಿ, ನೀವು ಸಿಲಿಂಡರ್ ತರಬೇಡಿ, ಗ್ಯಾಸ್ ತರಬೇಡಿ, ಒತ್ಕೊಳಕಾರು ಅಕ್ಕಿ ತಗೊಂಬನ್ನಿ. ಆಗಿಲ್ಲ ಅಂದ್ರೆ ಬಂದು ನಿಮ್ಮ ಕಾಣಿಕೆ ಡಬ್ಬಿಲಿ ಒಂದು ಕೈಲಿ ಹಾಕಿ ಮಿಕ್ಕಿದ್ದ ವ್ಯವಸ್ಥೆ ಮಾಡಿಸ್ತೀವಿ. ನಿಮ್ಮ ಮಕ್ಕಳು ಬರ್ಡೇ ಮಾಡಿ ಕೇಕ್ ಕಟ್ ಮಾಡ್ಬೋದು, ಅಂದ ಸಮಯ ಊಟ ಹಾಕಿ ಭಾಳ ಪುಣ್ಯ ಬರುತ್ತೆ. ಎಷ್ಟು ಜನ ತಿನ್ನಕ್ಕೆ ಅನ್ನಿಲ್ಲ, ಕುಡಿಯಕ್ಕೆ ನೀರು, ಒಂದೊತ್ತಿನ ಊಟಕ್ಕೆ ಕಷ್ಟ ಇದ್ದಾರೆ, ಇರಕ್ಕೆ ಮನೇಲಿ ಇದ್ದಾರೆ. ನಾವು ಅಂದ್ಕೋಬೇಕು. ನಮ್ಮ ಅಪ್ಪ ಹೇಳ್ಕೊಟ್ಟನೆ ಮ್ಯಾಲೆ ಕತ್ತೆತ್ ನೋಡಿದ್ರೆ ಕೆಳಗಡೆ ಎಡಿಕೆ ಬಿಡ್ತೀವಂತೆ, ಆಸೆ ಹುಟ್ಟುತ್ತಂತೆ. ಅದಕ್ಕೆ ನೆಲ ಬಿಕ್ಕೊಂಡವ್ರು ಕಾಲು ಎಡವಲ್ಲ ಅಂತ ಅಪ್ಪ ಹೇಳಿ. ಅದಕ್ಕೆ ಏನು ಮಾಡಬೇಕು, ನಾವು ನಮಗೇನೆ ಕೆಳಗೆ ಗುಡ್ಲು ಕೆಳಗೆ ಕೆಂಗೇರಿ ಮೂರೊಳಗೆ ಜೀವನ ಮಾಡ್ತಾರೆ ಅಂತ ಇದ್ದಾರೆ. ಅವ್ರು ನೋಡಿ ಖುಷಿ ಬಿಡಿ, ನಾವು ಅವ್ರಿಗಿಂತ ಶ್ರೀಮಂತ ಅಂತ ಖುಷಿ ಬಿಡಿ. ನೀವು ನಮಗಿಂತ ಕೆಳಗಡೆ ನೋಡ್ಬೇಕು, ನಮಗಿಂತ ಮೇಲೆ ನೋಡಬಾರ್ದು. ಅವಿವೇಕ ಆಗ್ಬಿಡ್ತೀವಿ ನಾವೆಲ್ಲ. ಮೇಲೆ ನೋಡ್ಬಿಟ್ರೆ ಹಿಂಗೆ ಆಸೆ ಹುಟ್ಟುತ್ತೆ, ಮೇಲೆ ಉಕ್ಕೊಂಡ್ರೆ ಮೈ ಮೇಲೆ ಬೀಳುತ್ತೆ. ಕೆಳಗೋಗಿರಿ, ಕೆಳಗಡೆ ನಡ್ಕೊಂಡು ಹೋಗ್ರಿ ದಯವಿಟ್ಟು ಮಾಡಿ. ನೋಡಿ, ನಮಗಿಂತ ಶ್ರೀಮಂತ. ಅನ್ನ ಕೊಡ್ತಾರೆ ನಾವಲ್ಲ, ನೀವು. ಅನ್ನ ಕೊಡಪ್ಪ, ಮನ್ಸ್ಬಿಡ ಕ್ಲಾಸ್ ಹಾಕ್ಬಿಡೋಣ. ಆಮೇಲೆ ಮಗನ ಮದುವೆನೋ ಅಂತ ಹೇಳಿ ಆಶ್ರಮ ಮಾಡ್ಕೊಂಡು ಹೋಗಿದ್ದು. ಮಗನ ಮದುವೆನೂ ಆಯ್ತಾ? ಈಗ ಅವ್ನು ನಿನ್ನ ಮಗ, ಅವಳು ನನ್ನ ಮಗಳು ಆಯ್ತಾ? ಬಿಗ್ರೆ ಹೆಂಗಿದ್ದೀರಾ? ಕರೆಕ್ಟ್ ಅಲ್ವಾ? ಊರ್ಣ ಮಟ್ಟ ಅಣ್ಣ ಸತ್ತ ಒಬ್ಬರು ಹಳ್ಳಿ ಅಂತ ನಾನು ನೋಡಿ ಸತ್ರ ಯಾರು ಅಳ್ತೀರಣ್ಣ? ಸದ್ಯಕ್ಕೇನು ಸಾಯಲ್ಲ, ನೀವು ಬಾದಲ್ಲಿ ಬೈಯೋದೈತೆ, ಎರಡು ಸಾಯ್ತಿ ಸಿಕ್ಕಿರಿ. ಅಲ್ಲ ಮಗನ ಅಳಿಯ ಬಾರ ಅಳಿಯ ಹೆಂಗೆ ಹಾಕಲ್ಲ. ಏನು ಕೊಟ್ಟಿನಿ ಬಡ್ಡಿ ಮಗನ ನಿನಗೆ ಬೈಕ್ ಬೇಡ. ಸೀರೆ ಕೂಡ ಬಂದ್ಬರ. ಅಣ್ಣ ಬಂದಿರಣ್ಣ, ಖಾಲಿ ಬೀಳ್ತೀರಣ್ಣ. ಅನ್ನ ಕೊಟ್ಟು ನಿನಗೆ ಖಾಲಿ ಬಿಡ್ಬೇಕು ನಾನು. ಅಮ್ಮ ಈಗ ನೀ ತೊಳೆಮ್ಮ. ಮಗಳೇ, ನನ್ನ ಮಗಳು ಒಳ್ಳೆ ಕೊಡೋಣ ಅಲ್ವಾ? ಅಪ್ಪ ಅನ್ನಮ್ಮ ಯಾರ ಗೊತ್ತೋಡ್ರಿ ಫೋನ್ ಮಾಡಿ ನಂಗೆ ತಗೋ. ವರ್ಷ ಕೊಟ್ಬಿಟ್ಟೆ. ನಾನು ಸರಿ ಹೇಳ್ಬಿಡ್ತೀನಿ, ನಂಗೆ ಕೇಳಿಸ್ಕೊಂಬಿಡಿ. ಹಿಂಗೆ ಸೈಲೆಂಟ್ ಆಗಿರಿ 2 ನಿಮಿಷ. ನೋಡಿ ಮುಖ್ಯ ರಚನೆ ಹೇಳ್ತೀನಿ. ಅಂದಾತ್ರ ದೊಡ್ಡ ಪವಾಡ ನಂಬಿಕೆ ಕೇಳತ್ರ. ದೊಡ್ಡ ಪವಾಡ ದೇವ ಬರ್ತಾ ಗೊತ್ತಿಲ್ಲ. ಯಾಕಂದ್ರೆ ಕಲ್ನೆ ಮಣ್ಣು ದೇವ್ರನ್ನ ದೇವ್ ಇರ್ಬೋದು, ದೇವ್ ಗೊತ್ತಿಲ್ಲ. ಯಾಕೆ ಬರ್ತಾ ಬರ್ತಾರೆ? ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ, ಹೋಗೋ ನಮಸ್ಕಾರ ಮಾಡ್ಕೊಂಡು ಹೋಗಿ. ನಡಿಯಕ್ಕೆ ಹೋಗ್ರಿ, ಒಂದೊಂದು ಮನೆ ಮಲ್ಕೋಬೇಡಿ. ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ. 3 ಜನ ಹೆಣ್ಮಕ್ಳು ತಿರುಗಿತ್ತ ತಾಳಿ ಕಟ್ಕೊಂಡು. 4 ಹೆಂಗ್ ಗೊತ್ತಾ, ಗಾಡಿಗಳು ಆಕ್ಸಿಡೆಂಟ್ ಆಗೋದಿಲ್ಲ ಅಂತ ಹೇಳಿ ದಿನಕ್ಕೆ ಒಬ್ಬರ ಇರ್ತಾರೆ. ಆಕ್ಸಿಡೆಂಟ್ ಆದ್ರೂ ಏನೂ ತೊಂದರೆ ಆಗೋದಿಲ್ಲ ಅಂತ. ಒಳಗಡೆ ಗಡಿಯಾರ ಒಳಗಡೆ ಫಾಸ್ಟ್ ಆಗಿ ಅನ್ಸ್ಕೊಳ್ಳಿ. ಒಳಗಿಂದ ಹೊರಗೊಳಗೆ ಕಾಣುತ್ತೆ. ಒಳಗೆ ಯಾವ್ದು ಕೆಟ್ಟ ಬರದೇ ಇರಲಿ ಅಂತ ಒಳಗಡೆ ಯಾವುದು ಕಂಡು ಬರಲಿ. ಯಾಕಂದ್ರೆ ಇವ್ರ ರಸ್ತೆಗೆ ಏನೋ ಆಗುತ್ತೆ ಅಂತೀರ, ಅಲ್ಲೆಲ್ಲ ಮಾತಿತ್ತಂತೆ, ಮಂತ್ರಿ ಇತ್ತಂತೆ, ಅದೆಲ್ಲ ನಮಗೆ ಗೊತ್ತಿರಲ್ಲ. ಅದು ಸಾಕ್ಷಾತ್ ತಾಯಿ ನಮ್ಮವ್ರು ನೋಡ್ತಾರೆ. ಇನ್ನೊಂದು ಪವಾಡ ಭಕ್ತರು ಹೇಳ್ತಾರೆ, ಸೇರ್ತು ಕೊಳೆಯಲ್ವಂತ ಉಳಿಯಲ್ವಂತ. ನಂಗೆ ಗೊತ್ತಿಲ್ಲ, ಬಹುಶಃ ಹೀಗೆ ಪರೀಕ್ಷೆ ಮಾಡ್ಕೊಳ್ರಪ್ಪ, ನಂಗೆ ಗೊತ್ತಿಲ್ಲ, ನಾನು ಪರೀಕ್ಷೆ ಮಾಡಿಲ್ಲ. ಅದರೊಳಗಿರೋ ತಪ್ಪಿ ಪತ್ರ ಹಾಕಿದ್ರೆ ಫಿಲ್ಟರ್ ಮಾಡಿ ದಯವಿಟ್ಟು ಇಟ್ಕೊಳ್ಳಿ. ಕಷ್ಟ ಬಂದಾಗ ಒಂದು ಮನೆ ತೇತ್ರ ಹಾಕೊಳ್ಳಿ. ಮಕ್ಕಳು ಆಗ್ತಾ ಇರಿ. ಇನ್ನು ಯಾರ ಮನೆಗೆ ಆಯ ಸರಿಲ್ಲ ಪಾಯ ಸರಿಲ್ಲ ಅಂತ ಹೇಳ್ತೀರಿ, ಏನೋ ತೊಂದರೆ ಆಗಿದ್ರೆ ಹೊಸ ಮನೆ ಕಟ್ಟಿದ್ರೆ ಅಲ್ಲಿ ತೇರ್ಕಾಯಿ ಅಂತ ಕೊಡ್ತೀವಿ ನಾವು. ದನ ಕರು ಹಾಕ್ತಿದ್ರೆ ನೀರು ಗೊತ್ತಿಲ್ಲ ಅಂತ ತೋಟಗಳು ಅಲ್ಲಿ ಕಟ್ಟಿ 2 ಕಟ್ಕೋಬೇಕು ಅಂತ ಏನಿಲ್ಲ. ದನಿ ಮನೆ ಕಟ್ಟಿ ಸಾಕು, ದನ ಕೆಳಗಡೆ ಹೊಡ್ತವೆ. ನಿಮ್ಮ ಮನೆಗೆ ಒಂದು ಫೋಟೋ ಇಟ್ಕೊಳ್ಳಿ. ಏನು ಮಾಡ್ತಾರೆ, ತೇರ್ತ ಹಾಕಿ. ಆಮೇಲೆ ತುಂಬಾ ನಂಗೆ ಬಡವರು ಅಂದರೆ ಒಂದು ಸಣ್ಣ ಚಿಕ್ಕ ತೊಗೊಂಡೋಗಿ ತೇರ್ ತೊಗೊಂಡೋಗಿ ತುಂಬಿ ನೀರಲ್ಲಿ ಮಿಕ್ಸ್ ಮಾಡಿ ನಿಮ್ಮ ಮನೆ ಮೂಲಗಳೇ ಹೋಗ್ತಾ ಬನ್ನಿ. ಹಂಗೂ ನಂಗೆ ತುಂಬಾ ಏನಾಗಿದೆ ಅಂದ್ರೆ, ತುಂಬಿಳಗೆ ನೀರು, ತಂಬಿಗೆ ಒಳಗೆ ನೀರು, ಒಳಗೆ ಕುಂಕುಮ, ಅಮ್ಮನವ್ರು ತೇರ್ತಾ ಸ್ವಲ್ಪ ಕುಂಕುಮ ಹಾಕಿ ಬೇವಿನ ಸೊಪ್ಪು ತಗೊಳ್ಳಿ. ಬೇವಿನ ಸೊಪ್ಪು ನೆನ್ಪಿಡಿ ನಿಮಗೆಲ್ಲ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ವಾರದಿವಸ ನಿಮ್ಗೆ ಶುದ್ಧವಾಗಿ ಸ್ನಾನ ಮಾಡ್ಕೊಂಡು ಚಪ್ಪಳಿ ಮೇಲೆ ಹಾಕ್ಕೊಡಿ. ಅದನ್ನು ಬೇವಿನ ಸೊಪ್ಪಲ್ಲಿ ಅಲ್ಲಾಡಿಸಿ ನಿಮ್ಮ ಮನೆ ಹೋಗ್ತಾ ಬನ್ನಿ. ಯಾರು ಏನು ಮಾಡಿ ಅದೇ ಅವ್ರಿಗೆ ವಾಪಸ್ ಹೋಗಿ ನಾವು ಪೂಜೆ ಮಾಡಿರ್ತೀವಿ. ಆಗುತ್ತಾ? ಸಾಧ್ಯವಾದ್ರೆ ನಾವು ಯಾರು ಅನ್ಯಾಯ ಮಾಡೋದು ಬೇಡ, ಯಾರು ಮಾಟ ಮಾಡೋದು ಬೇಡ. ಅವ್ರು ಮಾಡಿದ್ದು ಅವರೇ ಉಂಡ್ಲಿ. ಯಾಕೆಂದ್ರೆ ಯಾವತ್ತು ಪಾಪ ಈ ದೇವ್ರು ಬಿಟ್ಟರು ಕರ್ಮ ಬಿಡಲ್ಲ. ಆಗುತ್ತಾ? ಇನ್ನ ಕೊನೆಯಾಗಿ ಏನಂತೀನಿ ಅಂದ್ರೆ, 9 ಸರಿ ಬರ್ಬೇಕಾ 10 ಸರಿ ಬರ್ಬೇಕಾ ಇಲ್ಲ. ಮರಿ ಕಡಿಬೇಕು, ಕುರಿ ಕಡಿಬೇಕು. ನಾವು ಮರಿ ಕುರಿ ಕೊಡ್ಕೊಂತೀವಿ. ನಾವು ಆಗುತ್ತೆ ದೇವರಿಗೆ. ಮರಿ ಆಗುತ್ತಾ ಮಟನ್ ಆಗುತ್ತಾ ಅನ್ಬೇಡಿ. ದೇವ್ರು ಮರಿದ್ರು ಪೂಜೆ ಮಾಡ್ಬೋದು, ದೇವ್ರು ಮರಿದ್ರು ಪೂಜೆ ಮಾಡ್ಬೋದು. ಎಲ್ಲ ಜನ ಪೂಜೆ ಮಾಡಿ ನಾವು ಮಾಡ್ಕೊಂತೀವಿ ನಮ್ಮ ಮಂದೇವರು ಅಂತ. ಅದು ನಮ್ಮ ಪರ್ಸನಲ್ ವಿಷಯ, ನೀವು ತಲೆ ಕೆಡಿಸ್ಕೊಬೇಡಿ. ಆಗುತ್ತಾ? 9 ಸರಿ ಬರಂಗಿಲ್ಲ, 10 ಸರಿ ಬರಬೇಡಿ ಎಂದಿಲ್ಲ. ಸಾಲ ಮಾಡ್ದಂಗೆ ಬನ್ನಿ. ನೆನಪಿರ್ಲಿ ನಿಮಗೆ. ಇವತ್ತು ಭಾನುವಾರ, ದಯವಿಟ್ಟು ವಾಹನ ತುಂಬಾ ಇರುತ್ತೆ. ನನ್ನೊಬ್ಬ ಡ್ರೈವರು, ನಿಮ್ಮ ಚಾಲಕರನ್ನ ಮಾತಾಡ್ಕೊಂಡು ಹೋಗಿ. ನೀವು ಆರಾಮಾಗಿ DJ ಹಾಕಿ ಡಗಡಗ ಅಂತ ನೀವು ಡಬ್ಬಂತ ಕೂತು ಬಾಯ್ ಬಡ್ಕೊಬೇಡಿ. ಡ್ರೈವರ್ ಬಗ್ಗೆ ನಿಮಗೆ ಗಮನವಿರಲಿ. ಈಗ ಡ್ರೈವರ್ ಒಬ್ಬ ನಿದ್ದೆಗೆಟ್ಟಿರ್ತಾನೆ, ಅವ್ನು ಯಾವ ಕ್ಷಣಕ್ಕೂ ನಿದ್ದೆ ಬರುತ್ತೆ. ಅವನದು ಕುಟುಂಬ ಇರುತ್ತೆ, ನಿಮ್ದು ಕುಟುಂಬ ಇರುತ್ತೆ.
ದಯವಿಟ್ಟು ಅವ್ರ ಬಗ್ಗೆ ಗಮನವಿದೆ, ಅವ್ರು ಮಾತಾಡ್ಕೊಂಡು ಹೋಗಿ ಸೇಫ್ಟಿಯಾಗಿ ಮನೆ ಸೇರ್ಕೊಳ್ಳಿ. ನಿಮ್ಮ ಮನೆ, ನಿಮ್ಮ ಮೆಸೇಜ್, ನಿಮ್ಮ ಕೆಲಸ ಅಲ್ಲೇ ಇರುತ್ತೆ, ಎಲ್ಲೂ ಆಗಲ್ಲ. ನಿಮ್ಮ ಮನೆ ಯಾರು ಕಿತ್ಕೊಂಡೋಗಲ್ಲ, ನಿಮ್ಮ ಮೆಸೇಜ್ ಅಲ್ಲೇ ಇರುತ್ತೆ, ನಿಮ್ಮ ಟಿವಿ ಅಲ್ಲೇ ಇರುತ್ತೆ. ಅಂದ್ರೆ ಇನ್ನೊಂದು ಹೇಳ್ತೀನಿ ನೋಡಿ, ಊಟದಲ್ಲಿ ಯಾರು ದಯವಿಟ್ಟು ಎಸಿಬೇಡಿ. ಕೈ ಕಾಲು ಚೆನ್ನಾಗಿರೋ ಅಲ್ಲಿ ಪ್ಲೇಟ್ ಹಾಕಿ ಅಲ್ಲಿ ಕೈ ತಕೊಳ್ಳಿ. ಅಲ್ಲಿ ಟ್ಯಾಂಕ್ ನೀರಿಲ್ಲ ಅಂದ್ರೆ ಗೊತ್ತಿರುತ್ತೆ ಕರೆಂಟ್ ಇರಲ್ಲ ಅಂತ, ಅದ್ರಲ್ಲಿ ಕೈ ತಕೊಳ್ಳಿ. ಒಂದ್ ವೇಳೆ ಅಂಗವಿಕಲಾದ್ರೆ, ಕೈ ಕಾಲು ಆಡ್ತಿಲ್ಲ ಅನ್ನೋದಾದ್ರೆ, ಹುಷಾರಿಲ್ಲ ಅಂತಂದ್ರೆ ಅವ್ರು ಅಲ್ಲಿ ಕೊಂಡಿಸಿ ನೀವು ಬಂದು ತಗೊಂಡೆ ಊಟ ಕೊಡಿ. ಅಲ್ಲಿ ಹೋಗಕ್ಕಾಗಲ್ಲ ಅಂತ ಡಸ್ಟ್ಬಿನ್ ಊಟ ಹಾಕಿ. ಅಮ್ಮ ಬರೀ ಇಲ್ಲಿ ಊಟ ಕೊಡ್ತೀನಿ, ಬನ್ನಿ ಬನ್ನಿ ಆಯ್ತಾ. ಅಂದಾದ್ರೆ ಅನ್ನದಲ್ಲಿ ನಿಮ್ಗೆ ಗೊತ್ತಿದ್ರೆ ಮಾತ್ರ ಅನ್ನ ಇಸ್ಕೊಳ್ಳಿ. ನಾನು 2 ರೂಪಾಯಿ 1 ರೂಪಾಯಿ ಪ್ಲೇಟು ದಯವಿಟ್ಟು ಚಿಕ್ಕ ಮಕ್ಳಿಗೆ ಪ್ಲೇಟ್ ಕೊಡಲ್ಲ, ಯಾಕಂದ್ರೆ ಸುಡ್ತಾ ಇರುತ್ತೆ. ಅನ್ನ ವೇಸ್ಟ್ ಮಾಡ್ತೀರಿ, ದುಡ್ಡು ವೇಸ್ಟ್ ಆಗುತ್ತೆ. ಒಂದಿನ ಮೊಬೈಲ್ ಆಫ್ ಮಾಡಿ, ಮೆಸೇಜ್ ಆಫ್ ಮಾಡಿ ದಯವಿಟ್ಟು ಊಟ ಮಾಡ್ತೀವಿ, ಆಗ್ಬೋದಾ? ಪ್ರಸಾದ ಕೊಡ್ತೀನಿ ಅಂತೀಗ ಮತ್ತೆ ಬೇಕಾದ್ರೆ ಮತ್ತೆ ಇಸ್ಕೋಬಹುದು, ಅಥವಾ ಮತ್ತೆ ಒಂದ್ಸರಿ ಬೇಕಾದ್ರೆ ಇಸ್ಕೋಬಹುದು, ಯಾರು ಭಯಲ್ಲ. ನೀವೆಲ್ಲ ಕೇವಲ ಬನ್ನಿಪ್ಪ, ಬನ್ನಿ ಕೆಳ ಬನ್ನಿಪ್ಪ, ಬನ್ನಿಪ್ಪ ಬನ್ನಿ ಮಕ್ಕಳು ಬನ್ನಿ. ಟೂಬ್ಲೆಟಾ ಹೌದಾ? ಏನ್ರಿ ಕೋಲಾರ ಯಾರು ಬಂದಿರಿ? ಟೂಬ್ಲೆಟಾ? ಬಹಳ ಸಂತೋಷ ನೋಡಿ. ಇಲ್ಲಿ ಇವತ್ತು ಲೈಟಿಂಗ್ ವ್ಯವಸ್ಥೆಗೆ ಟೂಲೆಟ್ ಬೆಂಕೋಟ ಪುಣ್ಯಾತ್ಮ ಕೋಲಾರದವರು ಸನ್ಮಾನ ಮಾಡಲ್ಲ. ಹಿಂಗೆ ನಾವು ಅಲ್ಲಿಂದಲ್ಲ ಹಿಂಗೆ ಗೌರವ ಕೊಡೋಣ. ಯಾಕಂದ್ರೆ ಕರ್ದಿ ಅವ್ರಿಗೆ ಗೌರವ ಕೊಟ್ಟು ಅವ್ರಿಗೂ ಬೇಜಾರಾಗುತ್ತೆ. ನಾವು ಬರೀ ಗೌರವ ಕೊಡೋಣ ನಮ್ಮ ಮನೆಯವರು ಅಂತ. ಅದಾ ಒಂದ್ಸರಿ ನೋಡಿ, ಯಾರಿಗೆ ತೋರ್ಮನಿಲ್ಲ ಅಂತ ತಂಗಿಯರು ಬಂದು ಭಾವನೆ ಇಸ್ಕೊಂಡು ಪ್ರತಿ ಗೌರವ ಭಾವನೆ ಕೊಡ್ತೀವಿ. ಬಂದಾಗ ಅಷ್ಟೊಂದು ಕೊಡ್ತೀವಿ. ಗಂಡು ಮಕ್ಕಳು ನೀವು ಅಷ್ಟೇ ಬಂದು ಕೆಲಸ ಮಾಡ್ಬೋದು, ನಮ್ಮ ಕೈಲೇ ಸಹಾಯ ಮಾಡ್ತೀವಿ. ಗೊತ್ತಾ? ಇದು ನಮ್ಮ ಮನೆ ದರ್ಗಾಸ್ಥಳ ಎಂಬುದು ಯಾರು ನಮ್ದೋ ಅವ್ರ ಮನೆ. ಅಕ್ಷಯ ಪಾತ್ರೆ ನಮ್ದರಿಗೆ, ನಮ್ಮಲ್ಲಿ ಭಿಕ್ಷೆ ಪಾತ್ರನೇ, ಅದು ನೀವು ಅನುಭವಿಸೋದು ನಿಮ್ದು. ಅದಾಗಿ ಪ್ರಸಾದ ಕೊಡೋ ಕಾರ್ಯಕ್ರಮ. ಯಾರಿಗಾರ ನಮಸ್ಕಾರ ಮಾಡಕ್ಕೆ 50 ಸಾವಿರ ಅಂತ ಕೇಳಿದ್ವಾ? ಪಾರಿಂಗವನು ಆಸೆ ಬಿಟ್ಟಿದ್ದು ನಂಗೆ ಎಲ್ಲ ದಾರ್ಮಿಷ ಮಾಡ್ತೀರಿ. ನೀ ಬಾರ ಮೇಲೆ ಇಬ್ರು ಕೂಡ ಟೀ ಮಗದ ಅಪ್ಪ ಹಿಂದಿ ಕಿಡಿಕ ಅಂತ ಆಮೇಲೆ ಕೊಡೋಣ. ಹಾಂ ಎತ್ತಿಕ್ಕಂದ ನೋಡೋಣ. ಆಮೇಲೆ ಕೊಡೋಣ. ಇನ್ನೊಬ್ರು ಬನ್ನಿ ಇಲ್ಲಿಗೆ ಕೊಡ್ರಿ. ನೀವು ಅಲ್ಲಿ ಕೊಡಿ ಅಪ್ಪನು ಬಾರ್ಬೇಡ. ಚೆನ್ನಾಗಿ ಓದ್ಬೇಕು. ಮೆಸೇಜ್ ಮಾಡಿದ್ರೆ ಅಪ್ಪ ಅನ್ನಂಗಿಲ್ಲ ನನ್ನ. ಅಲ್ಲ ಆ ಕಡೆ ಹಂಗೆ ಇಸ್ಕೊಂತೀನಿ. ಇಲ್ಲಿ ಇಳ್ಕೊಂಡು ಈಗ ನಾನು ಕೊಡ್ತೀನಿ. ಬೈಕಣ್ಣ ತಣ್ಣ ಬನ್ನಿ 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 ಅಮ್ಮ ಬನ್ನಿ ಬನ್ನಿ. ಏ ಪಾಪ ಸುಮ್ಕಿಲ್ಲ, ಪಾಪ ಸುಮ್ಕಿಲ್ಲ. ಬಂಗಾರ ನೋಡಿ ಮಮ್ಮಿ, ನೀವು ಕಾಳಿ ಬಿದ್ರೆ ನಿಮ್ಗೆ ಏನಿಲ್ಲ, ಫೋಟೋ ಅಲ್ಲಿ ಕೊಡ್ತಾ ಇದ್ದಾರೆ ಗುರುಗಳು ಕೇಳ್ಕೊಡೆ. ಹ್ಞೂ ಮತ್ತೆ ಬಾ ಆಶೀರ್ವಾದ ಮಾಡಲ್ಲ, ಆಶೀರ್ವಾದ ಮಾಡು. ಆಶೆ ಇಲ್ಲಿ ಬರ್ರಿ, ತಲೆಗೆ ಮಾಡು. ಹಿಡ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಬೈತೀನಿ. ನಾನು ಚೆನ್ನಾಗಿರೋ ಆಶೀರ್ವಾದ ಮಾಡು. ದುಡ್ಡು ಬೇಡ, ಕುಟುಂಬ ನಾ ಬರ್ತೀನಿ. ಕುಟುಂಬ ಮೇಲೆಗೆ ಉಂಡಿಗೆ ಹಾಕಿ ಮಮ್ಮಿ, ಮಮ್ಮಿ ಇಟ್ಕೊಂಬನ್ನಿ, ಇಟ್ಕೊಂಬಮ್ಮಿ ಆಯ್ತು ಬನ್ನಿ. ನಾನು ಉಂಡಿಗೆ ನೋಡಿ ಸಾಕು. ಇನ್ನೊಬ್ರು ಬೇರೆ ಬರಲ್ಲ, ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಯಾರವ್ರು? ಅದು ಹುಡುಗ ಜರ್ ಬಂದಿದೆ ಆಯ್ತು. ಇನ್ನೊಬ್ಳು ಅವ್ರ ಅಮ್ಮಗೆ ಇಸ್ಕೊಡುತ್ತದೆ. ಅವ್ರ ಅಮ್ಮ ಕರ್ಕೊಂಡ್ ಬಿಟ್ಟಾಳೆ ಇವತ್ತು. ಅದು ಬಸ್ಸಿಗೆ ಆಗಲ್ಲ. ಅದಕ್ಕೆ ಹುಡುಗ ಎಷ್ಟು ವಯಸ್ಸು? ಒಂದೇ ಜನ ಅನ್ಬಿಟ್ಟು. ಯಾಕೆ ಎಲ್ಲಿ ಫೋಟೋ ಇಲ್ವಲ್ಲ ಅವ್ರದ್ದು? ಎಲ್ಲಿ ಫೋಟೋ ಹೊಡ್ಕೊಳಲ್ಲ ನಾವು. ಎಲ್ಲಿದೆ ಇನ್ನೂ ಬೆಲ್ಲಿದೆ ಪೇಷಂಟ್? ಯಾರು ಅವ್ರನ್ನೇ ಕಳ್ಸೋ ಬುದ್ಧಿವಂತ ಆಗ್ತೀಯಾ? ಅಮ್ಮ ನೀನು ಕುತ್ಕೊಂಡಿಲ್ಲ, ನಾನು ಮಾತಾಡ್ತೀನಮ್ಮ. ಕುತ್ಕೊ ಇಟ್ಕೊಂಬಲ್ಲಿ. ದುಡ್ಡು ಮಾರ ಅಲ್ಲಿ ಬೇಡಮ್ಮ, ನನ್ನ ಪ್ಲೀಸ್ ಕಾಣಿಕೆಟ್ಟು ಅಲ್ಲಿದೆಮ್ಮ ಗೊತ್ತಿಲ್ಲಮ್ಮ. ದುಡ್ಡು ಬೇಕಾದ್ರೆ ನೀನು ಕಾಣಿಕೆ ಡಬ್ಬಿಲ್ ಹಾಕ್ಬೇಕಮ್ಮ, ನನಗೆ ಬೇಡಮ್ಮ. ಇಲ್ಲಿ ಇಲ್ಲೇ ಇರ್ಕಂತ ಬಾ ಮೇಲೆ ಬರೀಲ್ಲ ಮಜಾನ ಬರೀಲ್ಲ. ಅದೇ ಕೊಡ್ತೀನಿ ಈಗ ಸ್ವಲ್ಪ ಅಂದರೆ ಮೊದಲು ಅನ್ನಂಗಿದೆಯಾ? ತಿನ್ನು ಹೊರ್ತಂಬವ ಅಲ್ಲ ಮಮ್ಮಿ, ಹೊರ್ತಂಬ ತಿನ್ನಬಿಟ್ಟು ಸ್ವಲ್ಪ ಅಂತೆ. ಬಾ ಮಲ್ಲಿ ಅಪ್ಪನು ಹೊಟ್ಟೆ ತಿನ್ನ ನೋಡಿ. ಬಾ ಇದು ಕೊಡ್ಬರಿ ಸ್ವಲ್ಪ, ಅವ್ರು ಎಷ್ಟು ಅಂತಾರೆ. ಹಾಂ ಮಕ್ಕಳು ಎತ್ತಿದ್ರೆ ಮಾತ್ರ ಕೊಡಿ, ಈಗ ಎತ್ತಿದ್ರೆ ಅಲ್ಲ.
ಮುಂಚೆ ಈ ಕಡೆ ಬಾ ಮುಂದೆ ಫೋಟೋ ಬಂದು ಫ್ಲಾಟ್ ಹೋಗ್ತೀವಿ ಕಣ್ಣ ಫ್ಲಾಟ್ ಹೋಗಿ ಹುಡುಗಿಯರಿಗೆ ಅಣ್ಣ ವಿದ್ಯಾಪೀಠ ಲಾಸ್ಟಿಗೆ ಕಲ್ಲ ಕಿಲೋ 50,000 ಕೊಡು ಊಟ ಪಟ್ಟು ಮಾಡೋದು ಅಯ್ಯೋ ಆಶೀರ್ವಾದ ಮಾಡೋದು ಫ್ರೀ ಎಲ್ಲ ಆಶೀರ್ವಾದ ಎಲ್ಲ ಹಿಂಗಾರು ನಾನು ಮಾಡ್ಸಿದ್ದೀನಪ್ಪ ಏ ಹುಡುಗಿಯರಿಗೆ ಕೊಡ ಹುಡುಗಿಯರಿಗೆ ಈಗ ಬಂದು ಬರ್ತಾ ಈಗ ಏ ಬಾಯ್ ನವ ನಮಸ್ಕಾರ ಮಾಡ್ತೀಯ ಅಮ್ಮ ಕೂಡ ಮಾಡಲ್ಲ ಅಮ್ಮ ತಾಯಿ ಈ ವಯಸ್ಸಿನ ವಯಸ್ಸು ಹಿಂಗೆ ಕಾಯಿಲೆ ಬಿಟ್ಟು ಸಾಕು ನಾವು ನೀವು ಊಟ ಮಾಡಮ್ಮ ಅದೇ ಮಾಡದ್ದೆ ನೀವು ಊಟ ಮಾಡಿ ನಾವು ಕುತ್ಕೊಳ್ಳಿ ಸುಮ್ಮನೆ ಬಾಮ್ಮ ಗುಣ ಇದೆಯವ್ರಿಗೆ ಸಾಕು ಹಿಂದೂ ಕೂಡ ಹಿಂದೂ ಬೇಡ ಅವ್ರಿಗೆ ಏನು ಮಾಡಲ್ಲ ಕರ್ಕೊಳ್ಳೋ ಅಷ್ಟೇ ಊಟ ಮಾಡಿ ಫಸ್ಟ್ ಊಟ ಮಾಡಿ ಫಸ್ಟ್ ಊಟ ಮಾಡಿ ಎಲ್ಲ ಒಂದು ಫಸ್ಟ್ ಊಟಕ್ಕೆ ನನಗೆ ತಂಗಿ ಕಾಲಿಗೆಲ್ಲ ಬಿಟ್ಟು 50,000 ಕೊಡೋಣ ನೀವು ಹಬ್ಬ ಮಾಡಿದ್ದೆ ಎಲ್ಲರೂ ಕಲಿಬೇಕು